ಈ ಸಂಜೆಯಿಂದ ಪ್ರಾರಂಭವಾಗುತ್ತಿರುವ ಪ್ರವಚನ ಮಾಲೆಗೆ ತಮ್ಮೆಲ್ಲರನ್ನೂ ಸಂತೋಷದಿಂದ ಸ್ವಾಗತಿಸುತ್ತೇನೆ. ಈ ಪ್ರವಚನ ಮಾಲೆಯನ್ನು ಗೋಖಲೆ ಸಾರ್ವಜನಿಕ ವಿಚಾರ ಸಂಸ್ಥೆಯ ಸ್ಥಾಪಕರಾದ ಪೂಜ್ಯ ಡಿ.ವಿ. ಗುಂಡಪ್ಪನವರ ಸಹವರ್ತಿಗಳು ಮತ್ತು ಸಂಸ್ಥೆಯ ಗೌರವ ಸಹಕಾರ್ಯದರ್ಶಿಯಾಗಿ 3 ದಶಕಗಳಿಗೂ ಮೀರಿ ಸೇವೆಯನ್ನು ಸಲ್ಲಿಸಿದ ಶ್ರೀಯುತ ಬಿ.ಎಸ್. ಸುಬ್ಬರಾಯರ ಸ್ಮರಣೆಯಲ್ಲಿ ಶ್ರೀ ಸುಬ್ಬರಾಯರ ಕುಟುಂಬದ ವರ್ಗದವರು ನೀಡಿರುವ ಧನಸಹಾಯದಿಂದ ಏರ್ಪಡಿಸಲಾಗಿದೆ. ಶ್ರೀಮತಿ ನಾಗರತ್ನಮ್ಮ ಮತ್ತು ಶ್ರೀ ಡಿ.ಕೆ. ಶ್ರೀನಿವಾಸಯ್ಯ ಅವರ ಜ್ಯೇಷ್ಠ ಪುತ್ರರಾಗಿ ಶ್ರೀ ಸುಬ್ಬರಾಯರು 1930 ಆಗಸ್ಟ್ 13ರಂದು ಹಾಸನ ಜಿಲ್ಲೆಯ ಆಲೂರಿನಲ್ಲಿ ಜನಿಸಿದರು. ಪ್ರಾಥಮಿಕ ಮತ್ತು ಪ್ರೌಢ ಶಿಕ್ಷಣವನ್ನು ಪಡೆದ ನಂತರ ಉನ್ನತ ವ್ಯಾಸಂಗಕ್ಕಾಗಿ 1956ರಲ್ಲಿ ಬೆಂಗಳೂರಿಗೆ ಆಗಮಿಸಿದರು. BSc ಮತ್ತು ಗಣಿತಶಾಸ್ತ್ರದಲ್ಲಿ ಸ್ನಾತಕೋತ್ತರ ಪದವಿಯನ್ನು ಪಡೆದು AG ಆಫೀಸ್ನಲ್ಲಿ ವೃತ್ತಿಯನ್ನು ಆರಂಭಿಸಿದರು. 1957-58ರಲ್ಲಿ DVG ಅವರ ಸಂಪರ್ಕಕ್ಕೆ ಬಂದ ಸುಬ್ಬರಾಯರು 1975ರವರೆಗೂ ಅವರ ಸಹವರ್ತಿಗಳಾಗಿ ಸೇವೆಯನ್ನು ಸಲ್ಲಿಸಿ ನಂತರ ಸಂಸ್ಥೆಯ ಗೌರವ ಸಹಕಾರ್ಯದರ್ಶಿಯಾಗಿ 2000 ಆಗಸ್ಟ್ವರೆಗೂ ಸೇವೆಯನ್ನು ಸಲ್ಲಿಸಿರುತ್ತಾರೆ. ಮೃದು ಹಾಗೂ ಮಿತಭಾಷಿಗಳಾದ ಸುಬ್ಬರಾಯರು ತಮ್ಮ ಸಂಪರ್ಕಕ್ಕೆ ಬಂದವರೆಲ್ಲರಿಗೂ ಸಹಕಾರ ನೀಡಲು ಸದಾ ಸಿದ್ಧರಿರುತ್ತಿದ್ದರು. ಶ್ರೀ ಸುಬ್ಬರಾಯರ ವಿಶೇಷತೆ ಎಂದರೆ ದಾಕ್ಷಿಣ್ಯರಹಿತವಾದ ವಿಚಾರ ವಿಮರ್ಶೆ, ದಕ್ಷತೆ, ಕಷ್ಟ ಸಹಿಷ್ಣುತೆ ಹಾಗೂ ಸ್ವಾಮಿನಿಷ್ಠೆ. ಮನ್ನಣೆಯ ದಾಹಕ್ಕೆ ಬಲಿಯಾಗದೆ ಸ್ವತಃ DVGಯವರೇ ಅರುಹಿದಂತೆ ವಸಮದೊಳೆನ್ನ ಜೀವನವನ್ನು ವಿಕಸಿಸುವಂತೆ ಮನವನ್ನನುಗೊಳಿಸು ಗುರುವೆ ಎಂಬ ಪ್ರಾರ್ಥನೆಯಂತೆ ಪ್ರಾರ್ಥನೆಯ ಸಾಕಾರ ರೂಪ ಶ್ರೀ ಸುಬ್ಬರಾಯರು. ಇಂತಹ ಮಹಾಚೇತನವನ್ನು ಸ್ಮರಿಸುವುದು ನಮ್ಮೆಲ್ಲರ ಸೌಭಾಗ್ಯ. ಈ ಅವಕಾಶವನ್ನು ಕಲ್ಪಿಸಿಕೊಟ್ಟ ಶ್ರೀ ಸುಬ್ಬರಾಯರ ಕುಟುಂಬದ ವರ್ಗದವರಿಗೂ ತಮ್ಮೆಲ್ಲರ ಪರವಾಗಿ ಮತ್ತು ಸಂಸ್ಥೆಯ ಪರವಾಗಿ ಕೃತಜ್ಞತೆಯನ್ನು ಸಲ್ಲಿಸುತ್ತೇನೆ. ನಮ್ಮ ಕೋರಿಕೆಯನ್ನು ಸ್ವೀಕರಿಸಿ ಈ ಪ್ರವಚನ ಮಾಲೆಯನ್ನು ನೆರವೇರಿಸಲು ಸಮ್ಮತಿಸಿರುವ ನಮ್ಮೆಲ್ಲರಿಗೂ ಚಿರಪರಿಚಿತರಾದ ಶತಾವಧಾನಿ ಡಾಕ್ಟರ್ R. ಗಣೇಶ್ ಅವರಿಗೆ ತಮ್ಮೆಲ್ಲರ ಪರವಾಗಿ ಮತ್ತು ಸಂಸ್ಥೆಯ ಪರವಾಗಿ ಗೌರವಪೂರ್ವಕ ಸ್ವಾಗತವನ್ನು ಕೋರುತ್ತಾ ಪ್ರವಚನ ಮಾಲೆಯನ್ನು ನೆರವೇರಿಸಿಕೊಡಿಸಬೇಕೆಂದು ಪ್ರಾರ್ಥಿಸುತ್ತೇನೆ. ಇಂದಿನಿಂದ ಒಂದು ವಾರದ ಅವಧಿಯಲ್ಲಿ ಸಾಮಾನ್ಯ ಪ್ರತಿ ಸಂಜೆ 1-1.5 ಗಂಟೆಯ ಪರಿಮಿತ ಕಾಲದಲ್ಲಿ ಮಹನೀಯರಾದ DVGಯವರ ಮಂಕುತಿಮ್ಮನ ಕಗ್ಗದ ಪುನರಾಲೋಚನೆ ಮಾಡೋಕ್ಕೆ ನನಗೆ ಅವಕಾಶವನ್ನು ನೀವೆಲ್ಲ ಕೊಟ್ಟಿದ್ದೀರಿ. ಗೋಖಲೆ ಸಾರ್ವಜನಿಕ ವಿಚಾರ ಸಂಸ್ಥೆಯವರು ಕೊಟ್ಟಿದ್ದಾರೆ. ಎಲ್ಲಕ್ಕೆ ಮಿಗಿಲಾಗಿ ನನಗೆ ತುಂಬ ಪರಿಚಿತರಾಗಿದ್ದ ಈ ಸಂಸ್ಥೆಗೆ ಬಂದಾಗಲೆಲ್ಲ ನಗುಮೊಗದಿಂದ ಲೈಬ್ರರಿ ಬೀಗದ ಕೈಯನ್ನು ಕೊಡೋದಿಕ್ಕೆ ಅಂತ ಕೈ ಚಾಚಿಕೊಂಡೇ ಇರ್ತಾ ಇದ್ದವರು ನಮ್ಮ ಸುಬ್ಬರಾಯರು. ನಾನು ಇಲ್ಲಿಯ ಗ್ರಂಥಾಲಯಕ್ಕೆ ಯಾವಾಗ ಬಂದಾಗಲೂ ಅತಿ ಹೆಚ್ಚಿನ ಸಂಪರ್ಕ ಅವರೇ ನನಗಿಟ್ಕೊಂಡಿರ್ತಾ ಇದ್ದಿದ್ದು. ಅವರ ಹಸನ್ಮುಖದ ಆ ಒಂದು ಸೇವೆ ನನಗೆ ನೆನಪಾಗುತ್ತೆ. ಅವರ ಸಂಸ್ಮರಣೆಯ ಈ ಕಾರ್ಯಕ್ರಮ ನನಗೆ ಬಹಳ ಸಂತೋಷ ಕೊಡುವಂಥದ್ದು, ಕೃತಜ್ಞತೆ ತರುವಂಥದ್ದು. ಈ ಅವಕಾಶ ಮಾಡಿಕೊಟ್ಟ ಎಲ್ಲ ಮಹನೀಯರಿಗೆ ನಮಸ್ಕಾರ. ಮಂಕುತಿಮ್ಮನ ಕಗ್ಗ 1945ರಲ್ಲಿ ಅವತರಿಸಿತು. ಹತ್ತತ್ರ ಅದಕ್ಕೆ ಷಷ್ಠಿ ಪೂರ್ತಿ ಆಗಲಿದೆ. ಮುಂದಿನ ವರ್ಷದಿಂದ ಅದರ ಮುಂದಿನ ವರ್ಷದವರೆಗೆ ಮಂಕುತಿಮ್ಮನ ಕಗ್ಗದ ವಜ್ರ ಮಹೋತ್ಸವ, ಡೈಮಂಡ್ ಜೂಬಿಲಿ ಇಯರ್, 60 ವರ್ಷಗಳ ಒಂದು ಸಂವತ್ಸರ ಚಕ್ರದ ಕಾಲವನ್ನು ಕಾಣ್ತಾ ಇದ್ದರೂ ಕೂಡ ಅದು ನಿಜವಾಗಿ ಹೊಸತಾಗಿ ಇದೆ, ಹಸುರಾಗಿ ಇದೆ. ಅದರ ತೀವ್ರತೆ
ಅದರ ಪ್ರಸ್ತುತತೆ ಒಂದಿಷ್ಟೂ ಕಡಿಮೆಯಾಗಿಲ್ಲ. ಪಂಪ ಹೇಳ್ತಾನಲ್ಲ, ಇದು ನಿಚ್ಚಂ ಪೊಸತರ್ಣವಂ ಬಲತಿ ಗಂಭೀರಂ ಅಂತ. ಇದು ನಿಚ್ಚಂ ಹೊಸತು, ನಿಶ್ಚಯವಾಗಿ ಹೊಸತು, ನಿತ್ಯವೂ ಹೊಸತು. ಅದು ಬಹಳ ವೈಶಿಷ್ಟ್ಯಪೂರ್ಣವಾದ ಮಾತು, ಕಗ್ಗಕ್ಕೆ ಅನ್ವಯಿಸುತ್ತೆ. ಕ್ಲಾಸಿಕ್ಸ್ ಆರ್ ಆಲ್ವೇಸ್ ನ್ಯೂ. ಎಲ್ಲ ಮಹಾಕೃತಿಗಳು ಸನಾತನ, ಸನೂತನ, ಪುರಾತನ ಎಲ್ಲ ಆಗಿರುತ್ತವೆ. ಅಂಥ ಮಹಾಕೃತಿಗಳ ಸಾಲಿಗೆ ಕಗ್ಗ ಕೂಡ ಅದರ ಲೇಖಕರು ಭೌತಿಕವಾಗಿ ಬದುಕಿರುವಾಗಲೇ ಸೇರಿ ಹೋಯಿತು. ಆ ಪುಣ್ಯ ತುಂಬ ಜನಕ್ಕೆ ಬರೋಲ್ಲ. ಭವಭೂತಿ ಅಂತ ಮಹಾಕವಿಗೆ ಉತ್ತರ ರಾಮಚರಿತ್ರೆ ಅಂತ ಮಹಾಕೃತಿಯನ್ನು ಬರೆದ ಮೇಲೆ ಅದು ಪಂಡಿತ ಪಾಮರ ಪ್ರಶಂಸೆಗೆ ತುತ್ತಾಗಿ ಆಲಂಕಾರಿಕರು ಎಲ್ಲ ಗೌರವಿಸುವಂತಾದದ್ದು ಪ್ರಾಯಶಃ ಅವನ ಜೀವನಾವಧಿ ಮುಗಿದ ಮೇಲೆಯೇ ಅಂತ ಅನಿಸುತ್ತೆ. ಆದರೆ ಕಗ್ಗಕ್ಕೆ ಮಾತ್ರ ಅದು ಮೊದಲ ಮುದ್ರಣದಲ್ಲಿ ಬಂದಾಗಲೇ ಲೋಕಕ್ಕೆ ಅಂಥ ಪ್ರೀತಿ ಉಂಟಾಯಿತು. ಎಷ್ಟು ಮಟ್ಟಿಗೆ ಅಂದರೆ ಅದನ್ನು ಎಷ್ಟೋ ಜನ ವಾಚೋವಿಧೇಯವಾಗಿ ಮಾಡಿಕೊಂಡರು. ಎರಡನೆಯ ಮುದ್ರಣದಲ್ಲಿ ಗುಂಡಪ್ಪನವರು ಸಾಕಷ್ಟು ಬದಲಾವಣೆ ಮಾಡಿದ್ರು. ಕೆಲವರು ಬಂದು ಕೇಳಿದ್ರಂತೆ, ನೀವು ನಮ್ಮನ್ನು ಯಾಕೆ ಹೀಗೆ ಗೋಳು ಹಿಕ್ಕೋತೀರಾ ಅಂತ. ಏನು ಅಂದರೆ ಎಲ್ಲ ಕಂಠಪಾಠ ಮಾಡಿದ್ವಿ, ಈಗ ಸುಮಾರು ಬದಲಾವಣೆ ಮಾಡಿದ್ದೀರಾ, ಮತ್ತೆ ಇನ್ನೊಮ್ಮೆ ಕಂಠಪಾಠ ಮಾಡಬೇಕಲ್ಲ ಅಂತ. ಅಷ್ಟು ಜನಪ್ರಿಯತೆ ಅದಕ್ಕೆ. ಸಾಮಾನ್ಯವಾಗಿ ಜನಪ್ರಿಯವಾದದ್ದು ಮಹತ್ತ ಇರೋಲ್ಲ ಅಂತ ಒಂದು ಗುಮಾನಿ. ಅದು ವಿಶೇಷವಾಗಿ ಈ ಗುಮಾನಿಗಳನ್ನು ಎಬ್ಬಿಸಿದವರು ನಮ್ಮ ನವ್ಯ ಸಾಹಿತಿಗಳು. ಆದರೆ ಜನಪ್ರಿಯವಾದದ್ದು ಮಹಾಜನಪ್ರಿಯವೂ ಆಗಿರುತ್ತೆ. ಬಹುಜನಪ್ರಿಯವಾದದ್ದು ಮಹಾ ಜನರಿಗೆ, ಅಂದರೆ ಮಹನೀಯರಿಗೆ ಕೂಡ ಇಷ್ಟವಾಗುತ್ತೆ ಅನ್ನೋದಕ್ಕೆ ರಾಮಾಯಣ ಮಹಾಭಾರತಗಳು, ವೇಮನ, ಸರ್ವಜ್ಞ, ಕಾಳಿದಾಸ ಮೊದಲಾದಂತಹ ಮಹಾ ವ್ಯಕ್ತಿಗಳ ಕೃತಿಗಳು ಸಾಕ್ಷಿಯಾಗಿ ನಿಂತಿವೆ. ಈ ಸಾಲಿಗೆ ಸೇರಿತು ಮಂಕುತಿಮ್ಮನ ಕಗ್ಗ. ಮಾತ್ರವಲ್ಲ, ಸರ್ಕಾರದ ಯಾವ ಸವಲತ್ತೂ ಇಲ್ಲದೆ, ಯಾವುದೇ ಮಠ ಮಾನ್ಯಗಳ ಪೋಷಣೆ ಇಲ್ಲದೆ, ಮತ್ಯಾವುದೇ ಮತದ ಅಥವಾ ಲಾಂಛನದ ಆಶ್ರಯ ಇಲ್ಲದೆ, ಇನ್ಯಾವುದೇ ಆಂದೋಲನದ, ಇನ್ಯಾವುದೇ ಆವೇಗದ, ಇನ್ಯಾವುದೇ ಅಭಿನಿವೇಶದ ಆಶ್ರಯವನ್ನು ಪಡೆಯದೆ ಅನಿಕೇತನವಾಗಿ ಸ್ವಯಮೇವ ಮೃಗೇಂದ್ರತ ಅಂತ ಹೇಳ್ತಾರಲ್ಲ, ನಾಭಿಷೇಕೋ ನ ಸಂಸ್ಕಾರ ಸಿಂಹಸ್ಯ ಕ್ರಿಯತೇವನೇ ವಿಕ್ರಮಾರ್ಜಿತ ಸತ್ವಸ್ಯ ಸ್ವಯಮೇವ ಮೃಗೇಂದ್ರತ. ಗರುಡ ಪುರಾಣದ ಮಾತು. ಕಾಡಿನಲ್ಲಿ ಸಿಂಹಕ್ಕೆ ಕಿರೀಟ ಇಟ್ಟವರು ಯಾರು, ಪಟ್ಟ ಕಟ್ಟಿದವರು ಯಾರು, ಛತ್ರ ಚಾಮರ ಸಿಂಹಾಸನಗಳನ್ನು ಕೊಟ್ಟು ಇದು ಮೃಗರಾಜ ಅಂತ ಹೇಳಿದವರು ಯಾರು? ತನ್ನ ವಿಕ್ರಮದಿಂದ ತಾನೇ ಮೃಗರಾಜ ಅಂತ ಅನಿಸಿಕೊಳ್ತು. ಹಾಗೆ ಕಗ್ಗ ಬಂದೊಡನೆ ಆ ಬೆಲೆಯನ್ನು ಪಡ್ಕೊಳ್ತು. ಈ ವರ್ಷ ಕುವೆಂಪು ಅವರ ಜನ್ಮಶತಾಬ್ದ್ಯುತ್ಸವದ ಸಂವತ್ಸರ. ಕುವೆಂಪು ಅವರು ಕಗ್ಗದ ಬಗ್ಗೆ ಹೇಳಿರುವ ಮಾತು ಅದರ ಮಹನೀಯತೆಯನ್ನು ಸಾರಲು ಬಹಳ ಒಳ್ಳೆಯ ನೀರಾಜನ. ಹಸ್ತಕ್ಕೆ ಬರೆ ನಕ್ಕೆ ಓದುತ್ತಾ ಓದುತ್ತಾ ಮಸ್ತಕಕ್ಕಿಟ್ಟು ಗಂಭೀರವಾದೆ, ವಿಸ್ತರದ ದರ್ಶನದ ತುತ್ತ ತುದಿಯಲ್ಲಿ ನಿನ್ನ ಪುಸ್ತಕಕ್ಕೆ ಕೈ ಮುಗಿದೆ ಮಂಕುತಿಮ್ಮ ಅಂತ. ಕೈಗೆ ಬಂದ ತಕ್ಷಣ ನೋಡಿ ನಕ್ಕು ಬಿಟ್ಟೆ. ಇದೇನೋ ಮಂಕು ತಿಮ್ಮ ಕಗ್ಗ ಒಂದಕ್ಕಿಂತ ಒಂದು ವಿರೋಧಾಭಾಸವಾದದ್ದು. ಓದುತ್ತಾ ಓದುತ್ತಾ ಪುಟ ತಿರುವಿ ಹಾಕಿತಾ ಮಸ್ತಕಕ್ಕಿಟ್ಟು, ಯಾವುದನ್ನ ಅಂತ ಹೇಳಿಲ್ಲ, ಪುಸ್ತಕವನ್ನೇ ಮಸ್ತಕಕ್ಕೆ ಇಟ್ಟರು, ಹಸ್ತವನ್ನೇ ಮಸ್ತಕಕ್ಕಿಟ್ಟರು ಗೊತ್ತಾಗ್ತಿಲ್ಲ. ಇಂಥದ್ದಪ್ಪ ಇದು, ನಮಗೆ ಅರ್ಥವಾಗದೇ ಇರುವಂಥ ಮಹನೀಯ ತತ್ವಗಳನ್ನು ಎಷ್ಟು ತಿಳಿಯಾಗಿ ಸೊಗಸಾಗಿ ಮಾಡಿಕೊಟ್ಟಿದ್ದಾರೆ ಅಂತ ಆ ಬೆರಗಿನಿಂದ ಆಹಾ ಅಂತ ಹೇಳಿ ತಲೆಗೆ ಕೈ ಜೋಡಿಸಿ ಮುಗಿದರೋ ಏನು. ವಿಸ್ತರದ ದರ್ಶನದ ತುತ್ತ ತುದಿಯಲ್ಲಿ ಗ್ರಂಥದ ವ್ಯಾಪ್ತಿಗೆ ವಿಸ್ತಾರ ಅನ್ನುವ ಶಬ್ದ. ಮಿಕ್ಕ ಕಡೆಯಲ್ಲೆಲ್ಲ ವಿಸ್ತಾರ, ಆದರೆ ಗ್ರಂಥಕ್ಕೆ ಮಾತ್ರ ವಿಸ್ತಾರ ಅನ್ನುವ ಶಬ್ದ ಬಳಸಬೇಕು ಅಂತ ವ್ಯಾಕರಣದ ನಿಯಮ. ಕುವೆಂಪು ಅವರು ಅದನ್ನು ತುಂಬ ಸೊಗಸಾಗಿ ಪಾಲಿಸ್ತಾರೆ. ಪುಸ್ತಕಕ್ಕೆ ತುತ್ತ ತುದಿಯಲ್ಲಿ ಮುಗಿದೆ, ಕೈ ಮುಗಿದೆ. ಇದು ಒಬ್ಬ ಮಹಾಕವಿ ತನ್ನ ಸಮಕಾಲೀನರಾದ ಮತ್ತೊಬ್ಬ ಮಹಾ ದಾರ್ಶನಿಕ ಕವಿಗೆ ಸಲ್ಲಿಸಿದ ಪ್ರಾಮಾಣಿಕ ಗೌರವ. ಕನ್ನಡದಲ್ಲಿ ಬಂದ ಇದಕ್ಕೆ ಅನೇಕ ಆವೃತ್ತಿಗಳಾದವು. ಇಂದು ಕೂಡ ಮಾರುಕಟ್ಟೆಯಲ್ಲಿ ಬೆಸ್ಟ್ ಸೆಲ್ಲರ್ಸಲ್ಲಿ ಇದು ಒಂದು. ಕಳೆದ ವಾರವಷ್ಟೇ ವಿಜಯ ಕರ್ನಾಟಕದ ಭಾನುವಾರದ ಅಂಕಣದಲ್ಲಿ ನೋಡಿದೆ, ಟಾಪ್ 10 ಇನ್ ಅಂಕಿತ ಯಾವುದು ಅಂತ ನೋಡಿದ್ರೆ ಕಗ್ಗ ಇತ್ತು. 60 ವರ್ಷ ಆದಮೇಲೆ, 6 ತಿಂಗಳಾದ ಮೇಲೆ ಪುಸ್ತಕವನ್ನು ಮೂಸಿ ನೋಡುವವರು ಯಾರೂ ಇರೋದಿಲ್ಲ. ಅಂತಹ ಸ್ಥಿತಿ ಇರುವಾಗ ಇದು ಹಾಗೆ ಅದರ ಜನಪ್ರಿಯತೆಯನ್ನು ಕಾಪಾಡಿಕೊಂಡಿದೆ.
ಅಷ್ಟೇ ಅಲ್ಲ, ಎಷ್ಟು ಸಂಖ್ಯೆಯ ಪ್ರತಿಗಳು ಮುದ್ರಿತವಾಗಿವೆ. ಯಾವುದೋ ಒಂದು ಸಂಸ್ಥೆಯವರು ನಾವು ಭಗವದ್ಗೀತೆಯನ್ನು 3 ಲಕ್ಷ ಪ್ರತಿಗಳನ್ನು ವಿತರಣೆ ಮಾಡಿದ್ವಿ ಅಂತ ಬೆನ್ನು ತಟ್ಟುಕೊಳ್ಳಬಹುದು. ಆದರೆ ಅವರು ಕೊಂಡುಕೊಂಡ ಮುಕ್ಕಾಲು ಜನ ಪುಸ್ತಕವನ್ನು ಬೀರುಗೆ ಅಲಂಕಾರ ಮಾಡೋದಿಕ್ಕಷ್ಟೇ. ಇದು ಆ ರೀತಿಯಾಗಲ್ಲ. ನೆಟ್ಟ ಕಲ್ಲಾಗದಂತೆ ಎಡೆಯೊಳಗೆ ಓಡಾಡುವ ಶಾಸನದಂತೆ ಆಗಬೇಕು ಅಂತ ಹೇಳಿದನಲ್ಲ ರಾಘವಾಂಕ, ಆ ರೀತಿ ಆದದ್ದು. ಯಾವ ವಿದ್ಯಾರ್ಥಿಗಳನ್ನು ಕೇಳಿ ಭಾಷಣ ಸ್ಪರ್ಧೆಗೆ ಒಂದು ಮಂಕುತಿಮ್ಮನ ಕಗ್ಗ ಉದರಿಸಲೇಬೇಕು ಮೊದಲು. ನನ್ನ ಗುರುಗಳು ಇಲ್ಲೇ ಇದ್ದಾರೆ. ನಾನು ಪ್ರೌಢಶಾಲೆಯಲ್ಲಿ ಚರ್ಚಾ ಸ್ಪರ್ಧೆ ಅಲ್ಲಿ ಮಾತಾಡುವಾಗ ಗೊತ್ತಿದ್ದ ಕೆಲವೇ ಕಗ್ಗದ ಪದ್ಯಗಳಲ್ಲಿ ಕೆಲವುದರಲ್ಲಿ ಒಂದೆರಡಾದರೂ ಹೇಳಲೇಬೇಕು. ಆ ರೀತಿಯಾಗಿರುವುದು ಅಂಥ ಅನಿವಾರ್ಯತೆ. ರಾಜಕೀಯ ನಾಯಕರಿಗೆ ತಮ್ಮ ಭಾಷಣಕ್ಕೆ ಒಂದು ಭೂಷಣ ಬರಬೇಕಾದರೆ ಕಗ್ಗ ಬೇಕು. ಇಷ್ಟು ಸವಕಲು ಸಾಮಾನ್ಯ ಸ್ತರದಿಂದ ಮೊದಲುಗೊಂಡು ವೇದೋಪನಿಷತ್ತುಗಳ ಪ್ರವಚನ ಮಾಡತಕ್ಕಂಥ ಕಾಷಾಯಧಾರಿಗಳು ಕೂಡ ಕಗ್ಗ ಇಲ್ಲದಿದ್ದರೆ ಅವರ ಭಾಷಣಕ್ಕೆ ಸ್ವರ್ಗ ಸಿಗೋದಿಲ್ಲ. ಕಗ್ಗವನ್ನು ಪರಿತ್ಯಾಗ ಮಾಡ್ತೀವಿ ಅಂತ ಹೇಳುವಂತಹ, ಅದರಿಂದ ನಾವು ಮೇಲೆ ಕೆತ್ತಿದ್ವಿ ಅಂತ ಹೇಳ್ಕೊಳ್ತಕ್ಕಂಥ ಪ್ರಾಜ್ಞಮನ್ಯರು ಇದ್ದಾರೆ. ನಾವು ಮಂಕುತಿಮ್ಮನ ಕಗ್ಗವನ್ನು ಜನಪ್ರಿಯ ಮಾಡಿದ್ವಿ, ಉದ್ಧಾರ ಮಾಡಿದ್ವಿ ಅಂತ. ಖಂಡಿತ ಸುಳ್ಳು. ಅವರು ಅದರಿಂದ ಉದ್ಧಾರವಾದರು. ಇವತ್ತು ಇಷ್ಟು ಜನ ಬಂದಿದ್ದೀರಾ ಅಂತಂದರೆ ಖಂಡಿತ ನನ್ನನ್ನು ನೋಡಿ ಅಲ್ಲ, ಕಗ್ಗವನ್ನು ಕೇಳಲಿಕ್ಕೆ ಬಂದಿರುವಂಥದ್ದು. ನಾನು ಇದನ್ನು ಬಿಟ್ಟು ಇನ್ಯಾವುದೋ ಮಾತಾಡ್ತೀನಿ, ಪ್ರಾಗಭಾವ ಪ್ರಧ್ವಂಸಾಭಾವದ ಬಗ್ಗೆ, ತರ್ಕಶಾಸ್ತ್ರದ ಬಗ್ಗೆ ಮಾತಾಡ್ತೀನಿ, ಝಲಾಂ ಜಷ್ಟು ನಾಷ್ಟು ಅಂತ ವ್ಯಾಕರಣ ಸೂತ್ರದ ಬಗ್ಗೆ ಮಾತಾಡ್ತೀನಿ ಅಂತಂದ್ರೆ ಒಬ್ಬರೂ ಇರೋದಿಲ್ಲ. ಯಾಕೆಂದ್ರೆ ವಸ್ತು ಮಾಹಾತ್ಮ್ಯ. ಏನಾಗುತ್ತೆ, ಕೆಲವರಿಗೆ ಇದನ್ನು ನಾವು ಉದ್ಧರಿಸಿದ್ವಿ ಎನ್ನುವ ಭಾವನೆ ಬರುತ್ತೆ. ಎದ್ದೆದ್ದು ಬೀಳುತ್ತೆ, ಗುದ್ದಾಡಿ ಸೋಲುತ್ತೆ ಅಂತ. ಇದನ್ನು ಪರಿತ್ಯಜಿಸಿ ನಾವು ಭಾಷಣ ಮಾಡ್ತೀವಿ ಅಂತಲೂ ಭೀಷಣವಾಗಿ ಗರ್ಜಿಸುವವರುಂಟು. ಇಂಥ ಮಹನೀಯವಾದ ಕೃತಿಯನ್ನು ಪರಿತ್ಯಾಗ ಮಾಡಿದ್ರೆ ಅವರನ್ನೇ ಲೋಕ ಪರಿತ್ಯಾಗ ಮಾಡುತ್ತೆ. ನವಿಲೊಂದು ಮದೋನ್ಮತ್ತವಾಗಿ ತಾಂಡವ ಆಡ್ತಂತೆ, ಗರಿಗಳು ಉದುರೋದ್ವು, ಅಹಂಕಾರ ಅದಕ್ಕೆ ಬಿಟ್ಟು ಹೋಯಿತು. ಆ ಗರಿ ಒಂದು ಹೇಳಿತು, ನನ್ನಿಂದ ನಿನಗೆ ಅಲಂಕಾರ ಭೂಷಣ, ಹಾಗಾಗಿ ನನ್ನನ್ನು ತಿರಸ್ಕರಿಸಬೇಡ ಅಂತ. ಹೋಗು ಪರವಾಗಿಲ್ಲ ಅಂತ. ಆಗ ನವಿಲುಗರಿ ಹೇಳುತ್ತೆ, ನನ್ನನ್ನು ಕೃಷ್ಣ ಬಂದು ತಲೆ ಮೇಲೆ ಇಟ್ಕೊಳ್ತಾನೆ, ಹಾಳಾಗಿ ಹೋಗು ಪರವಾಗಿಲ್ಲ ಅಂತ. ಇದು ಒಂದು ಸಂಸ್ಕೃತದ ಅನ್ಯೋಕ್ತಿ. ಹೀಗೆ ಯಾರೂ ಕೂಡ ಕಗ್ಗದ ಜೊತೆ ಸೇರಿ ಸಗ್ಗ ಪಡೆಯಬಹುದು. ಅಂದರೆ ಎಂಥ ನಾರು ಈ ದಿವ್ಯ ಪಾರಿಜಾತ, ದಿವ್ಯ ಮಂದಾರ, ದಿವ್ಯವಾದ ಅರವಿಂದ, ಇಂಥ ಒಂದು ಸ್ವರ್ಗೀಯ ಸುಮದಿಂದ, ವನ ಸುಮದಿಂದ ಪಾವನವಾಗಬಹುದು. ಅದು ಕಗ್ಗದಲ್ಲಿ ಕಾಣುವಂತಹ ಮಹನೀಯತೆ. ಮಾತ್ರವಲ್ಲ, ಯಾರಿಗೆ ಜೀವನದಲ್ಲಿ ಎಂಥ ಒಂದು ಸಂದೇಹ ಬಂದರೂ, ತಳಮಳ ಬಂದರೂ, ತೊಳಲಾಟ ಬಂದರೂ ಫ್ರೆಂಡ್ ಫಿಲಾಸಫರ್ ಗೈಡ್ ಅಂತ ಹೇಳ್ತಾರಲ್ಲ, ಹಾಗೆ ಆಪ್ತನಾಗಿ, ಮಾರ್ಗದರ್ಶಿಯಾಗಿ, ತತ್ವಜ್ಞಾನಿಯಾಗಿ ಸಾಂತ್ವನ ಕೊಡುತ್ತೆ. ಇದು ಎಲ್ಲ ಕೃತಿಗಳು ಮಾಡೋದಿಲ್ಲ. ಒಂದು ಭಗವದ್ಗೀತೆಯೋ ಅಥವಾ ಒಂದು ಯೋಗ ವಾಸಿಷ್ಠವೋ ಅಥವಾ ಒಂದು ಸುಮತಿ ಶತಕವೋ ಇಲ್ಲ ಒಂದು ವೇಮನನದೋ ಉಮರ್ ಖಯಾಮನ ರುಬಾಯಿಯಾತ್ತೋ ಅಥವಾ ಖಲೀಲ್ ಗಿಬ್ರಾನನ ತುಂಬ ರಮಣೀಯವಾದ ಕಾವ್ಯಗುಚ್ಛಗಳು, ಇವು ನಮಗೆ ಆಗಾಗ ಸಾಂತ್ವನ ಕೊಡಬಹುದು. ಪ್ರಪಂಚದ ಸಾಹಿತ್ಯದಲ್ಲಿ ಅಂಥ ಜೀವನವಿಡೀ ಸಂಗಾತಿಯಾಗಿ ಸಾಂತ್ವನ ಕೊಡಬಲ್ಲಂತಹ ಒಂದು ದಾಸರ ಮಾತು, ಒಂದು ವಚನಕಾರರ ಅಲ್ಲಮ ಪ್ರಭುವಿನದು, ಅಕ್ಕ ಮಹಾದೇವಿಯದು ಮಾತು, ಈ ಥರದ್ದರ ಸಂಖ್ಯೆ ತುಂಬ ಕಡಿಮೆ. ಒಂದೊಂದು ಭಾಷೆಯಲ್ಲಿಯೂ ಲೆಕ್ಕಿಸಿದರೆ ಒಂದು ಕೈ ಬೆರಳೆಣಿಕೆ, 4-5ಕ್ಕಿಂತ ಜಾಸ್ತಿ ಇರೋದಿಲ್ಲ. ಅಂಥದ್ರಲ್ಲಿ ಇದಕ್ಕೆ ಆ ಒಂದು ಗಣ್ಯವಾದ ಸ್ಥಾನ 1000 ವರ್ಷಗಳ ಕನ್ನಡ ಸಾಹಿತ್ಯದಲ್ಲಿ ಬಂತಲ್ಲ, ಅದು ಯಾರೂ ಕೂಡ ತಲೆಬಾಗಬೇಕಾದದ್ದು, ಸೈ ಎನ್ನಬೇಕಾದದ್ದು, ಜೈ ಎನ್ನಬೇಕಾದಂಥದ್ದು. ಈ ಕಗ್ಗವನ್ನು ಮತ್ತೆ ಮತ್ತೆ ಓದ್ತಾ ಇದ್ದೀನಿ. ನಾನು ಪ್ರೌಢಶಾಲೆಯಲ್ಲಿ ಸಂಸ್ಕೃತ ಆಶುಭಾಷಣ ಮತ್ತು ಸಂಸ್ಕೃತದ ಕಂಠಪಾಠ ಸ್ಪರ್ಧೆಯಲ್ಲಿ ಪಡ್ಕೊಂಡ ಪ್ರೈಸ್ ಬುಕ್ ಇದು. 76ನೇ ಇಸ್ವಿ 77ನೇ ಇಸ್ವಿಯಿಂದ ಎಡಬಿಡದೆ ಪುಟ ತಿರುವಿ ಹಾಕ್ತಲೇ ಇದ್ದೀನಿ. 25 ವರ್ಷ ಆಯಿತು. ಆದರೂ ಕೂಡ ಕಗ್ಗದಲ್ಲಿ ಕೆಲವು ಅರ್ಥವಾಗದೇ ಇರುವ ಪದ್ಯಗಳು, ಅಂದರೆ ಅದರ ಅರ್ಥದ ಎಲ್ಲ ವ್ಯಾಪ್ತಿಯನ್ನು ಬಿಟ್ಟುಕೊಡದೇ ಇರುವ ಪದ್ಯಗಳು ಇವೆ. ಹೀಗಾಗಿ ಕಗ್ಗ ಸುಲಭವಾದ ಗ್ರಂಥ ಅಂದರೆ ಸುಲಭ, ಕಷ್ಟವಾದದ್ದಂದರೆ ಕಷ್ಟವಾದದ್ದು. ಅಂಥ ಒಂದು ಸ್ವಾರಸ್ಯ ಇದರೊಳಗೆ ಅಡಗಿದೆ.
ಮತ್ತೆ ಈ ಒಂದು ವೈಶಿಷ್ಟ್ಯಕ್ಕೆ ಮುಖ್ಯ ಕಾರಣ ಇದನ್ನು ನಿರ್ಮಿಸಿದವರ ಬದುಕು ಕೂಡ. ಗುಂಡಪ್ಪನವರಲ್ಲದೆ ಇನ್ಯಾರಾದರೂ ಬರೆದಿದ್ದಿದ್ರೆ ಬರೆಯೋಕ್ಕೆ ಸಾಧ್ಯವಾ? ಅದೊಂದು ಪ್ರಶ್ನೆ. ಬರೆದಿದ್ರೆ ಕಗ್ಗ ಹೀಗಿರ್ತಾ ಇತ್ತ? ಖಂಡಿತ ಇರ್ತಾ ಇರಲಿಲ್ಲ. ಯಾಕೆಂದರೆ ವ್ಯಕ್ತಿ ತಾನು ಮಹನೀಯನಾಗದೆ ಮಹತ್ತಾದದ್ದನ್ನು ಕೊಡೋಕ್ಕೆ ಆಗೋಲ್ಲ. ಕೊಟ್ಟರೂ ಅದು ಕೆಲವೊಂದು ಮುಖದಲ್ಲಿ ಸ್ವಾರಸ್ಯಕಾರಿಯಾಗಿರ್ಬೋದು, ಪ್ರತಿಯೊಂದು ಹೆಜ್ಜೆಯಲ್ಲಿಯೂ ಇರೋಕ್ಕೆ ಸಾಧ್ಯ ಇಲ್ಲ. ಋಷಿಯಲ್ಲದವನು ಕವಿಯಾಗಲಾರ. ವಾಲ್ಮೀಕಿರ್ ಭಗವಾನ್ ಋಷಿ. ಹಾಗಾದಾಗ ರಾಮಾಯಣ ಬರೆಯೋಕ್ಕೆ ಸಾಧ್ಯ. ಡಿ ವಿ ಜಿಯವರೇ ಹೇಳುವ ಮಾತು, ಮಹಾಕೃತಿಗೆ ಮಹಾಜೀವನ ಕೂಡ ಮುಖ್ಯ. ಹೀಗಾಗಿ ಕಗ್ಗವನ್ನು ಓದುವಾಗ ಗುಂಡಪ್ಪನವರ ಜೀವನವೂ ಕೂಡ ನಮಗೆ ಕಾಣಿಸ್ತಾ ಇರುತ್ತೆ. ಆ ಜೀವನದಿಂದ ನಮಗೆ ಇಲ್ಲಿರುವುದು ಬರೀ ಪರೋಪದೇಶ ಪಾಂಡಿತ್ಯವಲ್ಲ, ಆತ್ಮಾನುಭವದ ಪರಿಪಾಕದಿಂದ ಹೊಮ್ಮಿದ ಮಂತ್ರ ಸದೃಶವಾದಂಥ ಉಕ್ತಿಗಳು ಅಂತ ತಿಳಿಯುತ್ತೆ. ಇದರಿಂದಾಗಿ ಮಂಕುತಿಮ್ಮನ ಕಗ್ಗ, ಅದರ ನಿರ್ಮಾತೃ ಯಾರಿದ್ದಾರೆ, ಅಸ್ಯ ಶ್ರೀ ಕಗ್ಗಾಖ್ಯ ಆಧುನಿಕ ಕರ್ನಾಟಕ ಭಗವದ್ಗೀತಾಯ ಋಷಿ ಶ್ರೀಮಾನ್ ದೇವನಹಳ್ಳಿ ವೆಂಕಟರಮಣಯ್ಯ ಗುಂಡಪ್ಪ ಅಂತಲೇ ಇದಕ್ಕೆ ಹೇಳಬೇಕಾಗತ್ತೆ. ಋಷಿ ಬೀಜ ಕೀಲಕ ಅನ್ನುವ ರೀತಿಯಲ್ಲಿ ಮಾಡಬೇಕು. ಇದೇನು ಈ ರೀತಿಯಾಗಿ ಪೂಜೆ ಆರಾಧನೆಗಳು ಮಾಡುವಂತಹ ಡಿಯಿಫಿಕೇಶನ್, ಗ್ಲೋರಿಫಿಕೇಶನ್ ಅಂತ ಕೇಳಬಹುದು. ಅಲ್ಲ, ಅದರಿಂದ ಪಡೆದ ಬೆಳಕಿಗೆ ನಾವು ಸಲ್ಲಿಸುವ ಕೃತಜ್ಞತೆ ಅಷ್ಟೆ. ಇದು ಒಂದು ಸಂಕೇತ. ಹೀಗೆ ಒಂದು ಜೀವನವನ್ನು, ಜೀವನ ಸಾರವನ್ನು ಮಂತ್ರವನ್ನಾಗಿ ಮಾಡಿದಂತಹ ಮಹನೀಯರು ಗುಂಡಪ್ಪನವರು. ಹಾಗಾಗಿ ಅವರಿಗೆ ಮತ್ತೆ ಮತ್ತೆ ವಂದನೆ ಸಲ್ಲಿಸ್ತಾ ಆರಂಭ ಮಾಡೋಣ. ಮಂಕುತಿಮ್ಮನ ಕಗ್ಗ ಒಂದು ಪೀಠಿಕೆಯನ್ನು ಒಳಗೊಂಡಿದೆ. ತುಂಬ ಜನ ಆ ಪೀಠಿಕೆಯನ್ನು ಗಮನಿಸದೆ ಹೋಗ್ತಾರೆ. ತುಂಬ ಆಕರ್ಷಕವಾದ ಕಥೆ ಉಂಟು. ಅಲ್ಲಿ ತಿಮ್ಮಗುರು ಅಂತ ಒಂದು ಪಾತ್ರವನ್ನು ನಿರ್ಮಾಣ ಮಾಡ್ತಾರೆ. ಹಳ್ಳಿ ಮಕ್ಕಳಿಂಗೆ ಗುರುವು ಹಳ್ಳಿಗೆಲ್ಲ ಗೆಳೆಯನು, ಒಳ್ಳೆ ಹಾರೋವಯ್ಯ ಹಸುವು ಹಸುಳೆ ಎನ್ನುವರವನನು, ಮಂಕುತಿಮ್ಮನೆನುತ ಹೆಸರನವನು ಹೇಳಿಕೊಳ್ಳುವನು, ಬಿಂಕ ಕೊಂಕು ಒಂದು ಅರಿಯದಿದ್ದ ಸಾಧುವಾತನು ಅಂತ ಆರಂಭಿಸ್ತಾರೆ. ಉತ್ಸಾಹ ಗತಿಯ ಈ ಛಂದಸ್ಸಿಗೆ ಉತ್ಸಾಹ ರಗಳೆ ಅಂತ ಕರೀತಾರೆ. ತ್ವರಿತದ 3 ಮಾತ್ರೆಯ ಗತಿಯಲ್ಲಿ ಬರುತ್ತೆ. ಇಲ್ಲಿ ಜೀವನೋತ್ಸಾಹ ಅಲ್ಲಿ ಕಾಣುವಂಥದ್ದು. ಗುಂಡಪ್ಪನವರಿಗೆ ಅತ್ಯಂತ ಪ್ರಿಯವಾದ ಶಬ್ದ ಯಾವುದು ಅಂತ ಕೇಳಿದಿದ್ರೆ ಅವರು ಕಣ್ಣು ಮುಚ್ಕೊಂಡು ಹೇಳ್ತಾ ಇದ್ದು ಅನ್ಸುತ್ತೆ, ಜೀವನ ಸೌಂದರ್ಯ, ಜೀವನೋತ್ಕರ್ಷ, ಜೀವೋತ್ಕರ್ಷ. ಮತ್ತೆ ಮತ್ತೆ ಬಳಸ್ತಾರೆ. ಭಗವದ್ಗೀತೆಯವರಿಗೆ ಜೀವನ ಧರ್ಮಯೋಗ ಮತ್ತು ಯಾವುದೇ ಒಂದು ತತ್ವ, ಬಾಳಿಗೆ ಒಂದು ನಂಬಿಕೆ, ಮತ್ತು ಯಾವುದೇ ಕಾವ್ಯ ಮೀಮಾಂಸೆ ಜೀವನ ಸೌಂದರ್ಯ ಮತ್ತು ಸಾಹಿತ್ಯ. ಹೀಗೆ ಮತ್ತೆ ಮತ್ತೆ ಅವರಿಗೆ ಜೀವನದ ಕಡೆಗೆ ಒಲವು. ಬದುಕು ಸಮ್ಯಕ್ ಜೀವನ, ಈ ಶಬ್ದಗಳನ್ನೆಲ್ಲ ಅವರೇ ಬಳಸಿದ್ದು. ಜೀವೋತ್ಕರ್ಷೆ, ಜೀವನೋತ್ಕರ್ಷ, ಸಮ್ಯಕ್ ಜೀವನ, ಜೀವನ ಸೌಂದರ್ಯ, ಇದೆಲ್ಲ ಶಬ್ದಗಳು ಅವರದೇ ಕೊಡುಗೆ. ಅವರು ಆ ಜೀವನದ ಉಲ್ಲಾಸವನ್ನು ತೋರಿಸುವಂತೆ ಉತ್ಸಾಹ ಗತಿಯಲ್ಲಿ ನಿರ್ಮಾಣ ಮಾಡ್ತಾರೆ ಆರಂಭವನ್ನು. ಒಬ್ಬ ಶಾಲೆಯ ಹಳ್ಳಿಯ ಮೇಷ್ಟರು, ಆತ ಬ್ರಹ್ಮಚಾರಿ, ಒಂದು ರೀತಿಯಾದ ಅವಧೂತ ಪ್ರಜ್ಞೆಯವನು. ಇಲ್ಲಿ ಆರಂಭದಲ್ಲಿ ಒಂದು ಚಿತ್ರ ಕೂಡ ಬರುತ್ತೆ. ಮಬ್ಬು ಮಬ್ಬಾಗಿರ್ತಕ್ಕಂತಹ ಕಂಬ ಸಾಲಿನ ಒಂದು ದೇವಸ್ಥಾನದ ಪ್ರಾಕಾರದ ಒಳಗಿನ ಭಾಗದಲ್ಲಿ ಯಾವುದೋ ಒಂದು ವ್ಯಕ್ತಿ ಕರಿಯ ಕಂಬಳಿಯನ್ನ ತಲೆಯಿಂದ ಪಾದದವರೆಗೆ ಆಪಾದ ಮಸ್ತಕ ಹೊದ್ದುಕೊಂಡು ಕೂತಂತೆ. ಅದು ಸ್ಪಷ್ಟವಾಗಿಲ್ಲ ಚಿತ್ರಣ. ಯಾರೋ ಡಿ ವಿ ಜಿಯವರು ಹೇಳಿದಂತೆ ಈ ಚಿತ್ರ ಕ್ಲಿಯರ್ ಆಗಿಲ್ಲ ಅಂತ. ಇದು ಉದ್ದೇಶಪೂರ್ವಕವಾಗಿ ಡಿ ವಿ ಜಿಯವರು ಮಾಡಿತ್ತು. ತತ್ವಾಭ್ಯಾಸಿ ಅದೊಂದು ನಿಗೂಢವಾದ ಕತ್ತಲೆಯ ಒಳಗೆ ಕೂತುಕೊಂಡು ಅಂತರ್ಜ್ಯೋತಿಯನ್ನ ಅನುಸಂಧಾನ ಮಾಡ್ತಾ ಇರ್ತಾನೆ. ಅದು ಅಲ್ಲಿರುವ ಸ್ವಾರಸ್ಯ. ಮನೋ ನವದ್ವಾರ ನಿಷಿದ್ಧ ವೃತ್ತಿ, ಕುಮಾರವ್ಯಾಸದಲ್ಲಿ, ಕುಮಾರ ಸಂಭವದಲ್ಲಿ ಕಾಳಿದಾಸ ಹೇಳ್ತಾನಲ್ಲ, ಆ ಮನಸ್ಸಮಾಧಾಯ, ಮನಸ್ಸನ್ನು ತನ್ನೊಳಗೆ ತಾನು ಇಟ್ಟುಕೊಂಡು ಯಮಕ್ಷರಂ ಕ್ಷೇತ್ರವಿದೋ ವಿದುಸ್ತಂ ಆತ್ಮಾನಮಾತ್ಮನ್ಯವಲೋಕಯಂತಂ, ತನ್ನೊಳಗೆ ತಾನು ತನ್ನ ಒಳಬೆಳಕನ್ನು ನೋಡ್ತಾ ಇರುವ ಸ್ಥಿತಿ. ಹಾಗೆ ಇರ್ತಾ ಇದ್ದ ಆತ. ಆ ಕಗ್ಗದ ಮಂಕುತಿಮ್ಮನ ತಿಮ್ಮ ಗುರು ಅವನು ಮೇಷ್ಟ್ರು. ಅವನನ್ನು ಒಳ್ಳೆ ಹಾರುವಯ್ಯ, ಹಾರುವ ಅಂದರೆ ಪಾರ್ವ, ನೋಡಬಲ್ಲ ಶಕ್ತಿ ಇರತಕ್ಕಂಥವನು, ಕ್ರಾಂತದರ್ಶಿ, ಹಸುವಿನಂಥವನು, ಮಗುವಿನಂಥವನು ಅಂತ ಹೇಳ್ತಾ ಇದ್ರು. ಅವನನ್ನ ಮಕ್ಕಳೆಲ್ಲ ತುಂಬ ಸಂತೋಷದಿಂದ ಬಂದು
ಮೆಚ್ಚಿಕೊಂಡು ಪ್ರೀತಿಯಿಂದ ಸುತ್ತುವರಿಯುತ್ತಾ ಇದ್ರು. ಅವನು ಹೊತ್ತು ತಪ್ಪದೆ ಪಾಠ ಹೇಳ್ತಾ ಇದ್ದ. ವೇಳೆ ವ್ಯರ್ಥವಾಗದಂತೆ ಪಾಠ ಹೇಳುತ್ತಿರುವನು. ಆಟ ಅಮರ ಮಗ್ಗಿ ಬರಹ ಎಲ್ಲ ಕಲಿಸಿಕೊಡುವನು. ಏಟು ಪೆಟ್ಟು ಬೈಲು ಗದರು ಒಂದು ಮವನು ಮರೆಯನು. ಕತೆಯ ಹೇಳಿ ನಗಿಸುತ್ತವರ ತುಂಟತನವ ಕಳೆವನು. ಮಿತದಿನೆಲ್ಲರೊಡನೆ ಮಾತು ಕತೆಯನಾಡಿ ನಲಿವನು. ಅವನ ತಾಯಿ ಅರ್ಧ ಕುರುಡಿ, ಸಿರಿಯನ್ ಎಡರಿಗೆ ಇಳಿದವಳ್. ಶಿವನ ನಂಬಿ ಮುದುಕಿ ತನ್ನ ಮಗಳ ಮನೆಗೆ ದುಡಿಯುವಳ್. ಇದು ಡಿ ವಿ ಜಿಯವರ ಸೋದರ ಮಾವ ಇದ್ರು. ಅವರ ಒಂದು ವ್ಯಕ್ತಿತ್ವವನ್ನು ಹೋಲುವಂಥದ್ದು. ಆ ತಾಯಿ ಅರ್ಧ ಕುರುಡಿ ಡಿ ವಿ ಜಿಯವರ ತಾಯಿಯವರ ತಾಯಿ ಅಲಮೇಲಮ್ಮ ಅಂತ ಅವರ ತಾಯಿ. ಅವರ ತಾಯಿ ಸಾಕಮ್ಮನವರು ಅಂತ. ಅವರಿಗೆ ಕ್ಯಾಟ್ರಾಕ್ಟ್ ಆಗಿತ್ತು. ಕಣ್ಣು ನೋವು ತಾಳಲಾರೆನೆ ಪನ್ನಗಾರಿ ವಾಹನ ಸನ್ನುತ ಬಂದು ಕಾಪಾಡಲು ಅಂತ ಅವರು ಹಾಡು ಹೇಳಿಕೊಂಡು ಆ ಕ್ಯಾಟ್ರಾಕ್ಟಿನ ಪ್ರಾಬ್ಲಮ್ಗೆ ಗಾನ ಮಾಡಿಕೊಂಡು ಬದುಕಿನಲ್ಲಿ ಜೀವನ ಮಾಡ್ತಾ ಇದ್ರಂತೆ. ಊರಿನ ಜನರಿಗೆ ನೀರಿಗೆ ತುಂಬ ಕಷ್ಟ. ಮುಳುಬಾಗಲಿಗೆ ಸೊಂಟದ ಮೇಲೊಂದು ಬಿಂದಿಗೆ, ತಲೆಯ ಮೇಲೆ 2 ಬಿಂದಿಗೆ, ಆ ಸೊಂಟದ ಮೇಲಿನ ಬಿಂದಿಗೆ ಮೇಲೆ ಮತ್ತೊಂದು ತಂಬಿಗೆ, ಇನ್ನೊಂದು ಕೈನಲ್ಲಿ 2-3 ತಂಬಿಗೆಗಳು, ಅದರ ಪೂರ್ತಿ ಬಿಂದಿಗೆಗಳು ನೀರು, ಹೆಗಲ ಮೇಲೆ ಹಗ್ಗ, ಶೋಧಿಸೋದಕ್ಕೆ ಒಂದು ಬಟ್ಟೆ, ಈ ಥರ ನೀರನ್ನು ಹೊತ್ತುಕೊಂಡು ಬಂದು ಆ ಬಿಂದಿಗೆಯನ್ನು ಎದುರುಗಡೆ ಮನೆಯವರು ಪುರೋಹಿತರು ವೆಂಕಟರಾಮ ಭಟ್ರು ಅವ್ರಿಗೆ ಕೊಡೋರು. ಇನ್ನು ಮಿಕ್ಕ ನೀರನ್ನು ಮನೆಗೆ ಬಂದು ಬಾಯಾರಿಕೆ ಆದವರಿಗೆ ಇಡ್ತಕ್ಕಂಥದ್ದು ಹೀಗೆ ಮಾಡ್ತಾ ಇದ್ರಂತೆ. ಅಂದರೆ ಒಂದು ಪರಿಪಾಕವಾದ ಬದುಕಿನ ಲಕ್ಷಣ ಏನು ಅಂತ ಅವರು ತಮ್ಮ ಜ್ಞಾಪಕ ಚಿತ್ರಶಾಲೆಯ 8ನೇ ಸಂಪುಟದಲ್ಲಿ ತೋರಿಸ್ತಾರೆ. ಸಂಕೀರ್ಣ ಸ್ಮೃತಿ ಸಂಪುಟ ಅಂತ. ಆ ಎಲ್ಲ ಭಾವಗಳನ್ನು ಇಲ್ಲಿ ತುಂಬಿಸಿಟ್ಟಿದ್ದಾರೆ. ಅನುಭವ ಇಲ್ಲದೆ ಅನುಭವ ಬರೋದಿಲ್ಲ. ಮತ್ತೆ ಆ ತಿಮ್ಮಗುರುವಿಗೆ ಒಬ್ಬ ಸೋದರಳಿಯ ಸೋಮಿ, ಗುಂಡಪ್ಪನವರು ತಮ್ಮನ್ನೇ ಚಿತ್ರಿಸಿಕೊಂಡದ್ದು. ಆಮೇಲೆ ಆ ಸೋಮಿ ಆತ ನಗರದಲ್ಲಿ ಓದೋದಕ್ಕೆ ಹೋಗ್ತಾನೆ, ಹೈಸ್ಕೂಲ್ ಓದಕ್ಕೆ. ಗುಂಡಪ್ಪನವರು ಕೋಲಾರದಲ್ಲಿ ಮೈಸೂರಿನಲ್ಲಿ ಕೆಲವು ಕಾಲ ಪ್ರೌಢಶಾಲೆಯನ್ನು ಅಭ್ಯಾಸ ಮಾಡಿದ್ದು. ಆತ ತಿಮ್ಮಗುರು ತನ್ನ ನಿತ್ಯಚರ್ಯೆ ಹೇಗೆ ತರಣಿಯುದಿಪ ಮುನ್ನ ಪಾಡಿ ನಾರಸಿಂಹ ಶತಕಮಂ, ಸೂರ್ಯೋದಯಕ್ಕೆ ಮುನ್ನ ನರಸಿಂಹ ಶತಕ ತೆಲುಗಿನಲ್ಲಿರುವಂತಹ ಕಾವ್ಯ, ಅದು ಸೀಸಪದ್ಯಗಳಲ್ಲಿರುವುದು. ಅದನ್ನು ಹಾಡ್ತಾ ಇದ್ದ. ಇರುಳು ಬರಲು ರಾಮದಾಸ ಕೀರ್ತನೆಗಳ ಪಾಡುವಂ, ಬಿಡುವು ಹೊತ್ತು ಗುಡಿಯೊಳೆಲ್ಲ ಕುಳಿತು ದೈವ ಚಿಂತೆಯೊಳ್ ನಡೆಯುತ್ತಿದ್ದನವನು ಬಾಳ ಹೊರೆಯ ಹೊತ್ತು ಹೊರದ ಒಲ್. ಇದು ಬಹಳ ವಿಶೇಷವಾದದ್ದು. ಹೊತ್ತು ಹೊರದಂತೆ ಇರುವಂಥದ್ದು, ಬಾಳಿನ ಹೊರೆಯಾಗದೇ ಇರುವಂಥ ರೀತಿ ನಡೆಯುವುದು. ಅದನ್ನ ಆ ತಿಮ್ಮಗುರು ಇಟ್ಟುಕೊಂಡಿದ್ದು ಅಂತ. ಅವರ ಸೋದರ ಮಾವ ಊಟಕ್ಕೆ ಮುನ್ನ ಒಂದು ಹಾಡು ಹೇಳ್ತಾ ಇದ್ರಂತೆ. ಅದನ್ನ ಡಿ ವಿ ಜಿಯವರು ಅನುವಾದ ಮಾಡಿದ್ದಾರೆ ಕೇತಕೀವನ ಅಂತ ಅವರ ಒಂದು ಕವನ ಸಂಗ್ರಹದಲ್ಲಿ. ಅದನ್ನ ಕಗ್ಗದಲ್ಲಿಯೂ ಕೂಡ ಹೇಳ್ತಾರೆ. ಒಂದಗಳು ಹೆಚ್ಚಿರದು ಒಂದಗಳು ಕೊರೆಯಿರದು ಅಂತ. ಎಂದೆಂದಿಗೆ ಅನ್ನರುಣ ಸಂದುವುದು ಅನ್ನೋ ಪದ್ಯ ಇದೆಯಲ್ಲ, ಅದು ಆ ಹಾಡಿನ ಭಾವ ಅಂತ. ಊಟ ಮಾಡುವಾಗ ಈ ಭಾವದಿಂದ ಊಟ ಮಾಡುವವರ ಅಂತರಂಗದ ಪರಿಪಾಕ ಎಂಥದ್ದಾಗಿರಬೇಕು ನೋಡಿ. ದೇಗುಲದೊಳದೊಂದು ಮಬ್ಬು ಮಂಟಪವನ್ನು ಸೇರುವಂ, ಅದೇ ಆ ಚಿತ್ರ. ಮಬ್ಬು ಮಂಟಪ. ಹೋಗಿ ಬರುವ ಭುಕ್ತ ಜನಕ್ಕೆ ಮರುಕ ನೋಟ ಬೀರುವಂ. ದೇವಸ್ಥಾನಕ್ಕೆ ಹೋಗಿ ಬರುವ ಭಕ್ತರ ಹತ್ರ ನೋಡಿ ಮರುಕದ ನೋಟ. ಕಾರಣ ಏನಂದ್ರೆ ದೇವರತ್ರಕ್ಕೆ ಹೋಗುವವರಿಗೆ ಭಕ್ತಿಗಿಂತ ಬಿಸ್ನೆಸ್ಸೇ ಜಾಸ್ತಿ ಆಗಿಬಿಟ್ಟಿರುತ್ತಲ್ಲ ಅನ್ನುವಂಥದ್ದು ಮರುಕದ ನೋಟ. ಮತ್ತೆ ಆ ದೇವರು ಮಾಡ್ತಾನೋ ಬಿಡ್ತಾನೋ, ಕಲ್ಲ ದೇವರು ಬಯಸಿದ್ದನ್ನು ಕೊಡ್ತಾನೋ ಬಿಡ್ತಾನೋ, ಅವನಿಗೆ ಹೋಗಿ ಭಕ್ತಿಯಿಂದ ನಿವೇದನೆ ಮಾಡೋದು ತಪ್ಪಲ್ವಲ್ಲ, ಇಂಥ ಪ್ರೀತಿ. ಅದು ಒಂದು ವಿಶೇಷ ಇರಬಹುದು. ಭಾನುವಾರ ಬೆಟ್ಟದೊಂದು ಮೊಡಕ ಸೇರಿ ಕೂಡುವಂ, ಮೌನದಿಂದ ಗಗನ ಧರೆಯ ನಪ್ಪುವತ್ತ ನೋಡುವಂ. ದಿಗಂತ ಹೊರೈಸನ್ ಅಂತಾರಲ್ಲ, ಆಕಾಶ ಭೂಮಿಗಳು ಒಂದಾಗುವ ಗೆರೆಯತ್ತ ನೋಡ್ತಾ ಬೆಟ್ಟದ ಮೂಲೆಯನ್ನು ಸೇರಿ ನೋಡ್ತಾ ಇದ್ದಂತೆ ಭಾನುವಾರ. ಹೀಗೆ ಇದು ಜೀವನದಲ್ಲಿ ಒಂದು ಡಿಟ್ಯಾಚ್ಮೆಂಟ್ ಅನ್ನು ಬೆಳೆಸಿಕೊಂಡು ಲೋಕಪ್ರೀತಿಯನ್ನು ಉಳಿಸಿಕೊಳ್ಳುವ ರೀತಿ. ಆತ ಬದುಕಿನಲ್ಲಿ ಬರೆದಿಟ್ಟಂತಹದ್ದು ಇದು ಅಂತ. ಮೊದಲನೇ ಆವೃತ್ತಿ ಬಂದಾಗ ತುಂಬ ಜನ ಡಿ ವಿ ಜಿಯವರ ಸೋದರ ಮಾವನೇ ಇದನ್ನು ಬರೆದಿದ್ದು, ಡಿ ವಿ ಜಿಯವರು ಅದನ್ನು ತಾವು ಮುದ್ರಿಸಿದ್ದಾರೆ ಅಷ್ಟೇ ಅಂತ ಅಂದುಕೊಂಡ್ರು. ಡಿ ವಿ ಜಿಯವರ ಸಂಪಾದಕ ಅನ್ನುವ ಹೆಸರು ಹಾಕಿದ್ರಂತೆ. ಅಂದರೆ ಏನು, ಅವರ ಸೋದರ ಮಾವ ಬರೆದಿದ್ದೇ ಅಲ್ಲ, ಅವರು ಬದುಕಿದ್ದು. ಅವರ ಬದುಕಿನ ರೀತಿ ಇವರಿಗೆ ಪ್ರಭಾವಕಾರಿಯಾಗಿತ್ತು. ಇವರು ತಮ್ಮ ಬದುಕನ್ನೂ ಆ ರೀತಿ ರೂಪಿಸಿಕೊಂಡರು. ತಮ್ಮ ಬದುಕಿನ ಸಾರಾನುಭವಗಳನ್ನು ಇಲ್ಲಿ ಕೊಟ್ಟರು. ಮತ್ತೆ ಇದು ತನ್ನದಲ್ಲ ಅನ್ನುವ ಭಾವನೆ. ನಮ್ಮಲ್ಲಿ ಯಾವ ಪ್ರಾಚೀನ ಗ್ರಂಥಕಾರನು ತನ್ನ ಹೆಸರನ್ನು ಮುಂದೆ ಮಾಡಿಕೊಳ್ಳಲ್ಲ. ಆ ದೃಷ್ಟಿಯಿಂದ ಡಿ ವಿ ಜಿಯವರು ಇದು ತನ್ನದಲ್ಲ ಅನ್ನುವ ಭಾವ ಇಟ್ಟುಕೊಂಡಿದ್ರು. ಪ್ರತಿಯೊಂದಕ್ಕೂ ಅವರಿಗೆ ಇತ್ತು. ಆಮೇಲೆ ಕೆಲವರು ಒತ್ತಾಯ ಮಾಡಿ ನಿಮ್ಮ ಬರವಣಿಗೆಯನ್ನ ಕಡೆಗೆ ನಿಮ್ಮದಲ್ಲ ಅಂತ ಭ್ರಮಿಸುವಂತೆ ಆಗುತ್ತೆ,
ನಮ್ಮ ಗೊಂದಲ ಪರಿಹಾರವಾಗೋದಕ್ಕಾದರೂ ನೀವು ಅದರ ಲೇಖಕ ಅನ್ನೋದನ್ನು ಡಿಕ್ಲೇರ್ ಮಾಡಬೇಕು ಅಂತ ಹೇಳಿ ಮುಂದಿನ ಆವೃತ್ತಿಗಳಲ್ಲಿ ಅವರ ಹೆಸರು ಬಂತು. ಈಗಲೂ ಕೆಲವರು ನನ್ನನ್ನು ಕೇಳೋದುಂಟು, ಇದು ನಿಜವಾಗ್ಲೂ ಅವರು ಬರೆದಿದ್ದೇನಾ ಅಂತ. ಖಂಡಿತವಾಗಿ ಅವರು ಬರೆದದ್ದೇ, ಆದರೆ ಅವರು ಬರೆದದ್ದು ಅಲ್ಲ. ಯಾವ ಮಹಾಕೃತಿಯೇ ಆಗಲಿ ಆ ಲೇಖಕನ ಬಾಳಿನಿಂದ ಎಲ್ಲ ಸಾರವನ್ನು ಹೀರಿಕೊಂಡು ಬರುತ್ತೆ. ಬಂದ ಮೇಲೆ ಲೇಖಕ ಅದನ್ನು ಬರೆಯೋಕ್ಕಾಗೋದಿಲ್ಲ. ಪರಾ ಪಶ್ಯಂತಿ, ಮಧ್ಯಮ, ವೈಖರಿ ಅಂತ 4 ವಾಕ್ ಸ್ವರೂಪಗಳನ್ನು ಹೇಳ್ತಾರೆ. ಪರ ಅಂದರೆ ಅನಾಹತನಾದ, ಅನ್ಸ್ಟ್ರಕ್ ವೈಬ್ರೇಷನ್ ಅಂತ. ಅದು ಶಬ್ದ ಮತ್ತು ಅರ್ಥ, ಸೌಂಡ್ ಅಂಡ್ ಸೆನ್ಸ್ ಒಂದೇ ಆಗಿರುವ ಅಭೇದ ಸ್ಥಿತಿಯ ನಿಸ್ತರಂಗ ಸಮುದ್ರದಂತೆ, ಅಲೆಯಿಲ್ಲದ ಸಮುದ್ರದಂತೆ ಇರುವಂಥ ಸ್ಥಿತಿ. ಅದು ಪಶ್ಯಂತಿ ಆದಾಗ ವ್ಯಕ್ತವಾಗುತ್ತೆ. ಹೆಸರೇ ಪಶ್ಯಂತಿ ಅಂದರೆ ತೋರಿಕೊಳ್ತಕ್ಕಂಥದ್ದು ಅಂತ. ಆಗ ನಮಗೊಂದು ಐಡಿಯಾ ಬಂತು ಅಂತೀವಿ. ಆ ಸ್ಥಿತಿ, ಆಶಯ ಇದೆ. ಆ ಆಶಯಕ್ಕೆ ವಾಗರ್ಥಗಳ ಪೃಥಕ್ಕಾದ ರೂಪ ಬಂತು, ಆಲೋಚನೆಯ ಸ್ಥಿತಿಗೆ ಬಂದಿದೆ. ಐಡಿಯಾ ಹ್ಯಾಸ್ ಬಿಕಮ್ ಥಾಟ್, ಅಂದರೆ ಆಲೋಚನೆ ವಾಗರ್ಥ ರೂಪವಾದ ವಾಕ್ಯದ ಸ್ವರೂಪ ತಗೊಂಡಿದೆ ಅಂದಾಗ ಅದು ಮಧ್ಯಮ. ಮತ್ತೆ ಬಾಯಿಂದ ಫೋನೆಟಿಕ್ ಲ್ಯಾಂಗ್ವೇಜ್, ಈ ಕಂಠ್ಯ, ತಾಲವ್ಯ, ಓಷ್ಠ್ಯ, ಮೂರ್ಧನ್ಯ ಮೊದಲಾದಂತಹ ಯಾವ್ಯಾವ ವರ್ಣಗಳು ಉಂಟು, ಆ ವರ್ಣಗಳ ಸ್ಥಾನಗಳಿಂದ ತಾನಾಗಿ ಬಂತು ಅಂತಂದಾಗ ಅದು ವೈಖರಿ ಅಂತ ಅನಿಸಿಕೊಳ್ಳುತ್ತೆ. ಹೀಗೆ ನಾವು ಆಲೋಚನೆ ಮಾಡಿ ಪರಾವಾಕ್ಕನ್ನು ಪಶ್ಯಂತಿ ಮಾಡಿ ಅದನ್ನು ಮಧ್ಯಮ ಮಾಡಿ ಮತ್ತೆ ವೈಖರಿ ಮಾಡಬೇಕು. ಇದು ನಮ್ಮ ದಾರಿ, ಇದು ಸಾಮಾನ್ಯ ವಾಗ್ವ್ಯವಹಾರದ ಪಥ. ಹಾಗಲ್ಲದೆ ನೇರವಾಗಿ ಪರಾವಾಕ್ಯ ವೈಖರಿ ಆದಾಗ ದಿ ವೆರಿ ಅನ್ಡಿವೈಡೆಡ್ ವಾಕ್ ಅರ್ಥ, ಸೌಂಡ್ ಅಂಡ್ ಸೆನ್ಸ್ ಎಮರ್ಜಿಂಗ್ ಔಟ್ ಇನ್ ದಿ ಫಾರ್ಮ್ ಆಫ್ ಅನ್ ಎಕ್ಸ್ಪ್ರೆಷನ್, ಅದನ್ನು ಮಂತ್ರ ಅಂತ ಕರೀತಾರೆ. ಪರಾವಾಕ್ಕು ನೇರವಾಗಿ ನುಡಿದಾಗ ವೈಖರಿ ಅಂತ. ಹಾಗೆ ಅದು ಬಂದಾಗ ಲೇಖಕನ ಸ್ವಾಮ್ಯ ಅದರ ಮೇಲೆ ಇರೋಲ್ಲ. ಹಿ ಬಿಕಮ್ಸ್ ಎ ಮೀಡಿಯಂ. ಅವನು ಕೇವಲ ಒಂದು ಮಾಧ್ಯಮ ಆಗ್ತಾನೆ. ಕಗ್ಗದ್ದು ಆ ರೀತಿಯಾದಂಥ ಮಂತ್ರ ಸದೃಶ ಶಕ್ತಿ ಅಂತ ನನಗನ್ಸುತ್ತೆ. ಕಾರಣ ಯಾರಿಗೂ ಜೀವನದ ಬಗ್ಗೆ ಬಂದ ಸಂದೇಹಕ್ಕೆ ಇಲ್ಲಿ ಒಂದು ಉತ್ತರ ಉಂಟು. ನಮಗೆ ಉತ್ತರ ಒಪ್ಪಿಗೆ ಆಗೋಲ್ಲ ಅಂತ ಹೇಳ್ಬೋದು, ಆದರೆ ನಿಮ್ಮ ಜೀವನದ ಸಂದೇಹವಾದರೂ ಇಲ್ಲಿ ಸಮರ್ಥವಾಗಿ ಪ್ರತಿಬಿಂಬಿತವಾಗಿದೆ. ಅಟ್ಲೀಸ್ಟ್ ಯುವರ್ ಡೌಟ್ಸ್ ಆರ್ ಕ್ಲಿಯರ್ಲಿ ಅನಲೈಸ್ಡ್. ಪ್ರಶ್ನೆಯನ್ನು ಸರಿಯಾಗಿ ಅರ್ಥ ಮಾಡಿಕೊಂಡ್ರೆ ಮುಕ್ಕಾಲು ಉತ್ತರ ಸಿಕ್ಕಿದಂತೆ. ಅದು ಕಗ್ಗದಿಂದ ಆಗುವಂತಹ ಮಿನಿಮಮ್ ಉಪಕಾರ. ಮತ್ತೊಂದು ಏನಂದರೆ ಇಲ್ಲಿರುವ ವಿಶೇಷ, ಇದರ ವಸ್ತು ಏನು? ಇದರ ವಸ್ತು ಜೀವ, ಜಗತ್ತು, ಈಶ್ವರ. ಇದು ಬಿಟ್ಟು ಇನ್ನು ಬ್ರಹ್ಮಾಂಡ ಏನಿದೆ? ಇಂಡಿವಿಜುವಲ್ ಸೋಲ್ ಅಂದರೆ ಜೀವ, ಮತ್ತು ಯೂನಿವರ್ಸಲ್ ಸೋಲ್ ಅಂದರೆ ಈಶ್ವರ, ಮತ್ತು ಯೂನಿವರ್ಸ್ ಅಂದರೆ ಜಗತ್ತು. ಈ ಜಡ, ಚೇತನ, ಪರಮಚೇತನ, ಈ 3 ಇವುಗಳ ಅಸ್ತಿತ್ವ, ಸಂಬಂಧ ಎಲ್ಲವನ್ನ ಕುರಿತದ್ದು. ಜಗತ್ತು, ಜೀವ, ಈಶ್ವರ, ಬಂಧ, ಮೋಕ್ಷ, ಈ 5 ತತ್ವಗಳು ಇದ್ದರೆ ಅದನ್ನು ಒಂದು ದರ್ಶನ ಅಂತ ಕರೀತಾರೆ. ಆ ದೃಷ್ಟಿಯಿಂದ ನೋಡಿದರೆ ಇದು ದರ್ಶನ. ನಮ್ಮ ಡಿ.ಆರ್. ವೆಂಕಟರಮಣನವರು ವಿರಕ್ತ ರಾಷ್ಟ್ರಕ ಅಂತ ಗುಂಡಪ್ಪನವರ ಜೀವನ ಚರಿತ್ರೆ ಬರೆದರಲ್ಲ, ಅಲ್ಲಿ ಒಂದು ಚಾಪ್ಟರ್, ಒಂದು ಅಧ್ಯಾಯಕ್ಕೆ ಗೌಂಡಿಯ ದರ್ಶನ ಅನ್ನುವ ಹೆಸರಿಟ್ಟಿದ್ದಾರೆ. ಗುಂಡಪ್ಪನವರೇ ಬಳಸ್ತಾ ಇದ್ದ ಶಬ್ದ ಗುಂಡಸ್ಯ ಇದಂ ಗೌಂಡ್ಯಂ. ಗುಂಡ ಹೇಳಿದ್ದು ಇದು ಗೌಂಡ್ಯ ಅಂತ. ಹಾಗೆ ಇದು ನಿಜವಾಗಿ ಅವರ ದರ್ಶನ. ವೇದಾಂತದ ವಿವರಣಾಚಾರ್ಯರುಗಳ ಪರಂಪರೆಯಲ್ಲಿ ಗುಂಡಪ್ಪನವರ ವಿವರಣೆಗೆ ಒಂದು ಬಹಳ ಮಹನೀಯವಾದ, ಆದರಣೀಯವಾದ ಸ್ಥಾನ ಇದೆ. ಮನೆಗೆ ಬಾಗಿಲಿರುವ ಮೆಟ್ಟಿಲಿಗೆ ದೊಡ್ಡ ಜಾಗ ಆಕ್ರಮಣವಾಯಿತು ಅಂತನ್ನುವಂತೆ ಪುಸ್ತಕಕ್ಕಿಂತ ಅದರ ವಿಷಯಕ್ಕಿಂತ ಅದರ ಪರಿಚಯವೇ ದೊಡ್ಡದಾಯಿತು, ಪೀಠಿಕೆಯೇ ದೊಡ್ಡದಾಯಿತು ಅಂತ ಯಾರು ತಪ್ಪು ತಿಳಿಯಬೇಡಿ. ಕಾರಣ ನಿತ್ಯ ನಮ್ಮ ಜೊತೆಗೆ ಇರುವಂತಹ ಪುಸ್ತಕದ ಬಗ್ಗೆ ಅತಿ ಪರಿಚಯಾದ ಅವಜ್ಞ, ಓವರ್ ಫೆಮಿಲಿಯಾರಿಟಿ ದಟ್ ಬ್ರೀಡ್ಸ್ ಕಂಟೆಂಪ್ಟ್ ಹಾಗಾಗ್ಬಿಡುತ್ತೆ. ಮಲಯೇ ಭಿಲ್ಲ ಪುರಂಧ್ರಿ ಚಂದನ ತರು ಕಾಷ್ಠಂ ಇಂಧನಂ ಕುರುತೆ. ಮಲಯ ಪರ್ವತಗಳ ಬೇಡತಿ ಚಂದನ ವೃಕ್ಷದ ಕೊಂಬೆ ಕೊಂಬೆ ಮರದ ತುಂಡುಗಳನ್ನು ನೀರೊಲೆ ಉರಿಸೋದಕ್ಕೆ, ಅಡಿಗೆ ಮಾಡೋಕ್ಕೆ ಬಳಸ್ತಾಳಂತೆ. ಹಾಗಾಗ್ಬಿಡುತ್ತೆ. ಅತಿ ಪರಿಚಯದಿಂದ ಎಲ್ಲ ಕಾಡಲ್ಲಿ ಸಿಗುವಂಥದ್ದು.
ಪ್ರಯಾಗವಾಸಿ ಕೂಪಸ್ನಾನಂ ಸಮಾಚರತಿ. ಪ್ರಯಾಗದಲ್ಲಿರುವವರು, ತೀರ್ಥರಾಜ ಅನ್ನುವ ಪ್ರಯಾಗದ ಕ್ಷೇತ್ರವಾಸಿಗಳು ದಿನ ಬಾವಿ ನೀರಲ್ಲಿ ಸ್ನಾನ ಮಾಡ್ತಾರೆ, ಪ್ರಯಾಗದಲ್ಲಿ ಸ್ನಾನ ಮಾಡೋಲ್ಲ. ಅಯ್ಯೋ ಇದೆಯಲ್ಲ ನಮ್ಮ ಊರಲ್ಲೇ ಏನು ಅಂತ ನಾವು ಹೋಗಿ ಮಾಡಬೇಕು ಅಂತ ಅಂದ್ಕೋತೀವಿ. ಹಾಗೆ ಆದೀತು ಅನ್ನುವ ಕಾಳಜಿಯಿಂದ, ಕಾತರತೆಯಿಂದ ಹೇಳಿದೆ. ಹೆಸರೇ ನೋಡಿ, ಮಂಕು ತಿಮ್ಮ ಅವನ ಕಗ್ಗ. ಕಗ್ಗ ಅಂದರೆ ಅದು ಅರ್ಥವಾಗದ್ದು, ಅಸಂಬದ್ಧವಾದದ್ದು ಅಂತ, ಒಗಟು ಅಂತ. ಉಪನಿಷತ್ತುಗಳು ನೋಡಿ ಒಗಟು, ವೇದದ ಮಂತ್ರಗಳನ್ನು ನೋಡಿ ಅದು ಒಗಟು. ಎಷ್ಟೋ ವೇದದ ಮಂತ್ರಗಳು ಒಗಟಾಗಿಯೇ ಇರುತ್ತವೆ. ಉದಾಹರಣೆಗೆ ಋಗ್ವೇದದ ಪ್ರಥಮ ಮಂಡಲದಲ್ಲಿ ಬರತಕ್ಕಂತಹ ಅತ್ಯಂತ ಮಹನೀಯ ಸೂಕ್ತ, ಇಡೀ ಋಗ್ವೇದದಲ್ಲಿ ಶಿಖರಾಯಮಾಣ ಅನ್ನುವಂಥದ್ದು ದೀರ್ಘತಮಸ್ ಮಹರ್ಷಿಯ ದರ್ಶನ, ಅಲ್ಪಸ್ತವ ಎಂದೇ ಹೆಸರಾದ ಋಗ್ವೇದದ ಅತಿದೊಡ್ಡ ಸೂಕ್ತ, 52 ಮಂತ್ರಗಳ ಸೂಕ್ತ, ಅಸ್ಯವಾಮಸ್ಯ ಸೂಕ್ತ. ಅದನ್ನು ಅಸ್ಯವಾಮೀಯ ಅಂತಲೂ ಕರೀತಾರೆ. ಅದು ಪೂರ್ಣವಾಗಿ ಒಗಟಿನ ರೂಪದಲ್ಲಿಯೇ ಬರುತ್ತೆ. ಪುರುಷ ಸೂಕ್ತ ಅದು ಒಗಟೆ ಆಗಿರುವಂಥದ್ದು. ಇನ್ನು ಉಪನಿಷತ್ತುಗಳು ತೆಗೆದುಕೊಂಡ್ರೆ ಎಷ್ಟೋ ಒಗಟುಗಳು ಅಲ್ಲಿ ಬರ್ತವೆ. ಹಾಗೆ ಮಿಸ್ಟಿಕ್ಸ್ ಅಂತಾರಲ್ಲ, ಅನುಭಾವಿಗಳು, ಅವರ ಮಾತೆಲ್ಲ ಒಗಟು. ಅಲ್ಲಮ ಪ್ರಭುದೇವರ ವಚನಗಳನ್ನು ತೆಗೆದುಕೊಳ್ಳಿ, ಹರಿದಾಸರ ಕೆಲವು ಬೆಡಗಿನ ವಚನಕಾರರ ಬೆಡಗಿನ ವಚನಗಳನ್ನು ತೆಗೆದುಕೊಳ್ಳಿ, ಹರಿದಾಸರ ಕೆಲವು ತುಂಬ ಒಗಟಿನಂತೆ ಇರತಕ್ಕಂತಹ ಕೆಲವು ರಚನೆಗಳುಂಟು, ಅವನ್ನು ತೆಗೆದುಕೊಳ್ಳಿ. ಎಲ್ಲಿ ತೆಗೆದುಕೊಂಡ್ರೂ ಹಾಗೆ. ಮಧ್ವಾಚಾರ್ಯರು ಅದನ್ನು ಗುಹ್ಯ ಭಾಷಾ ಅಂತ ಕರೀತಾರೆ. ಹೊಸ್ತೇನಲ್ಲ, ಅವರು ವಿಚಾರ ಭಾಷಾ, ಸಮಾಧಿ ಭಾಷಾ, ಗುಹ್ಯ ಭಾಷಾ ಅಂತಾರೆ. ನಮ್ಮ ಪರಂಪರೆಯಲ್ಲಿ ಅದನ್ನು ಅಲಂಕಾರಿಕರು ಅಭಿಧಾ, ಲಕ್ಷಣ, ವ್ಯಂಜನ ಅಂತ 3 ಭಾಷಾ ವಾಗ್ವ್ಯಾಪಾರಗಳಿಂದ ಹೇಳಿದ್ದಾರೆ. ಹೆಸರು ಮಾತ್ರ ಬೇರೆಯಷ್ಟೇ, ತತ್ವ ಎಲ್ಲ ಒಂದೇ. ಅಂದರೆ ಅದು ಸಾಂಕೇತಿಕವಾದ ಧ್ವನಿಶಕ್ತಿ ಇರತಕ್ಕಂತಹ ಮಾತುಗಳು ಅಂಥದ್ದು. ಅದು ಧ್ವನಿಪೂರ್ಣವಾದ ಅಭಿವ್ಯಕ್ತಿ ಹಾಗಿರುವಂಥದ್ದು. ಹತ್ತ ಕಡೆ ನೀವು ಸೇಂಟ್ ಅಗಸ್ಟಿನ್ ಮೊದಲಾದವರನ್ನು ನೋಡಿ, ಇಲ್ಲದೇ ಇದೆ ಅಲಿಲಾಲ್ ಮಂಜೂರ್ ಅಂತ ಇವರನ್ನು ನೋಡಿ, ಸೂಫಿ ಸಂತರನ್ನು ನೋಡಿ, ಎಲ್ಲಿ ಕಂಡರೂ ನಿಮಗೆ ಆ ಒಂದು ಅರ್ಥವಾಗದಿರುವಿಕೆ ಅಂತ ಕಾಣಿಸುತ್ತೆ. ಏನಿದು ಅರ್ಥವಾಗದೇ ಇರುವುದು? ಬೇಕು ಅಂತಲ್ಲ ಇವರು ಮಾಡ್ತಾರಾ? ಅಲ್ಲ. ಅವ್ಯಕ್ತವನ್ನ, ಅಚಿಂತ್ಯವನ್ನ, ಅನಿರ್ವಾಚ್ಯವನ್ನ ಹೇಳಬೇಕಾದ್ರೆ ಈ ದಾರಿಯನ್ನು ಅನುಸರಿಸಬೇಕು. ಏನಿಲ್ಲ, ಬಹಳ ಸಿಂಪಲ್. ಸಕ್ಕರೆ ರುಚಿ ಹೇಗಿದೆಯಪ್ಪ ಹೇಳಿ ಅಂದರೆ ಏನಂತೀರ? ಒದ್ದಾಡ್ತೀವಿ ನಾವು, ಆಹಾ ಅಂತ ಅನ್ಸುತ್ತೆ ಅನ್ನೋಂಥದ್ದಕ್ಕೆ ಏನು ಅರ್ಥ ಇದೆ? ತುಂಬಾ ಹಿತ ಅಂತ ಅನ್ಸುತ್ತೆ, ಬಾಯೆಲ್ಲ ಸಿಹಿ ಆಗುತ್ತೆ. ಸಿಹಿ ಅನ್ನೋ ಶಬ್ದ ಮತ್ತೆ ಯಾಕೆ ಹೇಳ್ತೀರಿ? ಅದರ ಸಿಹಿ ರುಚಿನ ವಿವರಿಸಿ ಅಂದ್ರೆ ತಂಪಾಗುತ್ತೆ, ಮತ್ತೆ ತಿನ್ನಬೇಕು ಅಂತ ಅನ್ಸುತ್ತೆ, ಬೆಳೆದಿಂಗಳು ನೋಡ್ದಂಗೆ ಆಗುತ್ತೆ. ಮಾತಿನ ಶಕ್ತಿ ಇದ್ದವರು ಏನೆಲ್ಲ ಹೇಳಬಹುದು. ಹಾಗೆ ಆ ಅನುಭವವನ್ನು ಹೇಳೋದಕ್ಕೆ ಬಹಳ ಕಷ್ಟ. DVG ಅವರು ಹೇಳ್ತಾರೆ, ನರಭಾಷೆ ಬಣ್ಣಿಪುದೆ ಪರಸತ್ವ ರೂಪವನು ಅರಿಯದದು. ಅರಿಯೋಕ್ಕಾಗೋಲ್ಲ. ಪರಮಾನುಭವಗಳ ಹುಲಿ ಅನುಭವಿಗಳ ಒಳಕಿವಿಗೆ ಒರಟು ಯಾನವ ಭಾಷೆ ಮಂಕುತಿಮ್ಮ. ಭಾಷೆ ಕ್ರೂಡ್ ವೆಹಿಕಲ್ ಆಗಿಬಿಡುತ್ತೆ. ಪೂತಿನ ಅವ್ರು ಹೇಳ್ತಾರೆ, ನಿನ್ನ ನುಡಿದೇರು ಹರಿಯೇ ಹಸಿರು ಮಾಸುವುದು ಅಂತ. ಮಾತಿನ ರಥ ಹರಿದು ಬಿಟ್ರೆ ಭಾವ ಅನ್ನುವ ಹಸಿರು ಹುಲ್ಲು ಮಾಸಿ ಹೋಗ್ಬಿಡುತ್ತೆ. ಗರಿಕೆ ಹುಲ್ಲಿನ ಹಾಸಿನ ಮೇಲೆ, ಲಾನ್ ಮೇಲೆ ಒಂದು ಜಗನ್ನಾಥ ರಥನ ಎಳ್ಕೊಂಡು ಬಂದರೆ ಗತಿ ಏನಾಗಬೇಕು? ಆ ರೀತಿಯಾದ ಸೂಕ್ಷ್ಮತೆ ಅಂತ. ಹಾಗಾಗಿ ಅದು ಕಗ್ಗ, ಅದು ಒಂದು ಉಪನಿಷತ್ತಿನಂಥದ್ದು. ಭಗವದ್ಗೀತೆಯಲ್ಲಿಯೇ ಬರುತ್ತೆ ಅಂತ ಒಡಪು. ಊರ್ಧ್ವಮೂಲ ಮದಶಾಖಂ ಅಶ್ವತ್ಥಂ ಪ್ರಾಹುರವ್ಯಯಂ ಛಂದಾಂಸಿ ಯಸ್ಯ ಪರ್ಣಾನಿ ಯಸ್ತಂ ವೇದ ಸವೇದವಿತ್. ಮರ ತಳಕೆಳಕಾಗಿದೆ, ಕಾಲ ಮೇಲಾಗಿದೆ, ತಲೆ ಕೆಳಗಾಗಿದೆ. ಮೇಲೆ ಬೇರು, ಕೆಳಗಡೆ ರಂಬೆ. ಇದು ಕಗ್ಗದಲ್ಲಿ ಕೂಡ ಹೇಳ್ತಾರೆ. ಅಳಿವಿಲ್ಲ ವಿಶ್ವಕ್ಕೆ ಅಂತ ಹೇಳುವಾಗ ತಲೆಯ ಮೇಗಡೆ ಬೇರು, ಕೆಳಗೆ ಕೊಂಬೆಲೆ ಚಿಗುರು ಅಂತ. ಇದನ್ನೇ ಊರ್ಧ್ವಮೂಲ ಮವಾಕ್ಷಾಕಃ ಯಶೋಶ್ವತ್ತ ಸನಾತನಃ ಅಂತ ಕಠೋಪನಿಷತ್ತು ಹೇಳುತ್ತೆ. ಇದು ಒಂದು ವಾಗ್ರೂಪದ ಪ್ರತಿಮೆ, ಸಂಕೇತ. ಅಂಥದ್ದನ್ನ ಕಗ್ಗ ಅಂತ. ಅರ್ಥವಿಲ್ಲದ ಮಾತಲ್ಲ, ಪರಮಾರ್ಥವಿರುವ ಮಾತು ಅಂತ ಕಗ್ಗದ ಅರ್ಥ ಅದು. ಮತ್ತೆ ಜ್ಞಾನಿಗಳು ನಮ್ಮ ಪರಂಪರೆಯಲ್ಲಿ ಯಾವ ದೇಶದಲ್ಲಿ ನೋಡಿ ತುಂಬ ಅಗ್ಗವಾಗಿರುವ ವಸ್ತುಗಳ ಹೆಸರಿನಲ್ಲಿ ಪರಮಾರ್ಥವನ್ನು ಹೇಳ್ತಾರೆ.
ಉಮರ್ ಖಯ್ಯಾಮ್ ಹೇಳ್ತಾನೆ. ಮತ್ತೆ ಮತ್ತೆ ಹೆಂಡದಂಗಡಿಯ ಒಂದು ಪರಿಭಾಷೆಯನ್ನು ಬಳಸ್ತಾನೆ. ಏನು ಹೆಂಡ ಅಂದರೆ ಬ್ರಹ್ಮಾನಂದ ಅಂತ ಅರ್ಥ. ಹೆಂಡದಂಗಡಿ ಅಂತಂದ್ರೆ ಬ್ರಹ್ಮಾನಂದರಾದಂತಹ ಜ್ಞಾನಿಗಳ ಸಾಹಚರ್ಯ ಅಂತನ್ನುವಂಥದ್ದು. ಯಾಕೆ ಅಂದರೆ ನಾವು ಸಾಮಾನ್ಯ ಮನುಷ್ಯರು ಅಂಥ ಬ್ರಹ್ಮಾನಂದ, ಸಚ್ಚಿದಾನಂದ ಇಂಥ ಶಬ್ದಗಳನ್ನು ಉಚ್ಚಾರ ಮಾಡುವ ಆತ್ಮ ಪರಿಪಾಕ ಒಂದಿಷ್ಟೂ ಇರುವುದಿಲ್ಲ. ಬಾಯಿಗೆ ಬಂದಂತೆ ಅವುಗಳನ್ನು ಹೇಳಿ ಆ ಶಬ್ದಗಳು ಮೈಲಿಗೆ ಆಗಿಬಿಟ್ಟಿರುತ್ತೆ. ಬಳಸಿ ಬಳಸಿ ಅವುಗಳ ಮೊನೆ ಹೊರಟೋಗಿರುತ್ತೆ. ಮೊದಲ ಬಾರಿಗೆ ಪಾದಪದ್ಮ ಅನ್ನುವ ಶಬ್ದವನ್ನು ಬಳಸಿದಾಗ ಎಷ್ಟು ಅರ್ಥಪೂರ್ಣವಾಗಿರುತ್ತೆ. ದೊಡ್ಡವರ ಪಾದಗಳು, ಕಮಲ ಹೇಗೆ ಕಣ್ಣಿಗೊತ್ಕೊಳ್ಬೇಕಾದದ್ದು ಪಾದವೂ ಹಾಗೆ. ಪಾದದಿಂದ 5 ಬೆರಳುಗಳು ಹೊರಡುವುದು ದಳಗಳಿದ್ದಂತೆ. ಮೃದುವಾದ ಪಾದಗಳು, ಕೆಂಪಾಗಿ ರಕ್ತದ ಜೀವತ್ಕಾಂತಿಯಿಂದ ತುಂಬಿರುವವು. ಆ ದಳಗಳು ಕಮಲದ ದಳಗಳು ಹಾಗೆ. ಆ ಪಾದಗಳ ಸಹಜ ಸೌರಭ, ಆ ಶೀಲ, ಆ ಕಾಂತಿ, ಇವೆಲ್ಲದರ ಒಂದು ಕಲ್ಪನೆಯಿಂದ ನಮಗೆ ಪಾದಪದ್ಮ ಅಂದರೆ ಅವನು ಪಾವಿತ್ರ್ಯ. ಈಗ ಯಾರಿಗೆ ಬರೆಯುವಾಗಲೂ ಪಾದಪದ್ಮಗಳು, ಪತ್ರ ಬರೆಯುವಾಗಲೆಲ್ಲ ಪಾದಪದ್ಮಗಳು, ಹೇಳುವಾಗಲೆಲ್ಲ ಪಾದಪದ್ಮ ಅಂದರೆ ಸ್ಟೇಲ್ ಆಗಿಬಿಡುತ್ತೆ. ಅದರ ಮೊನಚು ಹೊರಟೋಗುತ್ತೆ. ಇಂಗ್ಲಿಷ್ನಲ್ಲಿ ಡೆಡ್ ಮೆಟಫೋರ್ ಅಂತ ಕರೀತಾರೆ, ಮೃತ ರೂಪಕ ಅಂತ ಅನಿಸಿಕೊಳ್ಳುತ್ತೆ. ಅದರಿಂದ ಏನು ಮಾಡ್ತಾರೆ ಜ್ಞಾನಿಗಳು? ತುಚ್ಛವಾದದ್ದು ಅಂತ ಲೋಕ ಹೇಳುವ ಶಬ್ದಗಳನ್ನು ಬಳಸಿಕೊಳ್ತಾರೆ. ತಂತ್ರಶಾಸ್ತ್ರದಲ್ಲಿ ಆ ಥರದ ಬಳಕೆ ತುಂಬ ಉಂಟು. ತಂತ್ರಾಗಮಗಳಲ್ಲಿ ಈ ಥರದ್ದು ನಮಗೆ ಅದು ಅರ್ಥವಾಗದೆ ಅದು ಅಶ್ಲೀಲ ಅಂತಂತೀವಿ. ನೋಡಿ, ರಾಧಾಕೃಷ್ಣರ ಸಂಬಂಧ, ಪರಕೀಯ ನಾಯಿಕೆ ಮತ್ತು ನಾಯಕರ ಸಂಬಂಧ. ಮದುವೆ ಆದವಳು ಯಾವಳು? ಅವಳು ಗಂಡನನ್ನು ಬಿಟ್ಟು ಮತ್ತೊಬ್ಬನನ್ನ ಹಸಿಯಾಗಿ ಹೇಳಬೇಕಂದ್ರೆ ಮಿಂಡನನ್ನು ಪ್ರೀತಿಸ್ತಾ ಇದ್ದಾಳೆ. ಇದು ಎಂಥ ಒಂದು ಇಲಿಜಿಟಿಮೇಟ್ ಆದ ಅನೈತಿಕ ವ್ಯವಹಾರ ಅಂತ. ನಮ್ಮ ಜೀವಗಳೇ ರಾಧೆಯರು, ನಿರಪರಾಧೆಯರೋ ಅಪರಾಧೆಯರೋ. ಆ ಪರಮಾತ್ಮನೇ ಕೃಷ್ಣ, ಪತಿ. ಅವನು ಬರಿಯ ಪತಿ ಅಲ್ಲ, ಪರಪುರುಷ ಅಲ್ಲ, ಪರಮ ಪುರುಷ. ಗಂಡ ಯಾರೋ? ಯಮಗಂಡ ಈ ಜಗತ್ತು. ಈ ಜಗತ್ತಿನ ಜೊತೆಗೆ ನಮಗೆ ವೆಲ್ಡಿಂಗ್ ಆಗಿಬಿಟ್ಟಿದೆ. ಈ ಜಗತ್ತಿನ ಸಂಸಾರದ ಕೋಟಲೆಯ ಜೊತೆಗೆ, ಸಂಸಾರ ಅಂದರೆ ಸಂಸ್ಕೃತದಲ್ಲಿ ಜಗತ್ತು ಅಂತ ಅರ್ಥ. ಈ ಲೋಕ ಅನ್ನುವ ಸಂಸಾರಕ್ಕೆ ನಾವು ಬದ್ಧರಾಗಿದ್ದೀವಿ. ಗಂಡು ಹೆಣ್ಣು ಎಲ್ಲರೂ ಕೂಡ ಇಲ್ಲಿ ಗೃಹಿಣಿಯರೇ. ನಮಗೆ ಇದಿಷ್ಟ ಇಲ್ಲ. ದಾಸರು ಹೇಳದಂತೆ ಅಲ್ಲಿದೆ ನಮ್ಮ ಮನೆ, ಇಲ್ಲಿ ಬಂದೆ ಸುಮ್ಮನೆ ಅಂತ ನಾವು ಬಂದುಬಿಟ್ಟಿದ್ದೀವಿ. ಇದರ ಜೊತೆಗೆ ಸಿಕ್ಕಾಕೊಂಡಿದ್ದೀವಿ. ಆ ಆಕರ್ಷಣೆ, ಆದರ್ಶದ ಆಕರ್ಷಣೆ ನಮ್ಮನ್ನ ಸೆಳೀತಾ ಇದೆ. ಗುಂಡಪ್ಪನವರು ಹೇಳ್ತಾರೆ, ಧರೆಯಿಂದ ಆಚೆ ನಕ್ಷತ್ರ ಲೋಕದಿಂದ ಒಂದು ಜಯಘೋಷ, ಭೂಮಿಯ ಕೆಳಗಿಂದ ಮೂಳೆ ಎಡೆಗಳ ಅರಚಾಟ ಇದು ಉಂಟು. ಅದನ್ನೇ ಅಡಿಗರು ಹೇಳ್ತಾರೆ, ಯಾವ ಮೋಹನ ಮುರಳಿ ಕರೆಯಿತೋ ದೂರ ತೀರಕ್ಕೆ ನಿನ್ನನುವಾಗಿದೆ. ಇಷ್ಟೇ ಸಾಕೆಂದಿದ್ದೆಯಲ್ಲೋ, ಇಷ್ಟೇ ಸಾಕು, ಚಂದ್ರ ಚಂದನ ಬಾಹು ಬಂಧನ ಇಷ್ಟೇ ಸಾಕು ಅಂತಿದೆಯಲ್ಲ. ಮೊಳೆಯದಡಿಗಳ ಮೂಕ ಮರ್ಮರ, ಮೊಳೆಯದೇ ಇರುವ ಅಲೆಗಳ ಕೆಳಗಡೆ ಯಾವುದೋ ಒಂದು ಮೂಕ ವೇದನೆ ಇದೆಯಲ್ಲ. ಇದ್ದುದೆಲ್ಲವ ಬಿಟ್ಟು ಇರದುದರೆಗೆ ತುಡಿಯುವುದೇ ಜೀವನ. ಅದೇ ಬದುಕ. ಹೌದು, ಅದೇ ಬದುಕು. ಅಲ್ಲಿರುವ ಪರಮಾರ್ಥದ ಆದರ್ಶಕ್ಕೆ ಹೋಗಬೇಕು. ಆ ಪರಮಾದರ್ಶದ ಬ್ರಹ್ಮಾನಂದವನ್ನ ಪರಪುರುಷ, ಪರಮಪುರುಷ, ಇದು ಹೀಗೆ. ಇದನ್ನ ರಾಧಾಕೃಷ್ಣ ರೂಪದಲ್ಲಿ ಎಲ್ಲ ಚಿತ್ರಣ ಮಾಡಿರುವುದು. ಅಂದರೆ ಪರಮಾರ್ಥವನ್ನು ತಿಳಿಸುವ ಶಾಸ್ತ್ರಗಳ ಮಾತು ಪಾಮರರು, ಅಜ್ಞಾನಿಗಳು, ಪ್ರದರ್ಶನ ಮಾತ್ರ ಪ್ರಿಯರಾದ ಪಂಡಿತರು ಅಂತ ಅನಿಸಿಕೊಂಡವರೆಲ್ಲರೂ ವಿದ್ವಾಂಸರು ತರ್ಕ ಕರ್ಕಶ ಕೋಲಾಹಲಗಳು ಬಳಸಿಕೊಂಡು ಅವುಗಳ ಅರ್ಥವನ್ನ, ಅವುಗಳ ಸೌಕುಮಾರ್ಯವನ್ನ, ಅವುಗಳ ಸಂವೇದನೆಯನ್ನ ನಾಶ ಮಾಡಿಬಿಟ್ರಲ್ಲ. ಹಾಗಾಗಬಾರದು ಅನ್ನೋದಕ್ಕೆ ಪತಿತೋದ್ಧರಣ ಶಕ್ತಿ, ಅತ್ಯಂತ ಕೀಳು ಅನ್ನುವ ಪದಗಳನ್ನು ತೆಗೆದುಕೊಂಡು ಅದನ್ನು ಮೇಲಕ್ಕೆತ್ತಿ ಉದ್ಧಾರ ಮಾಡ್ತೀವಿ ಅಂತ ಮಹಾಕವಿಗಳಿಗೆ ಉಂಟು ಆ ಶಕ್ತಿ. ಕುಮಾರವ್ಯಾಸ ಹಾಗೆ ಮಾಡ್ತಾನೆ. ಯಾವ ಶಬ್ದವನ್ನು ತೆಗೆದುಕೊಂಡು ಅದಕ್ಕೆ ದಿವ್ಯವಾದಂತಹ ತನ್ನ ಪ್ರತಿಭಾ ಸ್ಪರ್ಶದಿಂದ, ಪ್ರತಿಭೆ ಅಂತಕ್ಕಂಥ ಸ್ಪರ್ಶಮಣಿಯಿಂದ ಎಂಥ ಕಬ್ಬಿಣದಂಥ ಶಬ್ದವನ್ನು ಬಂಗಾರವಾಗಿ ಮಾಡಿಬಿಡ್ತಾನೆ. ಆ ಶಕ್ತಿ ಅವನಿಗೆ ಉಂಟು. ಹಾಗಾಗಿ ಏನನ್ನು ಬೇಕಾದ್ರೂ ಬಳಸ್ತಾನೆ. ಅಪಕೀರ್ತಿನಾರ್ಯ ಸೆರಗ ಹಿಡಿದರು ಪಾಂಡು ಪುತ್ರರ ಬೊಡ್ಡಿ, ಗಂಡರವು ನೀವು ಷಂಡರು ಹೇಳೆಂದಳಿಂದು ಮುಖಿ, ಯಾವುದನ್ನು ಬಳಸ್ತಾನೆ. ಯಾವುದೂ ಮೈಲಿಗೆ ಅಲ್ಲ. ಈ ಶಕ್ತಿ ಯಾವಾಗ ಬರುತ್ತೆ ಅಂದರೆ ಬ್ರಾಹ್ಮ ಭೂಮವಾದ ವೈಶ್ವಿಕವಾದ ಯೂನಿವರ್ಸಲ್ ಆದ ವಿಷನ್ ಬಂದಾಗ ಬರುತ್ತೆ. ಹಾಗಾಗಿ ಇವರು ಅಂಥ ಲೋಕವು ಕೀಳು ಅಂತ ಭಾವಿಸುವುದನ್ನು ಇದು ಮಾಡ್ತಾರೆ. ವೇದದಲ್ಲಿ ಅದೇ ತಾನೇ ಬರೋದು. ರುದ್ರಾಧ್ಯಾಯ ಓದಿ, ಶೋಭ್ಯಶ್ಚ ವೋ ನಮಃ, ಶಪತಿಭ್ಯಶ್ಚ ವೋ ನಮಃ, ಕರ್ಮಾರೇಭ್ಯಶ್ಚ ವೋ ನಮಃ. ನಾಯಿಗಳಿಗೆ ನಮಸ್ಕಾರ, ನಾಯಿಗಳ ಜೊತೆ ಓಡಾಡುವವರಿಗೆ ನಮಸ್ಕಾರ, ಕುಂಬಾರರಿಗೆ ನಮಸ್ಕಾರ, ಚಮ್ಮಾರರಿಗೆ ನಮಸ್ಕಾರ, ಕಮ್ಮಾರರಿಗೆ ನಮಸ್ಕಾರ.
ಆಸೀನೇಭ್ಯ ಶಯಾನೇಭ್ಯ ತಿಷ್ಠದ್ಭ್ಯ, ಕೂತವರಿಗೆ ನಿಂತವರಿಗೆ ಓಡ್ತಾ ಇರುವವರಿಗೆ ಯಾರಿಗೂ ನಮಸ್ಕಾರ. ಅವನು ಯಾರು? ತಸ್ಕರಾಣಾಂಪತ ಯೇ ನಮಃ, ಕಳ್ಳರ ಯಜಮಾನ, ಅವನಿಗೆ ನಮಸ್ಕಾರ. ಅಂದರೆ ಪ್ರಪಂಚದಲ್ಲಿ ಯಾವುದೂ ಕೀಳಿಲ್ಲ, ಯಾವುದೂ ಕ್ಷುದ್ರವಲ್ಲ. ಭವ್ಯವಾದ ಪೂರ್ಣ ದೃಷ್ಟಿಗೆ ಎಲ್ಲೆಲ್ಲಿಯೂ ಜ್ಯೋತಿ ಕಾಣಿಸುತ್ತೆ. ಹಾಗಾಗಿ ಯಾವ ಶಬ್ದದಿಂದಲಾದರೂ ಪರಮಾರ್ಥವನ್ನ ವ್ಯಕ್ತೀಕರಿಸಬಹುದು ಅಂತ ಹಾಗೆ ಅದನ್ನು ತೆಗೆದುಕೊಳ್ತಾರೆ. ತಿಮ್ಮ, ತಿಮ್ಮ ಅಂದರೆ ಏನು? ತಿರುಮಲ, ತಿರುಮಲೇಶನೇ ತಿಮ್ಮ. ತಿರು ಶ್ರೀ ಮಲೆ ಬೆಟ್ಟ, ಶ್ರೀ ಪರ್ವತ, ಶ್ರೀಗಿರಿ ಶ್ರೀಶೈಲ, ಆ ವೆಂಕಟೇಶ್ವರ ಮಹಾವಿಷ್ಣು, ಆತನ ಹೆಸರು ತಿಮ್ಮ. ಮುದ್ದಿನಿಂದ ಕರೆಯುವ ಹೆಸರು ತಿರುಮಲೇಶ್ವರನ ತಿಮ್ಮ ಅಂತ ಕರಿತೀವಿ. ಅಂದರೆ ವಿಷ್ಣು. ಮಂಕು, ಅವನು ಯಾರು? ಶಿವ. ನಮ್ಮಲ್ಲಿ ಶಿವನನ್ನ ಮಂಕ ಅಂತ ಕರೆಯೋದು ಯಾಕೆ? ಧ್ಯಾನದಲ್ಲಿ ಮಗ್ನನಾಗಿ ಸಮಾಧಿಯಲ್ಲಿ ಇರ್ತಾನೆ. ಸುಮ್ಮನೆ ಕೂತ್ಕೊಂಡಿದ್ರೆ ಮಂಕ ಯಾಕೆ ಕೂತಿದ್ಯಾ ಅಂತ ಕೇಳ್ತಾರೆ. ಸಮಾಧಿ ಅನ್ನೋದು ಮಂಕು ಅಂತ ಆಗುವಂಥದ್ದು, ಲಕ್ಷ್ಮೀಪತಿತ್ವ ಅನ್ನೋದು ತಿಮ್ಮ ಅಂತ ಆಗುವಂಥದ್ದು. ಆದರೆ ನಾವೇ ಮಾಡಿಕೊಂಡದ್ದು. ಪರಮಾರ್ಥವನ್ನು ನಾವು ಅಗ್ಗ ಮಾಡಿದ್ದೀವಿ. ಗುಂಡಪ್ಪನವರು ಅದನ್ನು ಅಗ್ರ ಮಾಡೋದಕ್ಕೆ ಹೊರಟಿದ್ದಾರೆ. ಮಂಕು ತಿಮ್ಮ, ಅವನ ಕಗ್ಗ. ಅಂದರೆ ಹರಿಹರರ ರಹಸ್ಯ ಇದು ಅಂತ. ಇಬ್ಬರೂ ಹೃ ಧಾತುವಿನಿಂದ ಕೂಡಿರುವಂಥವ್ರು. ಹೃ ಅನ್ನೋ ಧಾತುವಿನಿಂದ ಹರ ಮತ್ತು ಹರಿ ಶಬ್ದ ಬಂದದ್ದು. ಹರತೆ ಇತಿ ಹರ, ಹರತಿ ಇತಿ ಹರಿ. ಯಾವುದನ್ನ? ಅಜ್ಞಾನವನ್ನ ಅಪಹರಣ ಮಾಡ್ತಾರೆ, ಜೀವಭಾವವನ್ನು ಬಿಡಿಸಿ ಬ್ರಾಹ್ಮ ಭಾವವನ್ನು ತಂದುಕೊಡ್ತಾರೆ ಎನ್ನುವುದು. ಹರಿಹರಯೋರಿಹ ಭೇದಂ ಕಲಯತಿ ಮೂಢೋ ನ ವೈ ವಿದ್ವಾನ್ ಪ್ರಕೃತಿಸ್ತಯೋರಭಿನ್ನ ಪ್ರತ್ಯಯ ಭೇದ ತದ್ವಿಧಾ ಭವತಿ ಅಂತ ಪೂಜ್ಯರಾದ ರಂಗನಾಥ್ ಶರ್ಮರ ಒಂದು ಶ್ಲೋಕ. ಹರಿಹರರಲ್ಲಿ ಭೇದ ಇಲ್ಲ, ಅವರ ಪ್ರಕೃತಿ ವ್ಯಾಕರಣ ಚಮತ್ಕಾರ ಉಂಟು. ಹೃ ಅನ್ನುವ ಧಾತು ಪ್ರಕೃತಿ, ಅದು ಒಂದೇ ಇಬ್ಬರಿಗೂ. ಪ್ರತ್ಯಯ ಅಂದರೆ ನಾವು ಮಾಡುವ ವಿಶ್ವಾಸ ಮಾತ್ರ ಬೇರೆ. ಹರಿಭಕ್ತರು ಹರಿ ಅಂತಂತಾರೆ, ಹರಭಕ್ತರು ಹರ ಅಂತಂತಾರೆ. ನಮ್ಮ ವಿಶ್ವಾಸಗಳು ಬೇರೆ, ಆದರೆ ಇರುವ ನಿಶ್ವಾಸ, ಉಚ್ಛ್ವಾಸ, ಶ್ವಾಸ ಅದು ಒಂದೇ, ಬ್ರಹ್ಮ ಸ್ವರೂಪ. ಅದು ಏನು? ಪ್ರತ್ಯಯ ಬೇರೆಯಾದರೂ ಪ್ರಕೃತಿ ಒಂದೇ ಆದದ್ದು. ಇದು ಅಕಾರಾಂತ ಪುಲ್ಲಿಂಗ, ಅದು ಈಕಾರಾಂತ ಪುಲ್ಲಿಂಗ ಅಂತ ಪ್ರತ್ಯಯದಿಂದ ಬಂದದ್ದು. ಪುಲ್ಲಿಂಗಗಳ ಪ್ರತ್ಯಯದಲ್ಲಿ ಮಾತ್ರ ವ್ಯತ್ಯಾಸ. ಹೀಗಾಗಿ ಆ ಹರಿಹರ ರಹಸ್ಯವನ್ನ, ಅಂದರೆ ಅವಿದ್ಯಾ ನಿವೃತ್ತಿ ರಹಸ್ಯವನ್ನ, ಲೋಕದಲ್ಲಿ ಅಲೋಕವನ್ನ ಕಾಣುವ, ದೇಶ ಕಾಲಗಳಿಗೆ ಅತೀತವಾಗುವಂತಹ ದರ್ಶನವನ್ನ ಇಲ್ಲಿ ತೋರ್ಪಡಿಸಿದ್ದಾರೆ ಎನ್ನುವುದು ಆ ಶೀರ್ಷಿಕೆಯ ಒಳ ಸ್ವಾರಸ್ಯ. ಇನ್ನ ಮೊದಲನೇ ಪದ್ಯಕ್ಕೆ ಬರೋಣ. ಸಾಮಾನ್ಯವಾಗಿ ನಮ್ಮಲ್ಲಿ ಕೃತಿಯನ್ನು ಶುರು ಮಾಡಬೇಕಾದ್ರೆ ಮಂಗಳಾರ್ಥಕವಾಗಿ ಶುರು ಮಾಡಬೇಕು. ಓಂಕಾರ, ಅಥಶಬ್ದ, ಶ್ರೀ, ಅಕಾರ ಇವೆಲ್ಲ ತುಂಬ ಉತ್ತಮವಾದದ್ದು ಅಂತ ನಂಬಿಕೆ ಉಂಟು. ಮಂಗಳ ಅದನ್ನು ಗುಂಡಪ್ಪನವರು ಗೌರವಿಸುವಂಥವರು. ಹಾಗಾಗಿ ಆರಂಭ ಮಾಡ್ತಾರೆ. ಶ್ರೀ ವಿಷ್ಣು ವಿಶ್ವಾದಿ ಮೂಲ ಮಾಯಾಲೋಲ ದೇವ ಸರ್ವೇಶ ಪರಬೊಮ್ಮನೆಂದು ಜನಂ ಆವುದನು ಕಾಣದೊಡ ಮಳ್ತಿಯಂ ನಂಬಿಹುದೋ ಆ ವಿಚಿತ್ರಕ್ಕೆ ನಮಿಸೋ ಮಂಕುತಿಮ್ಮ. ಶ್ರೀ ವಿಷ್ಣು ಆತ ಬರೀ ವಿಷ್ಣುವಲ್ಲ, ಶ್ರೀ ವಿಷ್ಣು, ಶ್ರೀಯ ಜೊತೆಗೆ ಸೇರಿರತಕ್ಕಂಥವನು. ಶ್ರೀ ಅನ್ನೋ ಶಬ್ದ ಹೇಗೆ ಬಂತು? ಶ್ರಯತೆ ಇತಿ ಶ್ರೀ, ಶ್ರಯಂತೆ ಸರ್ವೇ ಜನಾ ಏನಾಮಿತಿ ಶ್ರೀ. ಈಕೆಯನ್ನ ಎಲ್ಲರೂ ಆಶ್ರಯಿಸ್ತಾರೆ ಅನ್ನೋದ್ರಿಂದ ಶ್ರೀ ಅಂತ. ಶ್ರೀ ಅನ್ನೋದು ಆಶ್ರಯ ಧಾತು, ಶ್ರೇಯ ಧಾತುವಿಂದ ಬಂದದ್ದು. ಅಂದರೆ ಎಲ್ಲರೂ ಆಶ್ರಯಿಸುವಂತಹದ್ದು ಲಕ್ಷ್ಮಿಯನ್ನ. ಜನಕ್ಕೆ ತಂದೆ ಹೇಗಾದರೂ ಇರಲಿ, ತಾಯಿ ಇದ್ದರೆ ಸಾಕು. ನಮ್ಮ ಶ್ರೀವೈಷ್ಣವ ಪರಂಪರೆಯಲ್ಲಿ ಉಂಟು, ಅನಪಾಯಿನಿಯಾದ ಆಕೆ ದೇವಿ ಭಕ್ತರಲ್ಲಿ ಕರುಣೆ ತೋರಿ ಪರಮಾತ್ಮನಿಗೆ ರೆಕಮೆಂಡ್ ಮಾಡ್ತಾಳಂತೆ, ಇವರ ಕೇಸನ್ನು ತೆಗೆದುಕೊಳ್ಳಿ ಅಂತ. ತಾಯಿ ರೆಕಮೆಂಡ್ ಮಾಡಿದ ಮೇಲೆ ತಂದೆ ಇಲ್ಲ ಅನ್ನೋಕ್ಕಾಗೋಲ್ಲ. ಯಾವತ್ತೂ ಅಷ್ಟೇ, ಅಮ್ಮ ಅವರಿಂದಲೇ ಎಲ್ಲ ಆಗುವಂಥದ್ದು ಅದು. ಮತ್ತೆ ನಾವು ಶ್ರೀ ಇಲ್ಲದೆ ಎಲ್ಲಿಯೂ ನಿಲ್ಲೋಕ್ಕಾಗೋದಿಲ್ಲ. ಅಂದರೆ ಶಕ್ತಿ ಸ್ವರೂಪ ಅದು, ಎಲ್ಲದರ ಚೈತನ್ಯದ ನಾಡಿ. ಅದನ್ನ ನಾವು ಸ್ಪಂದ ಅಂತ ಕರಿತೀವಿ, ಅದನ್ನೇ ಕಲಾ ಅಂತ ಕೂಡ ಕರಿತೀವಿ. ಅದನ್ನ ಉಂಟೆ. ಬೆಳಕಿಲ್ಲದೆ ಸೂರ್ಯ ಇಲ್ಲ, ಸೂರ್ಯ ಇಲ್ಲದೆ ಬೆಳಕಿಲ್ಲ, ಬೆಳಕಿಲ್ಲದೆ ಇದ್ರೆ ಅದನ್ನು ಸೂರ್ಯ ಅಂತ ಯಾರೂ ಕರೆಯೋದೇ ಇಲ್ಲ. ಹಾಗೆಯೇ
ಸೂರ್ಯನಿಲ್ಲದೆ ಬೆಳಕಿರೋದಕ್ಕೆ ಸಾಧ್ಯವೇ ಇಲ್ಲ. ಹಾಗಾಗಿ ಮಾಯೆಗೂ ಬ್ರಹ್ಮಕ್ಕೂ ಏನು ವ್ಯತ್ಯಾಸ? ಏನಿಲ್ಲ. ನೀವು ಅದನ್ನು ಬೇರೆ ಅಂತ ಅಂದುಕೊಂಡ್ರೆ ಬೇರೆ ಅಷ್ಟೆ. ಮಾಯೆಗೆ ಬ್ರಹ್ಮವೇ ಆಶ್ರಯ. ಆದರೆ ಮಾಯೆಗೆ ಬ್ರಹ್ಮ ಆಶ್ರಯ ಆದರೆ ಬ್ರಹ್ಮಕ್ಕೆ ಮಾಯೆಯಿಂದ ಏನೂ ಅಪಾಯ ಆಗೋಲ್ವಾ? ಬೆಂಕಿಗೆ ತನ್ನ ಬಿಸಿಯಿಂದ ಏನಾದರೂ ಶಾಖ ಮೈ ಸುಟ್ಟುಕೊಳ್ಳೋ ಥರ ಆಗಿದೆಯಾ? ನೀರಿಗೆ ತನ್ನ ಶೈತ್ಯದಿಂದ ಏನಾದರೂ ನಡುಕ ಬಂದಿದೆಯಾ? ಹೇಗೆ ಇಲ್ಲವೋ ಹಾಗೆ ಶಕ್ತಿಯಿಂದ ಶಿವನಿಗೆ ಯಾವ ಭ್ರಮೆ ಇಲ್ಲ, ಮೋಹ ಇಲ್ಲ. ನಮಗೆ ಮಾತ್ರ ಆಗುವಂಥದ್ದಷ್ಟೇ. ಹೀಗಾಗಿ ಶ್ರೀ ಅನ್ನೋದಕ್ಕೆ ಆ ಎಲ್ಲ ಅರ್ಥ ಉಂಟು. ಮತ್ತು ವಿಷ್ಣು ವ್ಯಾಪ್ನೋತೀತಿ ವಿಷ್ಣು, ಎಲ್ಲೆಲ್ಲಿಯೂ ವ್ಯಾಪಿಸಿರುವಂಥವನು. ಪರಮಾತ್ಮನಿಗೆ ಇಂಥದ್ದು ಜಾಗ ಅಂತ ಇಲ್ಲ. ಶಂಕರರ ಅಂತ ಒಂದು ಶ್ಲೋಕ ಉಂಟು. ರೂಪಂ ರೂಪವ್ಯವರ್ಜಿತಸ್ಯ ಭವತೋ ಧ್ಯಾನೇನ ಯತ್ ಕಲ್ಪಿತಂ ಸ್ತುತ್ಯ ನಿರ್ವಚನೀಯತಾ ಕಿಲ ಗುರೋ ದೂರೀಕೃತಂ ಯನ್ಮಯ ವ್ಯಾಪಿತ್ವಂಚ ನಿರಾಕೃತಂ ಭಗವತೋ ಯತ್ತೀರ್ಥಯಾತ್ರಾದಿನ ಕ್ಷಂತವ್ಯಂ ಜಗದೀಶ. ರೂಪಕ್ಕೆ ಮೀರಿದವನಿಗೆ ರೂಪ ಅಂತ ಕೊಟ್ಟೆ, ಎಲ್ಲ ಹೆಸರುಗಳಿಗೆ ಮೀರಿದವನಿಗೆ ಒಂದು ಹೆಸರು ಅಂತ ಕೊಟ್ಟೆ, ಎಲ್ಲ ಸ್ಥಳದಲ್ಲಿ ಇರುವವನಿಗೆ ಒಂದು ದೇವಸ್ಥಾನ ಅಂತ ಕಟ್ಟಿ ನಿನ್ನ ವ್ಯಾಪ್ತಿಯನ್ನ ಕುಗ್ಗಿಸಿದ 3 ತಪ್ಪು ಮಾಡಿದೆ, ಅಪರಾಧ ಮಾಡಿದೆ, ನನ್ನನ್ನು ಕ್ಷಮಿಸು ಅಂತ ಕೇಳ್ತಾರೆ. ಕಾರಣ ಏನೆಂದರೆ ದೇವರಿಗೆ ಇದೇ ರೂಪ ಅಂದ್ಬಿಟ್ರೆ ಮಿಕ್ಕ ರೂಪ ಅವನದಲ್ಲ ಅಂತ ಆಗ್ಬಿಡುತ್ತೆ. ಯಾತಕ್ಕೆ ಸಾಕಾರಕ್ಕೂ ಮೀರಿ ನಿರಾಕಾರ ಅಂತ ಹೇಳಿದ್ದು? ನಿರಾಕಾರ ಅಂದ್ರೆ ಆಕಾರ ಇಲ್ಲ ಅಂತಲ್ಲ, ಸಕಲಾಕಾರ ಅಂತ ಅರ್ಥ. ತುಂಬ ಜನ ವೇದಾಂತದ ಈ ತತ್ವವನ್ನು ಅರ್ಥ ಮಾಡಿಕೊಳ್ಳದೆ ನಿರ್ಗುಣ ಅಂದ್ರೆ ಗುಣರಹಿತ ಅಂತ. ಸರ್ವಗುಣ ಸಂಪನ್ನ, ಎಲ್ಲ ಗುಣವೂ ಇದೆ. ಹಾಗಾಗಿ ಏನನ್ನು ಹೇಳೋದಕ್ಕೆ ಸಾಧ್ಯ? ಒಂದು ಪದಾರ್ಥದಲ್ಲಿ ಎಲ್ಲಾ ರುಚಿಯೂ ಸೇರಿದ್ರೆ ನಿಮಗೆ ಆ ರುಚಿಯನ್ನು ಏನಂತ ಹೇಳೋಕ್ಕಾಗುತ್ತೆ? ನನ್ನ ಕೈಲಿ ಹೇಳೋಕ್ಕಾಗೋಲ್ಲ ಅಂತಂತೀರಷ್ಟೆ. ಹೀಗೆ ಏನೂ ಇಲ್ಲ ಅಂತ ಶೂನ್ಯ ಅನ್ನುವ ಅರ್ಥ ಅಲ್ಲ. ವಸ್ತುತಃ ಬುದ್ಧದೇವ ಅಲ್ಲಮಪ್ರಭು ಎಲ್ಲ ಶೂನ್ಯ ಅನ್ನುವ ಶಬ್ದವನ್ನು ಬಯಲು ಅಂತ ಬಳಸಿದಾಗ ಪೂರ್ಣ ಅನ್ನುವ ಅರ್ಥದಲ್ಲಿಯೇ ಬಳಸಿದ್ದಾರೆ. ಕಾರಣ ಆ ಪರಿಪೂರ್ಣತೆಯ ತುಂಬುತನವನ್ನು ಬೇರೆ ರೀತಿ ಹೇಳೋಕೆ ಗೊತ್ತಾಗೋಲ್ಲ. ಅದಕ್ಕಾಗಿ ನೋಡಪ್ಪ ಅದಲ್ಲ ಇದಲ್ಲ ಅದು ಏನಂತ ಹೇಳೋಕ್ಕಾಗೋದಿಲ್ಲ, ಕಣಯ್ಯ ನಾನು ಖಾಲಿ ಆದೆ ಅಂತ ಹೇಳುವಂಥದ್ದು. ಹಾಗೆ ರೂಪಕ್ಕೆ ಮೀರಿದವನು. ಇದೊಂದು ಹೆಸರು ವಿಷ್ಣು ನಾರಾಯಣ ಶಿವ ಅಂತೆಲ್ಲ ಹೇಳಿ ಸಹಸ್ರನಾಮ ಬರಿಬೋದು, ಲಕ್ಷನಾಮ ಬರಿಬೋದು, ಇನ್ನೆಷ್ಟು ಬರೆಯೋಕ್ಕೆ ಸಾಧ್ಯ? ಅದಕ್ಕಿಂತ ಆಚೆಗಿರುವ ಒಂದು ಹೆಸರು ಅವನ. ಹೌದು, ಎಲ್ಲ ವಾಕ್ಕು ಅವನೇ. ಹಾಗಾಗಿ ವಾಕ್ಕಿಗೆ ಅತೀತನಾದವನು ಅವನು ಅಂತ ಹೇಳಬೇಕಾಗತ್ತೆ. ಕಾಳಿದಾಸನ ರಘುವಂಶದಲ್ಲಿ ಬರುತ್ತೆ. ದೇವತೆಗಳೆಲ್ಲ ಹೋಗಿ ವಿಷ್ಣುವನ್ನ ಪ್ರಾರ್ಥನೆ ಮಾಡ್ತಾರೆ, ರಾಮನಾಗಿ ಅವತರಿಸಬೇಕು. ನಾನವಾಪ್ತವ್ಯಮಪ್ತವ್ಯಂ ನತೇ ಕಿಂಚನ ವಿದ್ಯತೆ ಲೋಕಾನುಗ್ರಹ ಏವೈಕಃ ಹೇತುಸ್ತೆ ಜನ್ಮಕರ್ಮಣಃ. ನೀನು ಪಡ್ಕೊಳ್ಳಬೇಕಾದ್ದು ಏನೂ ಇಲ್ಲ. ಒಬ್ಬ ಹುಟ್ಟಬೇಕು ಅಂದ್ರೆ ಏನೋ ಒಂದು ಕೆಲಸಕ್ಕೆ ಹುಟ್ಟಬೇಕು ಅಂತ ಪರ್ಪಸ್ ಏನೂ ಇಲ್ಲ. ಆದರೂ ಲೋಕಾನುಗ್ರಹ ಅಂತ ನಮಗೆ ನೀನು ಮಾಡಬೇಕಾದ್ದರಿಂದ ಹುಟ್ಟಬೇಕಾಗಿದೆ, ನಿನಗಾಗಿ ಪಡ್ಕೊಳ್ಳೋದೇನೂ ಇಲ್ಲ ಅಂತ. ಹಾಗೆ ಹೇಳ್ತಾ ನಾವು ನಿನ್ನ ಸ್ತೋತ್ರ ನಿಲ್ಲಿಸ್ತೀವಿ. ಅದಕ್ಕೆ ಕಾರಣ ನಿನ್ನ ಗುಣಗಳು ಮುಗೀತು ಅಂತಲ್ಲ, ನ ಗುಣಾನಾಂ ಯತ್ತಯ, ನಮಗೆ ಸುಸ್ತಾಯಿತು ಅಂತ ನಿಲ್ಲಿಸ್ತಾ ಇದ್ದೀವಿ ಅಂತ. ಹಾಗೆ ನಾಮ ರೂಪ ಎಲ್ಲ ಈ ರೀತಿಯಾದ ಅರ್ಥ. ಮತ್ತೆ ಇನ್ಯಾಕೆ ದೇವಸ್ಥಾನ? ಇನ್ಯಾಕೆ ಅಂದರೆ ನಮಗೆ ಕೇಂದ್ರೀಕರಣಕ್ಕೆ ಒಂದು ಉಪಾಯ ಬೇಕು ಮತ್ತು ನಮಗೆ ಫೀಲಿಂಗ್ ಬರಬೇಕಲ್ಲ, ಅದಕ್ಕಾಗಿ ಇಟ್ಟುಕೊಳ್ತಕ್ಕಂಥದ್ದು. ನಮ್ಮ ಭಾವನೆಯನ್ನ ಒಂದು ಕಡೆಗೆ ಕೇಂದ್ರೀಕರಿಸಿ ಪುಷ್ಟಿಗೊಳಿಸೋದಿಕ್ಕೆ ಬೇಕಾಗಿರುವಂಥದ್ದಷ್ಟೇ. ಇಲ್ಲದೇ ನಮ್ಮ ಭಾವನೆ ಒಂದು ಚಾನೆಲ್ಗೆ ಹರಿಯದೇ ಇದ್ರೆ ದಿಕ್ಕಾಪಾಲಾಗಿ ಬಿಡುತ್ತೆ. ಇಲ್ಲಿಂದ ಅಲ್ಲಿಯವರೆಗೂ ಮುಟ್ಟಬೇಕಾದದ್ದು ಇಲ್ಲಿಯೇ ಹರಡಿಕೊಂಡು ಹೊರಟೋಗ್ಬಿಡುತ್ತೆ, ದಿಕ್ಕು ದೆಸೆ ಇಲ್ಲದೆ ಹೊಯ್ದಾಡುತ್ತೆ ಅನ್ನೋದಕ್ಕೋಸ್ಕರ ಅಷ್ಟೇನೆ. ಕಾಲುವೆಯೇ ಗುರಿಯಲ್ಲ. ಆ ರೀತಿ ಕಾಲುವೆಯಾಗಿ ಒಂದು ಮಾರ್ಗವನ್ನು, ಒಂದು ನಾಮರೂಪ ಇಟ್ಟುಕೊಂಡಿವೆ. ಈ ಎಲ್ಲವನ್ನ ಮೀರಿದ ವ್ಯಾಪ್ತಿ ಇರತಕ್ಕಂಥವನು ವಿಷ್ಣು. ಆತ ವಿಶ್ವಾದಿ ಮೂಲ. ವಿಶ್ವಕ್ಕೆ ಆದಿಯೂ ಹೌದು, ಮೂಲವೂ ಹೌದು. ಹಿಂದೊಮ್ಮೆ ಇದೇ ವೇದಿಕೆಯಲ್ಲಿ ಈ ಶಬ್ದದ ಸ್ವಾರಸ್ಯ ಹೇಳಿದ್ದುಂಟು. ನಮ್ಮ ಪೂಜ್ಯ ರಂಗನಾಥ ಶರ್ಮರು ತಮ್ಮ ಒಂದು ವಿವರಣೆಯಲ್ಲಿ ಇದನ್ನು ತೋರಿಸಿಕೊಡ್ತಾರೆ. ವಿಶ್ವಾದಿ ಅಂತ ಹೇಳಿದ್ರೆ ಸಾಕು, ಅಥವಾ ವಿಶ್ವಮೂಲ ಅಂದರೆ ಸಾಕು. ಅದರ 2 ಶಬ್ದ ಬಳಸಿದ್ದಾರಲ್ಲ ಅಂದರೆ ವೇದಾಂತದಲ್ಲಿ ಚಿದ್ವಾದಿಗಳು ಅಂದರೆ ಆದರ್ಶವಾದಿಗಳಾದವರು, ಉದಾಹರಣೆಗೆ ಬುದ್ಧ, ಶಂಕರ, ರಮಣ, ಶ್ರೀರಾಮಕೃಷ್ಣ ಇಂಥವರು, ಮತ್ತೆ ವಿಜ್ಞಾನದಲ್ಲಿ ಐನ್ಸ್ಟೀನ್, ರಾಬರ್ಟ್ ಓಪನ್ಹೈಮರ್
ಮತ್ತಿದರ್ಗ ಹೈಸನ್ಬರ್ಗ್, ಫ್ರಿಜೋ ಕಾಪ್ರಾ, ಅಲೆಕ್ಸಿಸ್ ಕೆರ್ಲಾ, ಈ ರೀತಿಯಾದಂಥವರು. ಇದು ಸಿದ್ಧಾಂತ ಅಂತ ಪರಮಸತ್ಯವನ್ನು ಹೇಳುವವರು. ಅವರು ಏನಂತ ಹೇಳ್ತಾರೆ, ಜಗತ್ತಿಗೆ ಉಪಾದಾನ ಮತ್ತು ನಿಮಿತ್ತ ಅಂತ ಎರಡು ಕಾರಣ ಉಂಟು. ಉಪಾದಾನ ಅಂತಂದರೆ ರಾ ಮೆಟೀರಿಯಲ್, ನಿಮಿತ್ತ ಅಂದರೆ ಇನ್ಸ್ಟ್ರುಮೆಂಟಲ್, ಅಂದರೆ ಕಾಸಲ್ ಮತ್ತು ಇನ್ಸ್ಟ್ರುಮೆಂಟಲ್ ಅಂತ ಎರಡು. ಮಡಕೆಗೆ ಮಣ್ಣು ಉಪಾದಾನ ಕಾರಣ, ಕುಂಬಾರ, ಚಕ್ರ, ಅದನ್ನು ತಿರುಸೋದಕ್ಕೆ ಒಂದು ಕೋಲು, ಮಣ್ಣನ್ನು ಹೊತ್ತು ತಂದು ಹಾಕೋದಕ್ಕೆ ಕತ್ತೆ, ಈ ಥರದ್ದೆಲ್ಲ ಸೇರಿ ನಿಮಿತ್ತ ಕಾರಣಗಳು ಅಂತ. ಜಗತ್ತಿಗೆ ಪರಮಾತ್ಮ ಉಪಾದಾನ ನಿಮಿತ್ತ ಎರಡೂ ಕಾರಣ ಹೌದು. ಅಭಿನ್ನೋಪಾದಾನ ನಿಮಿತ್ತ ಕಾರಣ ಅಂತ ವೇದಾಂತಿಗಳು ಹೇಳ್ತಾರೆ. ಕಾರಣ ಏನಂದ್ರೆ, ಜಗತ್ತಿಗೆ ಪರಮಾತ್ಮ ಬರೀ ನಿಮಿತ್ತ ಕಾರಣ ಆದರೆ ಜಗತ್ತನ್ನ ಅನ್ನೋ ಒಂದು ವಸ್ತುವನ್ನು ನಿರ್ಮಾಣ ಮಾಡೋಕ್ಕೆ ಬೇಕಾದ ರಾ ಮೆಟೀರಿಯಲ್, ಮೂಲ ಸಾಮಗ್ರಿ ಬೇರೆಯಾಗುತ್ತೆ. ಅಂದರೆ ಕುಂಬಾರ ಮಡಿಕೆಯನ್ನು ಮಾಡದ ಅಷ್ಟೇ, ಆದರೆ ಮಡಿಕೆಯ ವಸ್ತು ಮಣ್ಣು ಅವನಲ್ಲ ಅಂದರೆ ಮಣ್ಣು ಕುಂಬಾರನಿಗಿಂತ ಬೇರೆ ಅಂತಾಯ್ತು. ಇಲ್ಲಿ ಏನೋ ಸರಿ, ಜಗತ್ತು ದೇವರಿಗಿಂತ ಬೇರೆ ಅಂತ ಆದರೆ ದೇವರು ಸರ್ವವ್ಯಾಪಿ ಆಗೋಲ್ಲ. ಯಾಕೆಂದ್ರೆ ಈ ಮಣ್ಣು ಅವನಲ್ವಲ್ಲ. ಅಷ್ಟರ ಮಟ್ಟಿಗೆ ಮಣ್ಣಿಗೆ ಸ್ವತಂತ್ರವಾದ ಐಡೆಂಟಿಟಿ ಬಂತು. ಹಾಗೆ ಜಗತ್ತಿಗೆ ಸ್ವತಂತ್ರವಾದ ಐಡೆಂಟಿಟಿ ಬಂತು ಅಂದರೆ ದೇವರಿಗೆ ಸ್ವತಂತ್ರವಾದ ಐಡೆಂಟಿಟಿ ಇರೋಲ್ಲ. ಹಾಗಾಗಿ ಆತ ಎಂದೂ ಜಗತ್ತಿನ ಮೇಲೆ ಪೂರ್ಣಾಧಿಕಾರವನ್ನು ತೋರಕ್ಕೆ ಸಾಧ್ಯ ಇದೆ. ಹೀಗಾಗಿ ಮಡಕೆಯೂ ಅವನೇ, ಮಣ್ಣೂ ಅವನೇ, ಕುಂಬಾರನೂ ಅವನೇ ಅಂತ ಆಗಬೇಕು. ಅಂದರೆ ಹೇಗೆ, ಯಾವ ತರಹ ಇದನ್ನು ವಿಜುವಲೈಸ್ ಮಾಡ್ಕೊಳ್ಳೋದಕ್ಕೆ ಸಾಧ್ಯ ಅಂದರೆ, ಒಂದೇ ನೀರು ಅಲೆಯಾಗಿ ತೋರುತ್ತೆ, ಅಲೆಯ ಮೇಲಿಂದ ತುಂತರಾಗಿ ತೋರುತ್ತೆ, ನೊರೆಯಾಗಿ ತೋರುತ್ತೆ, ಸುಳಿಯಾಗಿ ತೋರುತ್ತೆ, ಧಾರೆಯಾಗಿ ತೋರುತ್ತೆ, ಕಡೆಗೆ ಘನೀಭೂತವಾದಾಗ ಮಂಜುಗಡ್ಡೆಯಾಗುತ್ತೆ, ಆವಿಯಾದಾಗ ಹಬೆ ಉಗಿ ಅಂತ ಅನಿಸಿಕೊಳ್ಳುತ್ತೆ. ಇದೆಲ್ಲ ಒಂದೇ ನೀರು. ಅದು ತಾಳ್ತಾ ಇರತಕ್ಕಂಥ ವಿವರ್ತ, ಬದಲಾವಣೆ ಅಲ್ಲ, ತೋರಿಕೆ ಮಾತ್ರ. ಹಾಗಾಗಿ ತತ್ವಶಾಸ್ತ್ರದಲ್ಲಿ, ದರ್ಶನದಲ್ಲಿ 3 ಪ್ರಸ್ಥಾನಗಳು ಉಂಟು: ಆರಂಭವಾದ, ಪರಿಣಾಮವಾದ, ವಿವರ್ತವಾದ ಅಂತ. ಆರಂಭವಾದ ಅಂದರೆ ಮಡಕೆ, ಮಣ್ಣು ಮತ್ತೆ ಕುಂಬಾರ ಬೇರೆಯೋ ಹಾಗೆ ಅಂತ. ಪರಿಣಾಮವಾದದಲ್ಲಿ ಎರಡೂ ಒಂದೇ ಆದರೂ ಬೇರೆ ಅಂತ ಹೇಳುವಂಥದ್ದು. ಹಾಲು ಮೊಸರಾಗಿರುವಂತೆ, ಆದರೆ ಮೊಸರು ಮತ್ತೆ ಹಾಲಾಗೋಕ್ಕೆ ಸಾಧ್ಯ ಇಲ್ಲ, ಇರ್ರಿವರ್ಸಿಬಲ್ ಆದದ್ದು ಆ ರೀತಿಯಾಗಿ ಅಂತ ಪರಿಣಾಮವಾದ. ಆದರೆ ವಿವರ್ತವಾದ ಹಾಗಲ್ಲ, ತೋರಿಕೆ ಅಷ್ಟೇ, ಮತ್ತೆ ಅದು ವಾಪಸ್ ತನ್ನಂತೆ ತಾನಾಗುತ್ತೆ ಅಂತ ಹೇಳುವಂಥದ್ದು. ಅಂದರೆ ಪರಮಾತ್ಮನೇ ಈ ಬ್ರಹ್ಮವೇ ಜಗತ್ತಾಗಿದೆ ಅಂತ. ಇದು ವೇದಾಂತದ ಒಂದು ಮುಖ್ಯ ಪ್ರಮೇಯ. ಅದನ್ನು ಅಲ್ಲಿ ತೋರಿಸ್ತಾರೆ. ವಿಶ್ವಾದಿಮೂಲ, ಮಾಯಾಲೋಲ, ಮಾಯೆಯ ಜೊತೆಗೆ ಲೋಲನಾಗಿ ಇದ್ದಾನೆ. ನಾವು ಮಾಯೆಯಲ್ಲಿ ಆಭೀಲರಾಗಿ ಹೆದರುಕೊಂಡಿದ್ದೀವಿ ನಾವು ಮಾಯೆಯಲ್ಲಿ. ಆದರೆ ಪರಮಾತ್ಮ ಮಾಯೆಯಲ್ಲಿ ಲೋಲನಾಗಿದ್ದಾನೆ. ಕಾರಣ ಏನು? ಮಾಯೆ ಅವನಿಗೇನು ತೊಂದರೆ ಮಾಡೋಲ್ಲ. ತೊಂದರೆ ಮಾಡದೇ ಇದ್ದಾಗ ಹಲ್ಲು ಕಿತ್ತ ಹಾವು ಎಷ್ಟು ಚೆನ್ನಾಗಿ ಆಡಿಸಿಕೊಂಡು ಅಲಂಕಾರ ಮಾಡಿಕೊಳ್ಳಬಹುದು, ಆ ರೀತಿಯಾಗಿರುವಂಥದ್ದು. ಅವಿದ್ಯೆಯ ಹಿಡಿತ ಇಲ್ಲದೆ ಇದ್ದಾಗ ಮಾಯೆಯ ಸೊಗಸೇ ಸೊಗಸು. ನೋಡಿ, ನಾವು ಪಂಜರದ ಒಳಗಿರುವ ಹುಲಿಯನ್ನ ಎಷ್ಟು ಚೆನ್ನಾಗಿ ಮೆಚ್ಚಿಕೊಳ್ತೀವಿ. ನೋಡು ಆ ಪಟ್ಟೆಗಳು, ಆ ಕೋರೆ ನೋಡು, ಆ ಬಾಲ ನೋಡು. ಸೇಡಿಯಾಪು ಕೃಷ್ಣ ಭಟ್ಟರು ತರುಣ ಧಮನಿ ಅಂತ ತಮ್ಮ ಕಾವ್ಯದಲ್ಲಿ ಹೇಳ್ತಾರೆ, ಆ ಹುಲಿ ಬರ್ತಾ ಇದ್ರೆ ಬಾಲದಲ್ಲಿ ತೂಗುತ್ತಾ ಆ ಕಾನನದ ಸಿರಿಯನ್ನ ಕಾಣಿಸಿಕೊಳ್ತು ಅಂತ ಹೇಳ್ಬಿಟ್ಟಿದ್ರು. ಅಷ್ಟು ಭವ್ಯವಾಗಿದೆ, ಹೇಗಿದೆ ಅಂತೆಲ್ಲ. ಅದೇ ಕಾಡಿನಲ್ಲಿ ಇದ್ದಕ್ಕಿದ್ದಂಗೆ ನಮ್ಮ ಎದುರಿಗೆ ಹುಲಿ ಬಂದಾಗ ಆಹಾ ಬಾಲವೇ, ಆ ಪಟ್ಟೆಯೇ, ಆ ಗರ್ಜನೆಯೇ ಅಂತ ಹೇಳೋಕ್ಕೆ ನಾವು ಇರ್ತೀವ. ಮರ ಅಂದ್ರೆ ಏನು ಅಂತ ಗೊತ್ತಿಲ್ಲದೆ ಇದ್ದವರು ಕೂಡ ಮರ ಹತ್ತು ಬಿಡ್ತಾರೆ. ಮೃತ್ಯು ಭೀತಿ ಅಂದರೆ ಅವಿದ್ಯೆಗೆ ತುತ್ತಾಗಿದ್ದಾಗ ಕಾಡಿನಲ್ಲಿ ಎದುರಿಗೆ ಹುಲಿಯನ್ನು ನೋಡೋದು, ಅವಿದ್ಯೆಯನ್ನು ದಾಟಿಕೊಂಡು ಮಾಯಾಲೋಲರಾಗಿದ್ದಾಗ ಹುಲಿಯನ್ನು ನೋಡೋದು ಅಂದರೆ ಪಂಜರದಲ್ಲಿ ನೋಡೋದು. ಅದೇ ಹುಲಿಯೇ, ಆದರೆ ಅದಕ್ಕೂ ನಮಗೂ ಪಂಜರದ ಸಲಾಕೆಗಳು ಅಡ್ಡ ಇವೆ. ಅದು ನಮ್ಮನ್ನ ಬಾಧಿಸೋಲ್ಲ, ನಾವದನ್ನು ನೋಡಿ ಆನಂದಿಸ್ತೀವಿ ಅಷ್ಟೇ. ಸಂಸಾರ ಕೂಡ ಹಾಗೇನೆ. ನಿಮ್ಮ ನಿಮ್ಮ ಮನೆಗಳಲ್ಲಿ ಅತ್ತೆ ಸೊಸೆಯರಾಗಿ, ನೀವು ಮಾವ ಅಳಿಯಂದಿರಾಗಿ, ತಂದೆ ಮಕ್ಕಳಾಗಿ ಜಗಳ ಆಡುವಾಗ ಏನೆಲ್ಲ ಬೇಸರ, ಅದೇ ಟಿವಿಯಲ್ಲಿ ಅದೇ ಕಥೆಯ ಧಾರಾವಾಹಿಯಾಗಿ ಬರೆಯುವಾಗ ಏನೆಲ್ಲ ಆನಂದ. ಅಷ್ಟೇ ವ್ಯತ್ಯಾಸ. ಅಂದರೆ ಇಲ್ಲಿ ಇನ್ವಾಲ್ವ್ಮೆಂಟ್ ಇದೆ, ಓವರ್ ಇನ್ವಾಲ್ವ್ಮೆಂಟ್.
ಅಲ್ಲಿ ಓವರ್ ಇನ್ವಾಲ್ವ್ಮೆಂಟ್ ಇಲ್ಲ, ತಟಸ್ಥವಾಗಿ ನೋಡ್ತೀರಾ. ಹಾಗೆ ಅಯ್ಯೋ ಅದು ಏನು ಅಂತಿಲ್ಲ, ಅವಳಿಗೇನಾಯ್ತು ನೋಡ್ಬೇಕು ಅಂತ ಟಿವಿ ಮುಂದೆ ಕೂತ್ಕೋತೀರಿ. ಅಂದ್ರೆ ಏನರ್ಥ? ಅಲ್ಲಿ ಮಾಡುವುದನ್ನು ಇಲ್ಲಿ ಸ್ವಲ್ಪ ಮಾಡಿದ್ರೆ ನಿಮ್ಮ ಮನೆಯೇ ಟಿವಿ ಆಗುತ್ತೆ. ಎಷ್ಟು ಸೊಗಸಾಗಿ ನೋಡ್ತಾ ಇರ್ಬೋದು. ನೋಡಿದ್ಯಾ ನನ್ನ ಸೊಸೆ ಎಷ್ಟು ಚೆನ್ನಾಗಿ ಬೈತಾಳೆ, ಮಗ ಎಷ್ಟು ಚೆನ್ನಾಗಿ ದಬಾಯಿಸ್ತಾ ಇದ್ದಾನೆ ಅಂತ ಬರುತ್ತೆ. ವೇದಾಂತ ಇಷ್ಟೇ. ಇರುವುದನ್ನ ಆಚೆ ನಿಂತು ನೋಡಿದಾಗ ಆನಂದ. ಯಾವಾಗ ಆನಂದ ಆಗುತ್ತೆ? ನಮ್ಮ ಅಹಂಕಾರವನ್ನು ಕಳಚಿಕೊಂಡಾಗ ಆಗುತ್ತೆ. ಪರಮಾತ್ಮ ಆ ರೀತಿ ಮಾಯಾಲೋಲನಾಗಿ ಆನಂದಿಸ್ತಾ ಇದ್ದಾನೆ. ತುಂಬಾ ಜನ ಕೇಳುವುದುಂಟು, ಈ ಪರಮಾತ್ಮ ಯಾತಕ್ಕೆ ಜಗತ್ತನ್ನಿಷ್ಟು ಸಂಕಟಕಾರಿಯಾಗಿ ಮಾಡಿಬಿಟ್ಟ ಅಂತ. ಸಂಕಟಕಾರಿ ನಿಮಗೆ, ಪರಮಾತ್ಮನಿಗಲ್ಲ. ಏನ್ರಿ ಅದರ್ಥ? ಅವನು ಹಾಗೆ ನಮ್ಮನ್ನೆಲ್ಲ ಹಿಂಸೆ ಮಾಡಿ, ಹಿಂದೆ ರೋಮನ್ರೆಲ್ಲ ಕೂಡ ತಮ್ಮ ಕಲಾಸಿಯಂಗಳಲ್ಲಿ ಗುಲಾಮರನ್ನ ಬಿಟ್ಟು ಅವ್ರ ಮೇಲೆ ಹುಲಿಗಳನ್ನ, ಸಿಂಹಗಳನ್ನ, ಆನೆಗಳನ್ನ, ಘೇಂಡಾಮೃಗಗಳನ್ನ ಛೂ ಬಿಡ್ತಾ ಇದ್ರು. ಹಾಗೆ ಮಾಡ್ತಕ್ಕಂಥ ಸ್ಯಾಡಿಸ್ಟಿಕ್ ಪರಪೀಡಾ ಪ್ರಿಯನೇ, ಹಿಂಸಾ ರತಿಯ ಒಂದು ಪರಾಕಾಷ್ಠೆಯೇ ಅವನದು ಅಲ್ಲ. ನಾವು ಅವನಾಗಬಹುದು. ಇದನ್ನ ಶಂಕರರು, ಬುದ್ಧ, ರಮಣ ಎಲ್ಲ ಎತ್ತಿ ಹೇಳಿರುವಂಥದ್ದು. ಏನಂದ್ರೆ ತಟಸ್ಥವಾಗಿ ನೋಡಿ, ಆಗ ನಿಮಗೆ ಗೊತ್ತಾಗುತ್ತೆ, ನಿಮ್ಮಲ್ಲಿಯೇ ಕಾಣಿಸುತ್ತೆ. ಅದಕ್ಕೆ ದೃಷ್ಟಾಂತ ನಾಟಕವೇ ಇದೆ. ನಾಟಕದಲ್ಲಿ ಗೋಳಾಟವನ್ನು ದುಡ್ಡು ಕೊಟ್ಟು ನೋಡ್ತೀವಿ, ಜಗಳಾಟವನ್ನು ದುಡ್ಡು ಕೊಟ್ಟು ನೋಡ್ತೀವಿ, ರಕ್ತಪಾತವನ್ನು ದುಡ್ಡು ಕೊಟ್ಟು ನೋಡ್ತೀವಿ. ಹಾರರ್ ಫಿಲ್ಮ್ಸ್ಗೆ ಬ್ಲ್ಯಾಕ್ ಅಲ್ಲಿ ಟಿಕೆಟ್ ತಗೊಂಡು ಹೋಗಿ ನೋಡ್ತೀವಿ. ಅದೇ ಮನೆಯೊಳಗೊಂದು ಭೂತ ಮೆಟ್ಕೊಂಡು ಬಿಟ್ರೆ ಎಷ್ಟೇ ಹೆದರ್ತೀವಿ. ಅದನ್ನು ಎಂಜಾಯ್ ಮಾಡಬಹುದಲ್ಲ. ಶ್ರೀರಾಮಕೃಷ್ಣ ಪರಮಹಂಸರು ದಕ್ಷಿಣೇಶ್ವರದಲ್ಲಿ ಇದ್ದಾಗ ಅವರಿಗೆ ದೀಕ್ಷಾ ಗುರುಗಳಾದ ತೋತಾಪುರಿಯವರು ಬಂದಿರಲ್ಲ. ಅವರು ಪಂಚವಟಿಯ ಪ್ರಾಂತದಲ್ಲಿ ಒಂದು ರಾತ್ರಿ ಧುನ್ ಅಂದರೆ ಅಗ್ಗಿಷ್ಟಿಕೆಯನ್ನು ಉರಿಸಿಕೊಂಡು ಕೂತಿದ್ದಾಗ ಒಂದು ಮರದಿಂದ ಒಂದು ಮಹಾಸತ್ವ ಇಳಿದು ಬಿಡ್ತಂತೆ. ದೊಡ್ಡದಾಗಿ ಅದು ಆಟಾಟೋಪ ಮಾಡಿಕೊಂಡು, ಕೂತ್ಕೋ, ನೀನು ಬ್ರಹ್ಮವೇ ನಾನು ಬ್ರಹ್ಮವೇ, ಬೇಕಾದ್ರೆ ಭಂಗಿ ಸೆತ್ತೀಯಾ ಅಂತಂದ್ರಂತೆ. ಅಂದರೆ ಆ ಒಂದು ಡಿಸ್ಟೆನ್ಸ್ ಇದ್ದಾಗ, ಆದರೆ ಅನುರಕ್ತಿ ಇದ್ದಾಗ ಎಲ್ಲ ಬಹಳ ಚೆನ್ನಾಗಿ ಕಾಣಿಸ್ತಾ ಇರುತ್ತೆ. ಅದು ಮಾಯಾಲೋಲ. ಅವನನ್ನ ನಾವು ಮಾಯಾಲೋಲ. ದೇವ, ದಿವು ಅನ್ನುವ ಧಾತುವಿಂದ ಬಂದದ್ದು. ಕಾಂತಿ, ಕ್ರೀಡಾ, ಜಿಗೀಷ, ಜ್ಞಾನ ಮೊದಲಾದ 10 ವಿಧವಾದ ಅರ್ಥಗಳು ಇವೆ. ದೇವರಿಗೆ ಲೀಲೆ ಉಂಟು, ಆನಂದ ಉಂಟು, ಕ್ರೀಡೆ ಉಂಟು, ಕಾಂತಿ ಉಂಟು, ಜ್ಞಾನ ಉಂಟು. ಅಂಥವನು ಸರ್ವೇಶ, ಎಲ್ಲಕ್ಕೂ ಒಡೆಯನಾದಂಥವನು. ಎಲ್ಲಕ್ಕೆ ಒಡೆಯನಾಗುವನು ಯಾವಾಗ ಒಡೆಯನಾಗಿರ್ತಾನೆ ಅಂದರೆ, ಯಾವುದರಿಂದಲೂ ಭಯ ಇಲ್ಲದೆ ಇದ್ದಾಗ ಮಾತ್ರ ಎಲ್ಲಕ್ಕೂ ಒಡೆಯನಾಗ್ತಾನೆ. ನಮ್ಮ ತುಂಬ ಜನಕ್ಕೆ ಎಲ್ಲದರ ಮೇಲೆ ಮಾಸ್ಟರಿ ಸಾಧಿಸಬೇಕು ಅಂತ ಉಂಟು. ಅತ್ತೆಗೆ ಸೊಸೆ ಮೇಲೆ ಸಾಧಿಸಬೇಕು, ಸೊಸೆಗೆ ಅತ್ತೆ ಮೇಲೆ ಸಾಧಿಸಬೇಕು, ಮೇಷ್ಟ್ರಿಗೆ ಶಿಷ್ಯರ ಮೇಲೆ ಸಾಧಿಸಬೇಕು. ಈ ಸ್ವಾಮ್ಯ ಸಾಧನೆ ತುಂಬ ಉಂಟು. ನಿರ್ಭೀತಿಯಿಂದ ಮಾತ್ರ ಸಾಧ್ಯ, ಇನ್ಯಾವುದರಿಂದಲೂ ಅಲ್ಲ. ಅದು ಹೇಗೆ? ನಮಗೆ ಯಾವುದೋ ಹೆದರಿಕೆ ಇರೋದ್ರಲ್ಲೇನೆ ನಾವು ದೌರ್ಜನ್ಯ ಮಾಡ್ತೀವಿ. ನಿರ್ಭೀತಿ ಇದ್ದಾಗ, ನಿರ್ಭೀತಿ ಯಾವಾಗ ಬರುತ್ತೆ? ನಿರ್ಮತ್ಸರ ಇದ್ದಾಗ, ನಿಷ್ಕಳಂಕವಾದ ಪ್ರೀತಿ ಇದ್ದಾಗ ಮಾತ್ರ ನಿರ್ಭೀತಿ ಬರುತ್ತೆ. ಹೀಗೆ ಆತ ಹಾಗೆ ಸರ್ವೇಶರಾಗಿರುವವನು, ಪರಬ್ರಹ್ಮ, ಶ್ರೇಷ್ಠವಾದ, ಅತ್ಯಂತ ಮಹತ್ತಾದ, ಬೃಹತ್ತಾದದ್ದು, ಬೃಹಿ ವೃದ್ಧವು ಬೆಳೆದು ನಿಂತಿರ್ತಕ್ಕಂಥದ್ದು. ಅಂತ ಜನ ಆವುದನ್ನು ಕಾಣದೊಡಂ ನೋಡಕ್ಕಾಗದೇ ಇದ್ರೂ ಅಳ್ತಿಯಂ ಪ್ರೀತಿಯಿಂದ ನಂಬಿದೆಯೋ ಆ ವಿಚಿತ್ರಕ್ಕೆ ನಮಿಸು. ನಂಬಿಕೆ ಅನುಭವ ಆಗದೇ ಇರುವ ಸ್ಥಿತಿ. ದೊಡ್ಡವರು ಹೇಳಿದ್ದಾರೆ, ಪರಂಪರೆ ತಿಳಿಸ್ತಾ ಇದೆ, ಗ್ರಂಥಗಳಲ್ಲಿ ಇವೆ, ಹೀಗಾಗಿ ನಾನು ಒಪ್ಪುತ್ತೀನಿ. ಮತ್ತೆ ಹಲವು ಕಡೆ ವಿಚಾರಗಳು ಹೀಗಿವೆ, ಹಾಗಾಗಿ ಇದು ಹೀಗಿರಬಹುದು ಅಂತ ಅನುಮಾನ, ಇನ್ಫರೆನ್ಸ್, ಅನುಮಿತಿ ಅಂತಲೂ ಕರೀತಾರೆ. ಹಾಗೆ ಮಾಡಿಕೊಂಡಿರುವಂಥದ್ದು ನಂಬಿಕೆ. ಈ ನಂಬಿಕೆ ಗಟ್ಟಿಯಾಗಬೇಕಾದ್ರೆ ಅನುಭವ ಬೇಕು. ಅನುಭವದಿಂದ ಕೆಲವೊಮ್ಮೆ ನಂಬಿಕೆ ಧ್ವಂಸವೂ ಆಗಬಹುದು, ನಂಬಿಕೆ ಸ್ಥಿರವೂ ಆಗಬಹುದು. ಒಟ್ಟಿನಲ್ಲಿ ಅನುಭವಕ್ಕಿಂತ ಕೀಳಾದದ್ದು ನಂಬಿಕೆ. ಜನಕ್ಕೆ ಬ್ರಹ್ಮಾನುಭವ ಆಗದೇ ಇದ್ರೂ ಬ್ರಹ್ಮ ವಿಶ್ವಾಸ ಉಂಟಲ್ಲ, ಅದು ದೊಡ್ಡದು. ಆ ವಿಚಿತ್ರಕ್ಕೆ ಇಲ್ಲಿರೋರು ಯಾರೂ ನೋಡಿಲ್ಲದೆ ಇರಬಹುದು ದೇವರನ್ನ, ಆದರೂ ನಾವೆಲ್ಲ ನಂಬುತ್ತೀವಿ. ಇದೆಷ್ಟು ವಿಲಕ್ಷಣ. ಇರ್ತಕ್ಕಂಥವ್ರನ್ನ ನಾವು ನಂಬಲ್ಲ. ಅಯ್ಯ ನಾನು ಹೇಳ್ತಿದ್ದೀನಿ ಕಣಯ್ಯ ನಂಬು ಅಂತಂದ್ರೆ ಸ್ನೇಹಿತರನ್ನ ನಂಬಲ್ಲ, ಆದರೆ ದೇವರನ್ನ ನಂಬುತ್ತೀವಿ ಅಂದ್ರೆ ಇದೆಂಥ ವಿಚಿತ್ರ. ಅಂದರೆ ಈ ಶ್ರದ್ಧೆ ಇದೆಯಲ್ಲ, ಇದು ಬಹಳ ವಿಚಿತ್ರವಾದದ್ದು. ಚೆನ್ನಾಗಿ ಇಡುವಂಥದ್ದು, ವೆಲ್ ಪ್ಲೇಸ್ಡ್ ಅಂತ ಅರ್ಥ ಶ್ರದ್ಧೆಗೆ. ಆ ಶ್ರದ್ಧೆ
ತುಂಬ ಆಶ್ಚರ್ಯಕಾರಿ. ಅದಕ್ಕೆ ನಮಸ್ಕಾರ ಅಂತ. ಈ ಒಂದು ನಮಸ್ಕಾರ ಅಂತ ಹೇಳುವಲ್ಲಿ ಆ ನಂಬಿಕೆಯ ಅಂಶವನ್ನ ಎತ್ತಿ ಹಿಡಿದಿದ್ದಾರೆ. ಈ ನಂಬಿಕೆ ಎಲ್ಲ ಮತಗಳ ಮೂಲ. ಆಲ್ ರಿಲಿಜನ್ಸ್. ಮತ ಅಂದರೆ ಧರ್ಮ ಅಲ್ಲ. ಮತ ಅನ್ನೋದಕ್ಕೆ ರಿಲಿಜನ್ ಅನ್ನುವುದು ಅನುವಾದ. ರಿಲಿಜನ್ ಅನ್ನೋದನ್ನ ಧರ್ಮ ಅಂತ ಅನುವಾದ ಮಾಡಿದ್ರೆ ನಮ್ಮ ಪರಂಪರೆಗೆ, ಸತ್ಯಕ್ಕೆ ಮಾಡುವ ದೊಡ್ಡ ಅಪಚಾರ. ಹಾಗಾಗಿ ಎಂದೂ ಕೂಡ ರಿಲಿಜನ್ ಅಂದ ತಕ್ಷಣ ಧರ್ಮ ಅಂತ ಬರೀಬೇಡಿ. ಹಿಂದೂ ಧರ್ಮ, ಕ್ರೈಸ್ತ ಧರ್ಮ, ಇಸ್ಲಾಂ ಧರ್ಮ ಅಂತ ಬರೀಬೇಡಿ. ಮತ ಸನಾತನ ಧರ್ಮ. ವೈಷ್ಣವ ಮತ, ಶೈವ ಮತ, ಶಾಕ್ತ ಮತ, ಬೌದ್ಧ ಮತ, ಜೈನ ಮತ, ವೀರಶೈವ ಮತ, ಎಲ್ಲ ಮತ ಸನಾತನ ಧರ್ಮ. ಯಾಕೆ ಧರ್ಮಕ್ಕೆ ಮತಕ್ಕೆ ಇರುವ ಸಂಬಂಧ ಹೇಗೆ ಅಂತಂದ್ರೆ ಸೂರ್ಯನಿಗೆ ಚಂದ್ರನಿಗೆ ಇರುವಂತ ಸಂಬಂಧ. ಚಂದ್ರ ಸೂರ್ಯನ ಬೆಳಕನ್ನೇ ಪ್ರತಿಫಲಿಸ್ತಾನೆ, ಸ್ವಂತ ಬೆಳಕಿಲ್ಲ. ಹಾಗೆ ಧರ್ಮದಿಂದ ಮತಕ್ಕೆ ಬೆಳಕು ಬರುತ್ತೆ. ಮತ ಧರ್ಮವನ್ನು ಬೆಳಗಲಾರದು, ಧರ್ಮ ಮತವನ್ನು ಬೆಳಗುತ್ತೆ. ಮತ ಅಂದರೆ ಒಪಿನಿಯನ್ ಅಂತ, ಅವರವರ ಉಪಾಸನಾ ಕ್ರಮ. ಹೀಗಾಗಿ ಮೊದಲನೇ ಪದ್ಯದಲ್ಲಿ ಅವರು ತಮ್ಮ ಮತಶ್ರದ್ಧೆ ಎಲ್ಲದರ ಒಂದು ಸಂಕೇತವನ್ನು ಇಟ್ಟು ತೋರಿಸ್ತಾ ಇದ್ದಾರೆ. ಮುಂದೆ ಜೀವ ಜಡರೂಪ ಪ್ರಪಂಚವನದಾವುದೋ ಆವರಿಸಿಕೊಂಡು ಒಳನೆರೆದುಂ ಇಹುದಂತೆ ಭಾವ ಕೊಳಪಡದಂತೆ ಅಳತೆಗಳಬಡದಂತೆ ಆ ವಿಶೇಷಕ್ಕೆ ಮಣಿಯೋ ಮಂಕುತಿಮ್ಮ. ಜೀವ ಜಡರೂಪ ಜಗತ್ತು ಅಂದರೆ ಜೀವಕ್ಕೆ ಚೈತನ್ಯ ಉಂಟು, ಈ ಜಡವಾದಂಥ ಪ್ರಕೃತಿಗೆ ಚೈತನ್ಯ ಇಲ್ಲ. ಇಲ್ಲ ಅಂದರೆ ಇಲ್ಲವೇ ಇಲ್ಲ ಅಂತಲ್ಲ, ಸುಪ್ತವಾಗಿದೆ ಅಂತ ಅರ್ಥ. ನಾನು ಮೊದಲು ಹೇಳಿದ ಪರ ಪಶ್ಯಂತಿ ಮಧ್ಯಮ ವೈಖರಿ ವಾಕ್ ಸ್ವರೂಪ ತಿಳಿಸಿದನಲ್ಲ, ಅಲ್ಲಿ ಪರಾವಾಕ್ಕನ್ನ ಶಿಲೆಗಳು, ಮಣ್ಣು, ಬೆಟ್ಟ, ಗುಡ್ಡ, ಇವುಗಳು, ನೀರು, ಬೆಂಕಿ, ಈ ಪ್ರಕೃತಿಯ ಆ ಮೂಲ ವಸ್ತುಗಳು ಬಳಸುವ ಭಾಷೆ ಪರಾವಾಕ್ಕು. ಗಿಡಗಳು, ಮರಗಳು, ಬಳ್ಳಿಗಳು ಇವುಗಳು ಬಳಸುವಂತಹದ್ದು ಪಶ್ಯಂತಿ ವಾಕ್ಕು. ಪ್ರಾಣಿಗಳು, ಪಕ್ಷಿಗಳು ಬಳಸುವಂತಹದ್ದು ಮಧ್ಯಮ ವಾಕ್ಕು. ಮನುಷ್ಯರು ಬಳಸುವಂತಹದ್ದು ವೈಖರಿ ವಾಕ್ಕು ಅಂತ ಉಂಟು. ಹಾಗಾಗಿ ಎಲ್ಲ ಪ್ರಪಂಚದ ಸ್ಥಿತಿ ಇರುವಂಥ ವಸ್ತುಗಳೆಲ್ಲ ಸ್ಪಂದಿಸ್ತಾ ಇವೆ, ಚೈತನ್ಯ ಉಂಟು. ಕೆಲವುದರೊಳಗೆ ಪ್ರಕಟವಾಗಿದೆ, ಕೆಲವುದರೊಳಗೆ ಸುಪ್ತವಾಗಿದೆ ಅಂತ. ಈಗ ನೋಡಿ, ಇವುಗಳನ್ನು ಅಟಾಮಿಕ್ ಲೆವೆಲ್, ಸಬ್ ಅಟಾಮಿಕ್ ಲೆವೆಲ್ ಅಲ್ಲಿ ನೋಡಿದಾಗ ಪ್ರತಿಯೊಂದು ಚಲನಶೀಲ, ಪ್ರತಿಯೊಂದು ಸ್ಪಂದನಶೀಲ, ಪ್ರತಿಯೊಂದು ರಿಯಾಕ್ಟಿವ್ ಆಗಿಯೇ ಇರುತ್ತೆ. ಹಾಗಾಗಿ ಚೈತನ್ಯ ಉಂಟು, ಎನರ್ಜಿ ಉಂಟು. ಆದರೆ ಸ್ಥೂಲವಾಗಿ ನಾವು ಹೇಳೋದು ಜೀವ ಜಡರೂಪ ಪ್ರಪಂಚ. ಅದನ್ನು ಆವರಿಸಿಕೊಂಡು ಒಳವರಿದು ಅದರ ಹೊರಗೂ ಅದರ ಒಳಗೂ ಇನ್ಯಾವುದೋ ಇದೆಯಂತೆ. ಜೀವ ಜಗತ್ತುಗಳ ಒಳಹೊರಗೆ ಇರುವಂಥದ್ದು ಏನೋ ಇದೆ, ಭಾವಕ್ಕೆ ಒಳಪಡದಂತೆ, ನಮ್ಮ ಆಲೋಚನೆಯ ಮೂರ್ತೀಕರಣಕ್ಕೆ ಒಳಗಾಗದೆ, ಅಳತೆ ಅಂತಂದ್ರೆ ಒಂದು ಮಿತಿ, ಒಂದು ಆಯ, ಒಂದು ಪ್ರಮಾಣ, ಅದಕ್ಕೆ ಸಿಗದಂತೆ ಯಾವುದೋ ಇದೆಯಂತೆ. ಆ ವಿಶೇಷಕ್ಕೆ ಮಣಿಯೋ ಮಂಕುತಿಮ್ಮ. ವಿಚಿತ್ರ ಈಗ ವಿಶೇಷವಾಗಿದೆ. ಚಿತ್ ಅಂದರೆ ಚಯನೆ, ಸೇರಿಕೊಳ್ಳುವುದು ಅಂತ ಅರ್ಥ ಇದೆ. ಎಲ್ಲದರ ಸಂಗ್ರಹ, ಒಟ್ಟುಗೂಡುವಿಕೆ, ಇಂಟಿಗ್ರೇಷನ್. ವಿಚಿತ್ರ ಫಿಲಾಸಫಿಯ ಸಂಕೇತ, ತತ್ವಜ್ಞಾನದ ಸಂಕೇತ. ವಿಶೇಷ ಅಂದರೆ ವಿಶೇಷತೆಯ ಶಿಷ್ಯತೆ, ಉಳಿಯುತ್ತೆ, ಡಿಫರೆನ್ಶಿಯೇಟ್ ಮಾಡಿ ನೋಡುವಂಥದ್ದು. ಆ ಡಿಫರೆನ್ಸಿಯೇಷನ್ ಅನ್ನುವಂಥದ್ದು ಬಂದು ಸೈನ್ಸಿಗೆ ಸಂಕೇತ. ಎಲ್ಲವನ್ನ ಬಿಡಿಸಿ ಬಿಡಿಸಿ ಪೃಥಕ್ಕರಣ ಮಾಡಿ ಅನಲೈಸ್ ಮಾಡಿ ನೋಡುವಂಥದ್ದು. ಆಮೇಲೆ ಇಹುದೋ ಇಲ್ಲವೋ ತಿಳಿಯಗೊಡದೊಂದು ವಸ್ತು ನಿಜ ಮಹಿಮೆಯಂ ಜಗವಾಗಿ ಜೀವ ವೇಷದಲ್ಲಿ ವಿಹರಿಪುದು ಅದು ಒಳ್ಳಿತೆಂಬುದು ನಿಸದವಾದೊಡೆ ಆ ಗಹನ ತತ್ವಕ್ಕೆ ಶರಣೋ ಮಂಕುತಿಮ್ಮ. ಇದೆಯೋ ಇಲ್ಲವೋ ನಮಗೆ ಗೊತ್ತು ಮಾಡಿಕೊಡ್ತಾ ಇಲ್ಲ. ಅಂಥ ಒಂದು ವಸ್ತು, ವಸ್ ಅನ್ನುವ ಧಾತುವಿನಿಂದ ವಸ್ತು ಬಂದದ್ದು, ಇದೆ ಅಂತ ಅಲ್ಲಿ ಮತ್ತೆ ಅರ್ಥ. ಆ ಇದೆ ಅನ್ನುವುದೇ ನಿಜವಾಗಿ, ಆದರೆ ನಮಗೆ ಇದೆಯೋ ಇಲ್ಲವೋ ಅಂತ ಅನಿಸ್ತಾ ಇರುತ್ತೆ. ಈ ದ್ವಂದ್ವ ಬುದ್ಧಿ ತುಂಬಾ ಘಾತುಕ. ನಂಬದಿರ್ದನು ತಂದೆ, ನಂಬಿದನು ಪ್ರಹ್ಲಾದ, ಕಂಬದಿನೋ ಬಿಂಬದಿನೋ ಮೋಕ್ಷವರಿಂಗಾಯ್ತು, ನಂಬಿಯೂ ನಂಬದಿರು ವಿಬ್ಬಂದಿ ನೀನಲ್ತೆ ಸಿಂಬಳದಿ ನೊಣದಂತೆ ಮಂಕುತಿಮ್ಮ ಅಂತ ಮುಂದೆ DVG ಅವರು ಹೇಳ್ತಾರಲ್ಲ, ಆ ಹುಯಿದಾಟ ಅಂಥದ್ದು. ಯಾರೋ ಒಬ್ಬ ಅಗ್ನೋಸ್ಟಿಕ್, ಅಜ್ಞೇಯತಾವಾದಿ, ದೇವರಿದಾನೋ ಇಲ್ವೋ ಅಂತ ಹೇಳುವಂಥವನು ಹಿಮಾಲಯದ ಬೆಟ್ಟಕ್ಕೆ ಹೋದನಂತೆ.
ಹತ್ತುಕೊಂಡಿದ್ದಾನೆ ಎಲ್ಲಿಯೋ ಒಂದು ಕಡೆ ಟ್ರೆಕ್ಕಿಂಗ್ ಮಾಡಿ. ಇದ್ದಕ್ಕಿದ್ದಂಗೆ ಲ್ಯಾಂಡ್ ಸ್ಲೈಡ್ ಆಯಿತು, ಭೂ ಕುಸಿತ. ಒಂದು ಮರದ ಬೇರು ಸಿಕ್ತು, ಹಿಡ್ಕೊಂಡ. ಅದು ಅಲ್ಲಾಡ್ತಾ ಇತ್ತು. ಆಗ ಓ ಗಾಡ್ ಇಫ್ ಯು ಆರ್, ಪ್ಲೀಸ್ ಸೇವ್ ಮೀ ಇಫ್ ಯು ಕ್ಯಾನ್, ಮೈ ಸೋಲ್ ಇಫ್ ಇಟ್ ಈಸ್ ಅಂತ ಹೇಳಿದ್ರಂತೆ. ಆಗ ಅಶರೀರವಾಣಿ ಆಯಿತು, ಈ ಮರದ ಬೇರನ್ನು ಬಿಡು, ನಾನು ಕಾಪಾಡ್ತೀನಿ ಅಂತ. ಅವನಿಗೆ ನಂಬಿಕೆ ಇಲ್ಲ, ಬಿಡ್ಲೇ ಇಲ್ಲ. ಮರದ ಬೇರಿನ ಸಮೇತ ಪಾತಾಳಕ್ಕೆ ಹೋದ. ಈ ಸಂದೇಹದಲ್ಲಿ ಕೇಳಿದ ನನಗೆ ನಿಶ್ಚಯಾತ್ಮಕವಾದ ಉತ್ತರ ಬಂದಿದೆ, ಬಿಟ್ಟು ನೋಡೋಣ ಅನ್ನುವುದಿಲ್ಲ. ಇರಲಿ, ಅಂಥ ನಮ್ಮ ಸಂದೇಹಿಗಳು ಮಹಿಮೆಯಂ ನಿಜ ಮಹಿಮೆಯಂ ತನ್ನ ಮಹಿಮೆಯಿಂದ ಜಗವಾಗಿ ಜಗತ್ತಾಗಿದೆ. ಮೊದಲೇ ಹೇಳಿದೆ, ಅಭಿನ್ನೋಪಾದಾನ ನಿಮಿತ್ತ ಕಾರಣ. ಜೀವ ವೇಷದಲ್ಲಿ ಜೀವದ ವೇಷವನ್ನು ತೊಟ್ಟಿದೆ. ಅದು ಹೇಗೆ? ನಾವೇ ಎಲ್ಲ ಪಾತ್ರಧಾರಿಗಳಾಗಿ ನಾಟಕವನ್ನು ಓದ್ಕೋತೀವಲ್ಲ, ಪುಸ್ತಕದಲ್ಲಿ ಕಾದಂಬರಿಯನ್ನು ಓದ್ಕೊಳ್ತೀವಲ್ಲ, ಕಾದಂಬರಿಯನ್ನು ಓದುವಾಗ ಪ್ರತಿಯೊಂದು ಪಾತ್ರದಲ್ಲಿ ಒಳಹೊಕ್ಕು ಸಹಾನುಭೂತಿಯಿಂದ ನೋಡ್ತೀವಲ್ಲ, ಹಾಗೆ ಬೇಸರವಾಗಿದ್ದಾಗ ನಾವೇ ಚೆಸ್ ಬೋರ್ಡ್ ಇಟ್ಕೊಂಡು 10 ಕಡೆ 20 ಕಡೆ ಎರಡೂ ಕಡೆಯಿಂದಲೂ ನಾವೇ ಆಟ ಆಡ್ಕೊಳ್ತೀವಲ್ಲ. ಅಳಗುಳಿ ಮನೆ, ಚೆನ್ನೆಮಣೆ ಅಂತಲೂ ಕರೀತಾರೆ, ಅದನ್ನು ನಾವೇ ಎರಡೂ ಕಡೆಯಿಂದಲೂ ಆಡ್ತೀವಲ್ಲ. ಆ ರೀತಿಯಲ್ಲಿ ಅದು ಆಟ ಆಡ್ತಾ ಇದೆ. ಆಟಕ್ಕೆ ಪ್ರಶ್ನೆ ಇಲ್ಲ. ನೀನು ಯಾಕೆ ಹೀಗೆ ಆಟ ಆಡ್ತೀಯ ಅಂತ ಕೇಳೋಕ್ಕಾಗೋಲ್ಲ. ಆಟ ಆಡ್ತಿದ್ದೀನಪ್ಪ, ಉಲ್ಲಾಸ ಅಷ್ಟೇ ಅದರ ಪ್ರಯೋಜನ. ವಿಹರಿಪುದು, ಅದು ವಿಹಾರ ಮಾಡ್ತಾ ಇದೆ. ಅದು ಒಳ್ಳಿತೆಂಬುದು, ಅಂದ್ರೆ ಅಸ್ತಿತ್ವ ಇರುವುದು, ಸತ್ವಸ್ತು, ಮಂಗಳಕರವಾದದ್ದು. ಕನ್ನಡದಲ್ಲಿ ಒಳ್ ಎರಡೂ ಏಕಾರ್ಥಕವೇ. ಅಸ್ತಿತ್ವವೇ ಮಾಂಗಲಿಕವಾದದ್ದು, ನಾಸ್ತಿತ್ವವೇ ಅಮಂಗಳ. ಹಾಗಾಗಿ ಆಸ್ತಿಕ ಅಂದ್ರೆ ಮಂಗಳ ಅಂತ ಅರ್ಥ, ನಾಸ್ತಿಕ ಅಂದ್ರೆ ಅಮಂಗಳ ಅನ್ನುವ ಅರ್ಥ ಉಂಟು. ಆ ಒಳ್ಳಿತೆಂಬುದು ನಿಸದವಾದೊಡೆ, ಸ್ಪಷ್ಟವಾದೊಡೆ ಆ ಗಹನ ತತ್ವಕ್ಕೆ ಶರಣು. ಗಹನವಾದ ಆ ತತ್ವ ಯಾವುದಿದೆ, ತತ್ ಅದರ ತ್ವ ತನ, ದ ನೇಚರ್ ಆಫ್ ದಟ್, ಅದರ ಸ್ವಂತಿಕೆ ಏನಿದೆ ಅದು ತತ್ವ ಅಂತ ಕರೀತಾರೆ. ಅಂಥ ಒಂದು ತತ್ವಕ್ಕೆ ಶರಣ ಆಗುವಂತ. ಈ ಗಹನತೆ ಆಳಕ್ಕೆ ಮುಳುಗಿದಾಗ ಅಂತರಂಗವೆಲ್ಲ ತೆರೆದುಕೊಳ್ಳುತ್ತಲ್ಲ, ಅದು ಕಲಾ ರಹಸ್ಯ. ಹೀಗಾಗಿ ವಿಚಿತ್ರ ಅನ್ನುವಲ್ಲಿ ತತ್ವಜ್ಞಾನವನ್ನ, ವಿಶೇಷ ಅನ್ನುವಲ್ಲಿ ವಿಜ್ಞಾನವನ್ನ, ಗಹನ ಅನ್ನುವಲ್ಲಿ ಕಲಾ ಪ್ರಕಾರಗಳನ್ನು ತೋರಿಸ್ತಾ ಸೈನ್ಸ್, ಆರ್ಟ್ಸ್ ಅಂಡ್ ಮೆಟಫಿಸಿಕ್ಸ್, ಫಿಲಾಸಫಿ, ಆ ಮೂರರ ಒಂದು ಮಾಂಗಲಿಕ ವಾಚಕಗಳನ್ನು ಈ 3 ಪದ್ಯದಲ್ಲಿ ಅವರು ಮಾಡ್ತಾರೆ. ಮುಂದೆ ಈ 3 ಪದ್ಯಗಳ ಅಚ್ಚುಕಟ್ಟಾದ ಮಂಗಳ. ಇಲ್ಲಿ ಅವರು ಒಂದನ್ನು ಹೇಳ್ತಾ ಇದ್ದಾರೆ, ನಾವು ಕಾಣದಿದ್ದರೂ ಒಪ್ಪಿಕೊಂಡಿದ್ದೀವಿ ಅಂದರೆ ಅದೆಷ್ಟು ದೊಡ್ಡದು, ಅದರಿಂದ ಗೌರವ ಇರಬೇಕು ಈಶ್ವರ ಅಸ್ತಿತ್ವದಲ್ಲಿ ಅಂತ. ಇಂಥ ಜ್ಞಾನಿ ಕೂಡ ಆ ಭಕ್ತಿಯ ಮಾಧುರ್ಯವನ್ನು ಮೆಚ್ಚುತ್ತಾನೆ, ಅರ್ಪಣೆಯ ಸ್ವಾರಸ್ಯವನ್ನು ಆಸ್ವಾದಿಸ್ತಾನೆ. ಮತ್ತು ಈ ಜಗತ್ ವ್ಯವಸ್ಥೆ ಇರುವುದೇ ಅಂಥ ಭಾವನೆಯಲ್ಲಿ, ಅಂಥ ನಂಬಿಕೆಯಲ್ಲಿ, ವಿಶ್ವಾಸದಲ್ಲಿ. ಅದನ್ನು ಎತ್ತಿ ಹಿಡಿತಾರೆ. ಮತ್ತು ಇದೆಲ್ಲ ಜ್ಞಾನದಿಂದ ಪರೀಕ್ಷಿತವಾದದ್ದು, ವ್ಯಾಲಿಡ್ ಅಂಡ್ ವೆರಿಫೈಡ್ ಫ್ರಮ್ ಟೋಟಲ್ ಯೂನಿವರ್ಸಲ್ ವಿಸ್ಡಮ್ ಅಂತ. ಇನ್ನ ಪ್ರಶ್ನೆಗಳನ್ನು ಆರಂಭ ಮಾಡ್ತಾರೆ. ಪ್ರಶ್ನೆ ಅಂತ ಒಂದು ಸಂದೇಹಕ್ಕೆ ಸ್ಥಾನ ಬರಬೇಕಾದ್ರೆ ಅದಕ್ಕೆ ಒಂದು ಶ್ರದ್ಧೆ, ವಿವೇಕ, ಜಿಜ್ಞಾಸೆ ಎಲ್ಲ ಇರಬೇಕು. ಯಾವಾಗ ಸಂದೇಹಕ್ಕೆ ಶಾಸ್ತ್ರ ಸೇರಿಕೊಳ್ಳುತ್ತೋ ಆಗ ಅದು ಪ್ರಶ್ನೆಯಾಗುತ್ತೆ. ಸಂದೇಹವು ಶಾಸ್ತ್ರಬದ್ಧವಾಗಿ, ಲಾಜಿಕಲ್ಲಾಗಿ ಎಕ್ಸ್ಪ್ರೆಸ್ ಆಗಬೇಕು, ಅಭಿವ್ಯಕ್ತವಾಗಬೇಕು, ಆಗ ಪ್ರಶ್ನೆ ಅಂತಾಗುತ್ತೆ. ಸುಮ್ಮನೆ ಸಂದೇಹಗಳೆಲ್ಲ ಪ್ರಶ್ನೆ ಆಗೋದಿಲ್ಲ. ಪ್ರಶ್ನೆಯಿಂದಲೇ ನಮ್ಮ ವೇದ ಉಪನಿಷತ್ತುಗಳ ಹಲವು ಭಾಗಗಳು ಕೂಡಿಕೊಂಡಿವೆ. ಕಸ್ಮೈ ದೇವಾಯ ವಿಷಾವಿಧೇಮ, ಋಗ್ವೇದದಲ್ಲಿಯೇ ಬರುವಂಥದ್ದು. ಯಾವ ದೇವರಿಗೆ ನಾವು ಹವಿಸ್ಸನ್ನು ಕೊಡೋಣ, ಯಾವ ದೇವರು, ಯಾವುದಿರ್ತಕ್ಕಂಥದ್ದು. ನಾ ಸದಾಸಿ ನೋ ಸದಾಸಿ ತದಾನೀಂ, ಏನು ಸತ್ತಿತ್ತೆ, ಉಳಿತಿತ್ತೆ, ಯಾವುದಿತ್ತೆ, ಸೋ ಅಂಗವೇದ ಯದಿವಾನ ವೇದ. ಆ ದೇವರಿಗಾದರೂ ಈ ಎಲ್ಲ ಸಂದೇಹಗಳ ಪರಿಹಾರ ಇದೆಯೋ ಇಲ್ವೋ ಅನ್ನುವ ಪ್ರಶ್ನೆ ಹೀಗೆ ನಾಸದೀಯ ಸೂಕ್ತದಲ್ಲಿ ಆರಂಭವಾಗುತ್ತೆ. ಮತ್ತೆ ಉಪನಿಷತ್ತಲ್ಲಿ ಪ್ರಶ್ನೆಯಿಂದಲೇ ಶುರುವಾದಂತಹ ಉಪನಿಷತ್ತು ಪ್ರಶ್ನೋಪನಿಷತ್ತು. 6 ಜನ ಕಬಂದಿ, ಕಾತ್ಯಾಯನ ಮೊದಲಾದಂತಹ 6 ಜನ ಪಿಪ್ಪಲಾದ ಮಹರ್ಷಿಗಳನ್ನ ಪ್ರಶ್ನೆ ಕೇಳಕ್ಕೆ ಹೋಗ್ತಾರೆ. ಅದಕ್ಕೆ ಷಟ್ ಪ್ರಶ್ನೋಪನಿಷತ್ತು ಅಥವಾ ಪ್ರಶ್ನೋಪನಿಷತ್ತು ಅಂತಲೇ ಉಂಟು. ಪ್ರಶ್ನೆಯೇ ಉಪನಿಷತ್ತಾದದ್ದು. ಮತ್ತೆ ಕೇನೋಪನಿಷತ್ತಿನ ಕೇನ, ಯಾರಿಂದ ಅನ್ನುವ ಪ್ರಶ್ನೆಯಿಂದಲೇ ಶುರುವಾಗುತ್ತೆ. ಕೇನೇಷಿತಂ ಅಂತ ಆರಂಭವಾಗುವಂಥದ್ದು, ಪತತಿ ಅಂತ ಶುರುವಾಗುತ್ತೆ.
ಅಂದರೆ ಪ್ರಶ್ನೆ ಒಂದು ತತ್ವಜ್ಞಾನದ ಮೂಲಭೂತವಾದ ಸಾಮಗ್ರಿಗಳಲ್ಲಿ ಒಂದು. ಆ ಪ್ರಶ್ನೆಗೆ ಉತ್ತರ ಕೂಡ ಉಂಟು. ಇದು ಮಹಾಜ್ಞಾನಿಗಳಾದ ಋಷಿಗಳಿಂದ ಮೊದಲುಗೊಂಡು ಕಲೋಪಾಸಕರವರೆಗೆ ಉಂಟು. ತ್ಯಾಗರಾಜರಂಥವರು ದ್ವೈತಮು ಸುಖಮ ಅದ್ವೈತಮು ಸುಖಮ ಅಂತ ಪ್ರಶ್ನೆಯನ್ನು ಮಾಡಿಕೊಳ್ಳೋದುಂಟು. ಪ್ರಶ್ನೆಯಿಂದ ಎಲ್ಲ ಬರುತ್ತೆ. ಇಲ್ಲಿ ಪ್ರಶ್ನೆಗಳನ್ನು ಎತ್ತುತ್ತಾರೆ. ಮತ್ತೆ ನಮ್ಮ ಮನಸ್ಸಿಗೆ ಎಷ್ಟೋ ಸಂದೇಹಗಳು, ಎಷ್ಟೆಷ್ಟೋ ಪ್ರಶ್ನೆಗಳು ಉದಯಿಸ್ತಾ ಇರ್ತವೆ. ಅವೆಲ್ಲವನ್ನ ಮುದ್ದೆ ಮಾಡಿ ಒಂದು ಕಡೆ ಇಡ್ತಾರೆ. ಅರ್ಜುನನಂಥವನಿಗೆ ಯಥೇಷ್ಟವಾದ ಪ್ರಶ್ನೆಗಳು ಬಂದದ್ದನ್ನು ತಾನೇ ಕೃಷ್ಣ ಉತ್ತರಿಸಿದ್ದು. ಎಲ್ಲಿ ನೋಡಿ ಆ ಪ್ರಶ್ನೋತ್ತರ ಪ್ರಕ್ರಮ ಕಾಣುತ್ತೆ. ಮೊದಲಿಗೆ ನಮಗೆ ಬರೋ ಪ್ರಶ್ನೆ, ಏನು ಜೀವನದರ್ಥ? ಅದನ್ನೇ ಅವರು ಕೇಳ್ತಾರೆ. ಏನು ಜೀವನದರ್ಥ? ಏನು ಪ್ರಪಂಚಾರ್ಥ? ಏನು ಜೀವ ಪ್ರಪಂಚಗಳ ಸಂಬಂಧ? ಕಾಣದಿಲ್ಲಿರ್ಪುದೇನಾನು ಮುಂಟೆ ಅದೇನು ಜ್ಞಾನ ಪ್ರಮಾಣವೇ ಮಂಕುತಿಮ್ಮ. ಬದುಕಿನ ಅರ್ಥ ಏನು? ಎಷ್ಟೆಷ್ಟೋ ಜನ ಕೇಳ್ತಾ ಬಂದಿದ್ದಾರೆ. ಈ ಪ್ರಪಂಚದ ಅರ್ಥ ಏನು? ಜೀವನದ ಅರ್ಥ ಏನು? ಪ್ರಪಂಚ ಅಂದರೆ ಹರಡಿಕೊಂಡು ಹೋಗುವಂತಹದ್ದು ಅಂತ. ಪಚ ವಿಸ್ತಾರೆ ಅನ್ನುವ ಧಾತುವಿನಿಂದ ಬಂದದ್ದು. ಪ್ರಕೃಷ್ಟವಾಗಿ ವಿಶೇಷವಾಗಿ ಹರಡಿಕೊಂಡು ಹೋಗ್ತಾ ಇರುವುದು ಜಗತ್ತು. ನೋಡಿ, ಒಂದು ವ್ಯಾಪಾರ ಶುರು ಮಾಡಿದ್ರೆ ಅದು ಅಗಲ ಆಗ್ತಾ ಬರುತ್ತೆ, ಬಿಸ್ನೆಸ್ ದೊಡ್ಡದಾಗ್ತಾ ಬರುತ್ತೆ. ಒಂದು ಮನೆ ಕಟ್ಟಿಕೊಳ್ತೀವಿ. ಮನೆ ಕಟ್ಟಿದಾಗ ಯಾವ ಸಾಮಾನು ಮನೆಯಲ್ಲಿಲ್ಲದೆ ಇದ್ದಿದ್ದು ಒಂದು 5 ವರ್ಷಕ್ಕೆ ಒಂದು ರಾಶಿ ಸಾಮಾನು ಸೇರಿಕೊಳ್ಳುತ್ತೆ. ನಮ್ಮ ಪ್ರಪಂಚ ದೊಡ್ಡದಾಗುತ್ತೆ. ಯಾವುದೋ ಮದುವೆ, ಯಾವುದೋ ಮುಂಜಿ ಅಂತ ಇನ್ವಿಟೇಷನ್ಗೆ ಯಾರ್ಯಾರನ್ನು ಕರೆಯೋಣ ಅಂತ ನೋಡ್ತೀವಿ. ವರ್ಷಕ್ಕೆ ನಮ್ಮ ಕಾಂಟ್ಯಾಕ್ಟ್ಸ್ ಜಾಸ್ತಿ ಆಗ್ತಾ ಇರ್ತವೆ. ಅಲ್ಲಿ ಯಾರೋ ಹಾಯ್ ಅಂದ್ರು, ಇನ್ಯಾರೋ ಹಲೋ ಅಂದ್ರು, ಇನ್ಯಾವುದೋ ಟೂರ್ಗೆ ಹೋಗಿದ್ದಾಗ ತಮ್ಮ ವಿಸಿಟಿಂಗ್ ಕಾರ್ಡ್ ಕೊಟ್ಟರು, ಡೈರಿನಲ್ಲಿ ಹೆಸರು ಬರ್ಕೊಟ್ರು, ಅವ್ರನ್ನೆಲ್ಲ ಸೇರಿಸ್ಕೊಳ್ತೀವಿ. ಹೀಗೆ ವಿಸ್ತಾರವಾಗುವುದು ಪ್ರಪಂಚದ ಲಕ್ಷಣ. ಇದರ ಅರ್ಥ ಏನು? ಹುಡುಕೋದು ಹೇಗೆ ಇದರ ಅರ್ಥವನ್ನ? ಈ ಜೀವ ಮತ್ತು ಪ್ರಪಂಚಗಳ, ಜೀವ ಜಗತ್ತುಗಳ ಸಂಬಂಧ ಏನು? ನಮಗೆ ಸಿಗದೇ ಇರುವಂತಹದ್ದು, ಕಾಣಿಸ್ದೇ ಇರುವುದು ಯಾವುದಾದ್ರೂ ಉಂಟೆ? ಅದೇನು? ಜ್ಞಾನಕ್ಕೆ ಪ್ರಾಮಾಣ್ಯ ಉಂಟ? ಬಹಳ ದೊಡ್ಡ ಪ್ರಶ್ನೆ. ಇದಕ್ಕೆಲ್ಲ ಮುಂದೆ ಉತ್ತರ ಕೊಡ್ತಾರೆ. ಅದೇ ಕೊನೆಯ ಸಾಲಿಗೆ ಮಾತ್ರ ಉತ್ತರ ಈಗ ಸದ್ಯಕ್ಕೆ ನೋಡೋಣ. ಜ್ಞಾನವು ಪ್ರಮಾಣವ ಅಂತ. ಹೌದು. ಯಾಕೆ ಅಂದರೆ ಜ್ಞಾನ ತನ್ನನ್ನು ತಾನೇ ಬೆಳಗುತ್ತೆ. ಮಿಕ್ಕ ವಸ್ತುಗಳಿಂದ ಬೆಳಗಲ್ಪಡುವಂತಹ ಅವಶ್ಯಕತೆ ಅದಕ್ಕೆ ಇಲ್ಲ. ಅಸ್ತಿತ್ವ, ಆನಂದ, ಜ್ಞಾನ ಈ ಮೂರು ಸ್ವಯಂ ಪೂರ್ಣವಾದವು, ಸ್ವತಃ ಪ್ರಾಮಾಣ್ಯವನ್ನು ಹೊಂದಿರುವಂಥವು. ದೀಪವನ್ನು ನೋಡೋದಕ್ಕೆ ಇನ್ನೊಂದು ದೀಪ ಬೇಕಾಗಿದೆಯಾ? ಇಲ್ಲ. ದೀಪ ತನ್ನನ್ನು ತಾನೂ ಬೆಳಗಿಸಿಕೊಂಡು ಮಿಕ್ಕೆಲ್ಲ ಪದಾರ್ಥಗಳನ್ನು ಬೆಳಗಿಸುತ್ತೆ. ಜ್ಞಾನ ಹಾಗೆ. ನೀವು ಡಿಕ್ಷನರಿಗೆ ಇನ್ನೊಂದು ಡಿಕ್ಷನರಿ ಇಟ್ಕೋತೀರಾ? ಇಲ್ಲ. ಹಾಗೆ ಜ್ಞಾನಕ್ಕೆ ಮತ್ತೊಂದು ಜ್ಞಾನ ಬಂದು ತಿಳಿಸಬೇಕಾಗಿಲ್ಲ. ಹಾಗಾಗಿ ಜ್ಞಾನ ಸ್ವಯಂ ಪೂರ್ಣ. ಅದು ಚಿತ್ ಅಂತ ಅದನ್ನು ಕರೀತಾರೆ. ಹಾಗೆ ಅಸ್ತಿತ್ವ ಕೂಡ ಸ್ವಯಂ ಪೂರ್ಣ, ಸ್ವಯಂ ಪ್ರಾಮಾಣಿತವಾದಂಥದ್ದು. ಹೇಗೆ? ನಾನು ಯಾರನ್ನಾರು ಕೇಳ್ತೀನಿ, ಏನ್ರಿ ನೀವು ಇದೀರಾ ಅಂತ. ಇದೇನ್ರಿ ಹೀಗಂತೀರಾ? ದೆವ್ವದಂಗೆ ಕೂತೇ ಇದ್ದೀವಿ, ಕಣ್ಣೆರಡು ಕಾಣಿಸ್ತಾ ಇದೆಯಾ ಇಲ್ವಾ ಅಂತ. ಅಲ್ಲಪ್ಪ, ನೀವಿದ್ದೀರಿ ಅನ್ನೋದಕ್ಕೆ ಪ್ರೂಫ್ ಏನು? ನಾನೇ ಪ್ರೂಫ್ ಅಂತೀವಿ. ಅಂದರೆ ನಾನಿದ್ದೀನಿ. ಯಾಕೆ? ನಾನಿದ್ದೀನಿ, ಅದಕ್ಕೋಸ್ಕರವೇ. ಹೀಗಾಗಿ ಸ್ವತಃ ಪ್ರಾಮಾಣ್ಯ ಅಸ್ತಿತ್ವಕ್ಕೆ ಉಂಟು. ಇನ್ನು ಆನಂದ, ಆನಂದಕ್ಕೂ ಹಾಗೆ. ಎಷ್ಟು ಚೆನ್ನಾಗಿತ್ತು ಆ ಸಂಗೀತ ಅಂತೀರಾ? ಅದು ಹೇಗ್ರಿ ಚೆನ್ನಾಗಿತ್ತು? ಅಲ್ರಿ, ಕೇಳಿದವನು ಅನುಭವಿಸಿದವನು ನಾನೇ ಹೇಳ್ತಾ ಇದ್ದೀನಿ ರೀ. ನಿಮ್ಗೆ ಗೊತ್ತಾಗ್ಲಿಲ್ವಾ? ನೀವು ಕೇಳಿಲ್ಲ, ಅದಕ್ಕೆ ಹಂಗಂತೀರಾ. ಕೇಳಿದ್ರೆ ನಿಮಗೆ ಗೊತ್ತಾಗ್ತಾ ಇತ್ತು ಅಂತ. ಅಂದರೆ ಆನಂದ ಕೂಡ ಹಾಗೆ. ಅಸ್ತಿತ್ವವನ್ನ ಸತ್ ಅಂತ ಕರಿತೀವಿ, ಜ್ಞಾನವನ್ನ ಚಿತ್ ಅಂತ ಕರಿತೀವಿ. ಆನಂದಕ್ಕಂತೂ ಆನಂದವೇ ಶಬ್ದ. ಹೀಗಾಗಿ ಸತ್, ಚಿತ್, ಆನಂದಗಳು ಸ್ವತಃ ಪ್ರಮಾಣವನ್ನು ಹೊಂದಿರುವಂಥದ್ದು, ಸ್ವತಃ ಪ್ರಾಮಾಣ್ಯ ಅವುಗಳಿಗೆ ಇರುವಂಥದ್ದು. ಹೀಗಾಗಿ ಅದರ ಮೇಲೆ ಯಾರೂ ಪ್ರಶ್ನೆ ಎತ್ತಕ್ಕಾಗಲ್ಲ. ಈ ಹೊತ್ತು ಸನಾತನ ಧರ್ಮಕ್ಕೆ ಬಹಳ ದೊಡ್ಡ ಸವಾಲನ್ನ ಎಸೀತೀವಿ ಅಂತ ಈ ಬುದ್ಧಿಜೀವಿಗಳು ಅಂತ ಹೆಸರು ಹೇಳ್ಕೊಂಡು ಬಿಟ್ಟಿದ್ದಾರೆ ಕೆಲವರು. ಅವರಿಗೆ ಬುದ್ಧಿ ಇದೆ ಅಂದ್ರೆ ನಮಗೆಲ್ಲ ಇಲ್ಲ ಅಂತಲೇ ಅರ್ಥ. ಅವರಿಗಿಂತ ತುಂಬಾ ಚೆನ್ನಾಗಿದೆ. ಅವರಿಗೆ ಒಂದು ಉಪಸರ್ಗ ಸೇರಿಸಬೇಕಾಗಿದೆ, ದುರ್ ಅನ್ನುವ ಉಪಸರ್ಗವನ್ನ. ದುರ್ಬುದ್ಧಿಜೀವಿಗಳು ಅಂತ. ಅವರು ಈ ಸ್ವತಃ ಪ್ರಾಮಾಣ್ಯವನ್ನು ಒಪ್ಪಲ್ಲ. ಆದರೆ ಅವರು ಮಾಡೋದೆಲ್ಲ ಸ್ವತಃ ಪ್ರಾಮಾಣ್ಯದ ಮೇಲೆ. ನಾನು ಹೇಳೋದು ಸರಿ ಅಂತ. ಅದು ಹೇಗೆ? ನಾನು ಹೇಳೋದ್ರಿಂದಲೇ ಸರಿ ಅಂತ. ಹಾಗಾಗಿ ನೀವು ಸ್ವತಃ ಪ್ರಾಮಾಣ್ಯವಾದಿಗಳೇ ಆಗಿದ್ದೀರಾ. ಆಸ್ತಿಕರೆಲ್ಲ ಚಿದ್ವಾದಿಗಳು, ಅಂದರೆ ಜ್ಞಾನ ಪಾರಮ್ಯದವರು, ಪರಮಾರ್ಥದಲ್ಲಿ ಇರುವುದು ಚೈತನ್ಯವಾದಿಗಳು. ಅವರೆಲ್ಲ ಜಡವಾದಿಗಳು. ಜಗತ್ತು ಜಡದಿಂದ ಬಂತು ಅಂತ.
ಈಶ್ವರ ಅನ್ನುವುದು ಇಲ್ಲ, ಜಗತ್ತೆಲ್ಲ ಜಡದಿಂದ ಬಂತು, ಈ ಶರೀರ ಅನ್ನೋದು ಬರೀ ಜಡವಾದಂಥ ವಸ್ತುಗಳ ಸಂಘಾತ, ಕಾಂಬಿನೇಷನ್ ಆಫ್ ಕೆಮಿಕಲ್ಸ್ ಅಷ್ಟೇ, ಇನ್ನೇನು ಅಲ್ಲ. ಅಲ್ಲ, ಹಾಗಲ್ಲ. ಯಾಕೆಂದ್ರೆ ಜಡ ಅಂತ ಹೇಳುವ ನಿಮಗೆ ಜಡಾಂತರಿಂದಲೇ ಎಲ್ಲ ಆಗುತ್ತೆ ಅಂತ ಹೇಳುವ ನೀವು ಹೇಳುವ ಯುಕ್ತಿಗೆ ಇಷ್ಟೆಲ್ಲ ಮಾಡುವ ಶಕ್ತಿ ಹೇಗೆ ಬರೋಕ್ಕೆ ಸಾಧ್ಯ? ಅದಕ್ಕೆ ಒಂದು ಪ್ರೇರಣೆ ಇರಬೇಕು. ಸರಿ, ಅದು ಹೇಗೆ ಬಂತು? ಅದಕ್ಕೊಂದು ಜಡ ಇರಬೇಕಲ್ವಾ, ಆವಾಗ ಅದಕ್ಕೊಂದು ಚೈತನ್ಯ ಇರಬೇಕು. ಹೀಗಾಗಿ ಜಡವಾ ಚೈತನ್ಯವ, ಮ್ಯಾಟರ್ ಆರ್ ಎನರ್ಜಿ, ಮ್ಯಾಟರ್ ಆರ್ ಎನರ್ಜಿ ಅಂತ ಹೋಗ್ತಾ ಕಡೆಗೆ ಮ್ಯಾಟರ್ ಈಸ್ ಎನರ್ಜಿ ಅಂಡ್ ದಟ್ ಈಸ್ ಎನರ್ಜಿ ಅಂತ ಬರುತ್ತೆ. ಹಾಗಾಗಿ ಚೈತನ್ಯ, ಈ ಜಗತ್ತೆಲ್ಲ ಚೈತನ್ಯದಿಂದಲೇ ಬಂದದ್ದು, ಚೈತನ್ಯದ ಮ್ಯಾನಿಫೆಸ್ಟೇಷನ್, ತೋರಿಕೆ ಅಂತ ಹೇಳಬೇಕಾಗುತ್ತೆ. ಹಾಗಾಗಿ ಯಾರು ವಿಶೇಷವಾಗಿ ಮೆಟೀರಿಯಲಿಸ್ಟ್ ಅಂತ ಹೇಳ್ತಾರೆ, ಪ್ರಾಗ್ಮ್ಯಾಟಿಕ್ ಮೆಟೀರಿಯಲಿಸಮ್, ಡೈಲೆಕ್ಟಿಕಲ್ ಕ್ರಿಟಿಸಿಸಮ್ ಅಂತ ಏನು ಮಾಡ್ತಾರೆ, ವಿಶೇಷವಾಗಿ ಆಧುನಿಕ ಜಗತ್ತಿನಲ್ಲಿ ಮಾರ್ಕ್ಸನ ಅನುಯಾಯಿಗಳು. ಆಸ್ ಎ ಫಿಲಾಸಫರ್ ಮಾರ್ಕ್ಸ್ ಈಸ್ ಆಲ್ಮೋಸ್ಟ್ ಝೀರೋ. ಇದು ಫಿಲಾಸಫಿಯನ್ನು ಬಲ್ಲವರಿಗೆಲ್ಲ ಗೊತ್ತಂತಹದ್ದು. ಆಸ್ ಎ ಸೋಷಿಯಲ್ ರಿಫಾರ್ಮಿಸ್ಟ್ ಹಿ ಹ್ಯಾಡ್ ಹಿಸ್ ಓನ್ ಹೇಡೆ. ಆತ ಸೋಷಿಯಾಲಜಿ ಅನ್ನೋದು ಬಹಳ ಅಲ್ಪ ಫಿಲಾಸಫಿಯ ಮುಂದೆ. ಒಂದು ಸಮಾಜದ, ಒಂದು ಕಾಲದ, ಒಂದು ಘಟಕಕ್ಕೆ ಆಗತ್ತೆ. 18ನೇ ಶತಮಾನದ ಸೋಷಿಯಾಲಜಿ ಈ ಶತಮಾನಕ್ಕೆ ಆಗೋಲ್ಲ ಅಂದ್ರೆ, ನನ್ನೆಯ ಸೋಷಿಯಾಲಜಿ ಇವತ್ತಿಗಾಗೋಲ್ಲ ಅಂದ್ರೆ ಅವನು ಆ ರೀತಿಯಾದಂಥದ್ದು. ಇಕಾನಮಿನೂ ಹಾಗೆ, ಒಂದೊಂದು ಕಾಲದ ಎಕಾನಮಿ ಒಂದೊಂದು ತರ ಇರುತ್ತೆ. ಹಾಗಾಗಿ ಇಕಾನಮಿ ಮತ್ತು ಸೋಷಿಯಾಲಜಿ ಮೇಲೆ ನಿಂತುಕೊಳ್ತಕ್ಕಂಥದ್ದು ಫಿಲಾಸಫಿ ಆಗೋಲ್ಲ. ಫಿಲಾಸಫಿ ಜಗತ್ತು, ಜೀವ, ಈಶ್ವರಗಳ ಸಂಬಂಧವನ್ನ, ಸಚ್ಚಿತ್ ಆನಂದಗಳ ಸ್ವರೂಪವನ್ನ ವಿವೇಚನೆ ಮಾಡಬೇಕು, ಬಂಧ ಮೋಕ್ಷಗಳ ವ್ಯವಸ್ಥೆಯನ್ನು ಹೇಳಬೇಕು. ಆತನ ಅನುಯಾಯಿಗಳು, ಆತನ ಮೂಲಕವಾಗಿ ನಾವು ಬೆಳಕನ್ನು ಪಡ್ಕೊಂಡ್ವಿ ಅಂತ ಹೇಳುವಂಥವರು ಈಗ ಪ್ರಪಂಚದಲ್ಲಿ ಬೇರೆ ಯಾವ ಭಾಗದಲ್ಲೂ ಇಲ್ಲ, ನಮ್ಮ ದೇಶದಲ್ಲಿ ನಮ್ಮ ದೌರ್ಭಾಗ್ಯದಿಂದ ಕೂತು ಬಿಟ್ಟಿದ್ದಾರೆ. ಅವರೆಲ್ಲ ಜಡವಾದಿಗಳು ಮತ್ತು ಎದುರ್ಚ್ಛೆ, ಆಕ್ಸಿಡೆಂಟಲ್ ಆಗಿ ಎಲ್ಲ ಆಗುತ್ತೆ ಅಂತ. ಹಾಗಿದ್ರೆ ನೀವು ಯಾಕೆಲ್ಲ ಇನ್ಸಿಡೆಂಟ್ ಆಗಬೇಕು ಅಂತ ಹಠ ಹಿಡಿತೀರಾ? ಅದಕ್ಕೆ ಉತ್ತರ ಇಲ್ಲ, ಆಗ್ರಹ ಒಂದೇ ಉತ್ತರ. ಶೇಷಂ ಕೋಪೇನ ಪೂರೈಯತ್ತಂತ. ಹಾಗಾಗಿ ಅವರು ಜ್ಞಾನವನ್ನು ಪ್ರಮಾಣವಾಗಿ ಒಪ್ಪಲ್ಲ, ವ್ಯವಹಾರವನ್ನೇ ಪ್ರಮಾಣವಾಗಿ ಒಪ್ತಾರೆ. ವ್ಯವಹಾರವನ್ನು ಪ್ರಮಾಣವಾಗಿ ಒಪ್ಪೋದಾದರೆ ನಮ್ಮ ವ್ಯವಹಾರವು ಪ್ರಮಾಣವಾಗಿ ಒಪ್ಪಬೇಕಾಗತ್ತೆ. ಅದಕ್ಕೆ ಮಾತ್ರ ಸಿದ್ಧ ಇಲ್ಲ. ಅಂದ್ರೆ ಮೊಂಡತನ, ಹಠಮಾರಿತನ ಒಂದೇ ಇರುವಂಥದ್ದು. ಹಠಮಾರಿತನಕ್ಕೆ ಸಂಸ್ಕೃತದಲ್ಲಿ ಮೂರ್ಖತನ ಅಂತ ಹೆಸರುಂಟು. ಪ್ರತಿನಿವಿಷ್ಟ ಬುದ್ಧಿ, ತನ್ನದೇ ಸರಿ ಅಂತ ಮೊಂಡವಾದ ಮಾಡುವನನ್ನು ಮೂರ್ಖ ಅಂತ ಕರಿತಾರೆ. ಮೂರ್ಖ ಅಂದ್ರೆ ಅಜ್ಞಾನಿ, ಪೆದ್ದ ಅಂತಲ್ಲ ಅರ್ಥ, ಅಲ್ಪಜ್ಞಾನಿ ಅಂತ ಅರ್ಥ. ಹೀಗಾಗಿ ಡಿ ವಿ ಜಿಯವರು ಕಗ್ಗದಲ್ಲಿ ಆ ಜಡವಾದವನ್ನು ತುಂಬ ವಿರೋಧಿಸಿದ್ದಾರೆ. ನಮ್ಮ ಇಡೀ ಪರಂಪರೆ, ಭಾರತೀಯ ಪರಂಪರೆ ಅದನ್ನು ಸಂಪೂರ್ಣವಾಗಿ ನಿರ್ಜೀವ ಮಾಡಿದೆ ಅದನ್ನು. ಹೀಗೆ ಆ ಒಂದು ಚೈತನ್ಯವಾದದಿಂದ ನಾವು ಎಲ್ಲ ಮುಂದಿನ ವಿಚಾರಗಳನ್ನು ತಿಳ್ಕೊಳ್ಬಹುದು. ಅದು ಜ್ಞಾನ ಪ್ರಮಾಣವ ಅಂತ ಬರುತ್ತೆ. ಅದು ಪ್ರಮಾಣ ಯಾಕೆ? ಅದಕ್ಕೆ ಮೇಲೆ ಮತ್ತೊಂದು ಪ್ರಶ್ನೆ ಇಲ್ಲ, ಅದಕ್ಕಾಗಿ ಅಷ್ಟೆ. ನನಗೆ ಯಾವುದು ಆಧಾರ? ನಾನೇ ಆಧಾರ. ನನಗೆ ನಾಲಿಗೆ ಇದೆಯೋ ಇಲ್ವೋ ಒಂದು ನಿಮಿಷ ನೋಡಿ ಹೇಳಿಬಿಡ್ರಿ, ಬಾಯಿ ತೆಗೆದು ಆ ಅಂತಂತೀನಿ ಅಂತ ಯಾರಾದರೂ ಹೇಳಿದ್ರೆ, ಜಿಹ್ವಾ ಮೇಸ್ತಿ ನಮೀಸ್ತ್ಯುಕ್ತಿರ್ಲಜ್ಜಾಯೈ ಯಾದೃಶಂ ಭವೇತ್. ನಾಲಿಗೆ ಇದೆಯೋ ಇಲ್ವೋ ಅಂತ ಇನ್ನೊಬ್ಬರನ್ನು ಕೇಳಿದ್ರೆ ಅದೆಷ್ಟು ಅವಿವೇಕವೋ, ಹಾಗೆ ಜ್ಞಾನಕ್ಕೆ ಪ್ರಾಮಾಣ್ಯ ಉಂಟೇ ಇಲ್ಲವೇ ಅಂತ ಕೇಳುವುದು ಆ ರೀತಿಯಾಗುತ್ತೆ. ಮತ್ತೆ ಈ ಜ್ಞಾನ ಯಾವುದು? ಸವಿಕಲ್ಪ ಜ್ಞಾನವಲ್ಲ, ಸವಿಶೇಷ ಜ್ಞಾನವಲ್ಲ, ಸಾಪೇಕ್ಷ ಜ್ಞಾನವಲ್ಲ, ವಿಶಿಷ್ಟ ಜ್ಞಾನವಲ್ಲ, ನಿರ್ವಿಶಿಷ್ಟ, ನಿರ್ವಿಕಲ್ಪ, ನಿರಪೇಕ್ಷವಾದ ಕೇವಲ ಜ್ಞಾನ. ಈಗ ಈ ಲೋಟದ ಜ್ಞಾನ ಅಂತಂದ್ರೆ ಲೋಟಕ್ಕೆ ಸಂಬಂಧಪಟ್ಟದ್ದಾಯ್ತು. ಅದ ಹಾಗಲ್ಲ. ಯಾವ ಜ್ಞಾನದಿಂದ ಎಲ್ಲ ಜ್ಞಾನಗಳು ಬೆಳಗುತ್ತಾವೆಯೋ ಅಂಥ ಜ್ಞಾನ. ಅದು ಹೇಗೆ? ಇದು ಲೋಟ ಅಂತ ತಿಳ್ಕೊಳ್ಳುವಂತಹ ಶಕ್ತಿ ಇದೆಯಲ್ಲ, ಆ ಜ್ಞಾನ. ಇದು ಲೋಟ ಅಲ್ಲ, ಇದು ಲೋಟದ ಮುಚ್ಚಳ ಅಂತ ತಿಳ್ಕೊಳ್ಳುವಂತಹ ಜ್ಞಾನ. ಹಾಗಂದ್ರೆ ಯಾವ ಒಂದು ದೀಪ ಮಿಕ್ಕೆಲ್ಲ ದೀಪಗಳನ್ನು ಬೆಳಗುತ್ತೋ ಆ ಪ್ರದೀಪ. ಪ್ರದೀಪ ಅಂತಂದ್ರೆ ಮಾಸ್ಟರ್ ಲ್ಯಾಂಪ್ ಅಂತ, ಅಂಥದ್ದು ಆ ಜ್ಞಾನ. ಅದನ್ನು ಕೇವಲ ಜ್ಞಾನ ಅಂತ ಕರಿತೀವಿ. ಹೀಗೆ ಅದು ಪ್ರಮಾಣ ಅಂತ ಇರಲಿ. ಮುಂದೆ ಇನ್ನೊಂದು ಪ್ರಶ್ನೆ ಹಾಕ್ತಾರೆ, ದೇವರು ಅಂದರೆ ಏನು? ದೇವರೆಂಬುದೇನು ಕಗ್ಗತ್ತಲೆಯ ಗವಿಯೇ, ನಾವು ಅರಿಯಲಾಗದೆಲ್ಲದರ ಒಟ್ಟು ಹೆಸರೇ, ಕಾವನ್ ವರ್ವನ್ ಇರಲ್ಕೆ ಜಗದ ಕಥೆ ಏಕಿಂತು, ಸಾವು ಹುಟ್ಟುಗಳೇನು ಮಂಕುತಿಮ್ಮ. ಈ ದೇವರ ಬಗ್ಗೆ ಮಹಾಕೋಲಾಹಲ ಒಂದು ಕ್ಷುದ್ರ ಪುಸ್ತಕದ ಕಾರಣ ಆಯಿತು. ಮೂರ್ತಿರಾಯರ ಪುಸ್ತಕ, ಅದಕ್ಕೆ ಇನ್ಯಾವ ಒಂದು ಹೋಲಿಕೆಯೂ ನನಗೆ ಕೊಡೋಕ್ಕಾಗಲ್ಲ, ಕ್ಷುದ್ರ ಅಂತ ಕರಿತೀನಿ. ಅವರ ಬಗ್ಗೆ ತುಂಬ ಗೌರವ ಇದೆ, ಆದರೆ ಅವರ ಪುಸ್ತಕದ ಬಗ್ಗೆ ತುಂಬ
ನನಗೆ ನಗು ಬರುತ್ತೆ ಅದನ್ನು ನೋಡಿದ್ರೆ, ಅಷ್ಟು ಹಾಸ್ಯಾಸ್ಪದವಾದ ಪುಸ್ತಕ. ಬಾಲಿಶವಾದ ಯುಕ್ತಿಗಳನ್ನು ಇಟ್ಟುಕೊಂಡು, ಸಗುಣ ಸಾಕಾರದ ಉಪಾಸನೆಯ ನಿಮಿತ್ತವನ್ನು ಇಟ್ಟುಕೊಂಡು, ಮಕ್ಕಳು ತಾವು ಆಟ ಆಡುವಾಗ ಬಳಸುವ ಆಟದ ಸಾಮಾನು ಇಟ್ಟುಕೊಂಡು ಇಡೀ ಜಗತ್ತಿನ ಸೃಷ್ಟಿ ಬಗೆಗೆ ಮಾತಾಡಿ ಹೀಗಲ್ಲ ಹಾಗೆ ಅಂತ ಗೇಲಿ ಮಾಡುವಂತೆ, ನಾವು ಗಣೇಶನ ಪೂಜೆ ಮಾಡೋದನ್ನು, ಗಣೇಶನ ಕಥೆಯನ್ನು ಅದನ್ನೇ ಇಟ್ಟುಕೊಂಡು ಈ ದೇವರು ಇಲ್ಲ ಅಂತ ಹೇಳುವಂತಹ ರೀತಿಯದು. ಅದು ಅಗ್ಗದವಾದ. ಮೂರ್ತಿರಾಯರು ಯಾವುದೋ ಒಬ್ಬ ಮುಗ್ಧ ರಸ್ತೆ ಪಕ್ಕ ಕೂತ್ಕೊಂಡು ಪಾಪ ಕಬಡೆ ಹಾಕೊಂಡು ಮಾರಮ್ಮ ಅಣ್ಣಮ್ಮ ಮುನೀಶ್ವರ ಅಂತ ಹೇಳ್ತಾ ಇರ್ತಾನೆ, ಅಯ್ಯಪ್ಪ ಮತ್ತೊಂದು ಮಗದೊಂದು ಅಂತ ಹೀಗೆ ಮುಗ್ಧತೆಯಿಂದ ಇರುವವನ ಜೊತೆ ವಾದ ಮಾಡಕ್ ಬರ್ತಾರೆ. ಅವರು ವಾದ ಮಾಡಬೇಕಾದ್ರೆ ಬುದ್ಧನ ಜೊತೆ ವಾದ ಮಾಡಬೇಕು, ಶಂಕರನ ಜೊತೆ ವಾದ ಮಾಡಬೇಕು, ರಾಮಾನುಜನ ಜೊತೆ ವಾದ ಮಾಡಬೇಕು, ವಾಚಸ್ಪತಿ ಮಿಶ್ರನ ಜೊತೆ, ಮಂಡನ ಮಿಶ್ರನ ಜೊತೆ, ಜಯತೀರ್ಥ ಇತ್ಯಾದಿಗಳ ಜೊತೆ ವಾದ ಮಾಡಬೇಕು. ಅವರು ನರಬೇತಲ್ನ ಹತ್ರ ಹೋಗ್ಬಿಟ್ಟಿದ್ರು, ನಾನು ನಿನ್ನನ್ನು ಮುರಿದು ಬಿಟ್ಟಿದ್ದನು, ಸೊಂಟ ಮುರಿದ್ಬಿಟ್ಟು ನಾನು ಪೈಲ್ವಾನ್ ಅಂತಿಸ್ಕೋತೀನಿ ಅನ್ನೋ ರೀತಿಯಲ್ಲಿದೆ ಆ ಪುಸ್ತಕ. ಅತ್ಯಂತ ಬಾಲಿಶವಾದ, ಅಪ್ರಬುದ್ಧವಾದ, ಹಾಸ್ಯಾಸ್ಪದವಾದ ತರ್ಕಾಭಾಸ ಅಲ್ಲಿರ್ಬೋದು. ವಿತ್ ಡ್ಯೂ ರೆಸ್ಪೆಕ್ಟ್ ಟು ಹಿಸ್ ಪರ್ಸನಾಲಿಟಿ ನಾನು ಹೇಳ್ತಾ ಇರುವುದು. ಅವರು ವ್ಯಕ್ತಿಯಾಗಿ ಮಹನೀಯರು, ಲಲಿತ ಪ್ರಬಂಧಗಳಲ್ಲಿ ಅತ್ಯುತ್ತಮವಾದಂತಹ ಕೆಲಸ ಮಾಡಿದ್ದಾರೆ. ಆದರೆ ಇದಕ್ಕೆ ಅವರಿಗೆ ಅರ್ಹತೆಯೂ ಇಲ್ಲ, ತಪಸ್ಸೂ ಇಲ್ಲ. ಏನಾಗತ್ತೆ, ನಮ್ಮಲ್ಲಿ ಅವ್ರನ್ನ ಆಕ್ಷೇಪ ಮಾಡೋದ್ರಿಂದ ನಾನೇನು ದೊಡ್ಡವನಾಗ್ತಾ ಇಲ್ಲ, ನಾನು ದೊಡ್ಡವನಂತಲೂ ಆಕ್ಷೇಪ ಮಾಡ್ತಾ ಇಲ್ಲ. ನಮ್ಮ ಸಮಾಜದ ಲೋಕದ ಅವಿವೇಕ ಏನಂದ್ರೆ, ಒಬ್ಬರು 100 ವರ್ಷ ಬದುಕ್ಬಿಟ್ಟೆ ಅವ್ರು ಮಾಡಿದ್ದೆಲ್ಲ ಸರಿ, ಒಬ್ಬರ ಪುಸ್ತಕಕ್ಕೆ ಒಂದು ಪ್ರಶಸ್ತಿ ಬಂದ್ಬಿಟ್ರೆ ಅದು ಎಲ್ಲಕ್ಕಿಂತ ಉತ್ತಮವಾದದ್ದು ಅನ್ನೋ ಒಂದು ಭ್ರಮೆಗಳು ಬಂದಿವೆ. ಇದನ್ನು ಸಾರ್ವಜನಿಕವಾಗಿ ಸ್ಪಷ್ಟವಾಗಿ ಹೇಳಬೇಕಾಗುತ್ತೆ. ವಿತ್ ಡ್ಯೂ ರೆಸ್ಪೆಕ್ಟ್, ಐ ಡಿಫರ್ ಫ್ರಮ್ ಯು, ಐ ಡಿಕ್ಲೇರ್ ಯು ಆರ್ ಅನ್ ಇಡಿಯಟ್ ಇನ್ ದಿಸ್ ಫೀಲ್ಡ್. ಏನಾಗುತ್ತೆ, ಕೆಲವು ವಿಷಯಗಳಲ್ಲಿ ಇರುವ ಪಾಂಡಿತ್ಯ ಎಲ್ಲ ವಿಷಯಕ್ಕೂ ಇದೆ ಅಂತ ನಾವು ಭ್ರಮೆ ಮಾಡ್ಕೊಳ್ತೀವಿ. ಅವರಿಗೆ ಅವರ ಸ್ಥಾನವನ್ನು ತೋರಿಸಬೇಕು, ಅಪ್ಪ ನೀವು ಇಲ್ಲಿ ಕೂತ್ಕೋಬೇಕು ಅಲ್ಲಲ್ಲ ಅಂತ ಹೇಳಬೇಕಾಗುತ್ತೆ. ಅಂದರೆ ದೇವರದಂತಹ ಪುಸ್ತಕ, ಅವರು ಅದನ್ನು ಬರೆದದ್ದು ಗುಂಡಪ್ಪನವರು ದೇವರು ಅಂತ ಬರೆದ ಒಂದು ಪುಸ್ತಕಕ್ಕೆ ಉತ್ತರ ಎಂಬಂತೆ ಬರೆದರು. ಅವರು ನಮ್ಮ ಶೇಷಗಿರಿರಾಯರು ಮತ್ತು ಲಕ್ಷ್ಮೀನಾರಾಯಣ ಭಟ್ರು ಇವರೆಲ್ಲ ಅವರ ಹತ್ರ ಮಾತಾಡಿ ಹೇಳಿದ್ದಾರೆ. ಸಂದರ್ಶನಗಳು ಕೂಡ ಬಂತು. ಅವರು ಮೊಂಡು ವಾದ ಮಾಡ್ತಾರೆ, ಮೂರ್ಖತನದ ವಾದ ಮಾಡ್ತಾರೆ. ಮುದುಕರಾದ ಮೇಲೆ ಮೂರ್ಖತನವೂ ಬಂದುಬಿಡುತ್ತೆ ಅನ್ಸುತ್ತೆ. ಹೀಗಾಗಿ ಅವರು ಆ ವಾದಗಳನ್ನ ಮಾಡಿ ತುಂಬಾ ಅಗ್ಗದ ಜನಪ್ರಿಯತೆಯನ್ನು ಪಡೆದ್ರಷ್ಟೆ. ಮತ್ತೆ ಅವರ ಪುಸ್ತಕ, ಆ ಒಂದು ಪುಸ್ತಕದಿಂದಾಗಿ ಅವರ ಬೇರೆ ಎಷ್ಟೋ ಒಳ್ಳೆ ಪುಸ್ತಕಗಳು ಮರೆಗೆ ಬಿದ್ದುಬಿಟ್ರು. ಅವರ ಸಂಜೆ ಗಣ್ಯನ ಹಿನ್ನೋಟ ತುಂಬಾ ಸೊಗಸಾದ ಆತ್ಮಚರಿತ್ರೆ. ಅವರ ಹಗಲಗನಸುಗಳಾಗಲಿ, ಮಿನುಗು ಮಿಂಚು ಆಗಲಿ, ಅಲಿಯುವ ಮನ ಆಗಲಿ, ಹೂಗಳು ಆಗಲಿ ಬಹಳ ಸೊಗಸಾದ ಲಲಿತ ಪ್ರಬಂಧಗಳು. ಅವರ ಚಂಡಮಾರುತ ತುಂಬಾ ಚಂದವಾದಂಥ ಅನುವಾದ. ಅಪರವಯಸ್ಕರ ಅಮೆರಿಕ ಹತ್ರ ಪರ್ಹ್ಯಾಪ್ಸ್ ದಿ ಫೈನೆಸ್ಟ್ ಟ್ರಾವೆಲಾಗ್ ಇನ್ ಕನ್ನಡ. ಮತ್ತೆ ಅವರ ಚಿತ್ರಗಳು, ಪತ್ರಗಳು ಅತಿ ಸುಂದರವಾದಂತಹ, ಅತಿ ಮೌಲಿಕವಾದಂತಹದ್ದು. ಏನೋ ಎಲ್ಲ ಚೆನ್ನಾಗಿ ಬರೆದು ಕಡೆಗೆ ಒಂದಷ್ಟು ಸಗಣಿ ಇಟ್ಟರು ಅಂತ ಇದೆಲ್ಲ ಆ ರೀತಿ ಆಗಿಬಿಡ್ತು. ಹಾಗೆ ಆ ರೀತಿ ಇರುವಂತಹ ಒಂದು ಎಷ್ಟೋ ವಿಚಾರಗಳು ನಮ್ಮ ತಲೆಗೆ ಬರ್ತಾ ಇರ್ತವೆ. ಏನು ದೇವರಿದಾನ ಕೇಳುವುದುಂಟು. ಹಿಂದೆ ಕ್ರಿಶ್ಚಿಯನ್ ಫಾದರ್ಗಳು ತಮ್ಮ ಮತ ಪ್ರಚಾರ ವೈಖರಿಗೆ ಬಂದಾಗ ಈ ಥರದ್ದೇ ಯುಕ್ತಿಗಳನ್ನು ಬಳಸ್ತಾ ಇದ್ರಂತೆ. ನೋಡಿ, ನಿಮ್ಮ ದೇವರು ಇಂಥವನು ಅಂಥವನು ಅಂತೆಲ್ಲ ಹೇಳಿಬಿಟ್ಟಿದನು. ಅದು ಆ ಮಟ್ಟದ್ದೇ ಆಗಿಬಿಡುತ್ತೆ. ಹಾಗಲ್ಲ, ಒಂದು ನಂಬಿಕೆಯನ್ನು ಪ್ರಶ್ನೆ ಮಾಡಬೇಕಾದ್ರೆ ಅದರ ಫಿಲಾಸಫಿ ಯಾವುದು ಅಂತ ಮೂರ್ತಿರಾಯರು ಮೈಥಾಲಜಿಗೆ ಹೋದರೆ ಹೊರತು ಫಿಲಾಸಫಿಗೆ ಬರಲಿಲ್ಲ. ಮೈಥಾಲಜಿ ಅಂದರೆ ಪುರಾಣ. ಪುರಾಣ ಒಂದು ಪ್ರತೀಕ ಅಷ್ಟೇ. ಮನ್ಮಥನನ್ನ ಶಿವ ಸುಟ್ಟ ಅಂದ್ರೆ ಏನು? ಕಾಮವನ್ನ ಶಿವ ಗೆದ್ದ ಅಂತ ಅರ್ಥ. ರತಿ ಮನ್ಮಥರು ದಂಪತಿಗಳು ಅಂದ್ರೆ ಏನು? ರತಿ ಅಂದ್ರೆ ಭೋಗ, ಎಂಜಾಯ್ಮೆಂಟ್. ಕಾಮ ಅಂದ್ರೆ ಬಯಕೆ. ಬಯಕೆ ಮತ್ತು ಬಯಕೆಯನ್ನು ಈಡೇರಿಸಿಕೊಳ್ಳುವಿಕೆ ಸದಾ ಗಂಡ ಹೆಂಡಿರಂತೆ ಒಟ್ಟಾಗಿ ಇರುತ್ತೆ ಎನ್ನುವುದಷ್ಟೇ ತಾತ್ಪರ್ಯ. ಇಂದ್ರ ಅಂದ್ರೆ ಏನು? ಇಂದ್ರಿಯಗಳ ಅಧಿದೇವತೆ. ಇಂದ್ರಿಯಗಳು, ಇಂದ್ರಾಣಿ ಅಂದ್ರೆ ಇಂದ್ರಿಯಗಳ ವಿಷಯ. ಕಣ್ಣು ಇಂದ್ರ ಆದರೆ ದೃಶ್ಯ ಇಂದ್ರಾಣಿ. ಇದು ಅಲ್ಲಿರುವ ಸಂಕೇತ. ಹೀಗೆ ಈ ತರ ಉಂಟು. ಅದನ್ನು ವಿವರಣೆ ಕೊಟ್ಟಿದ್ದಾರೆ. ಅವರಿಗೆ ಆ ವ್ಯಾಸಂಗ ಇಲ್ಲದೆ ಇದ್ರೆ ಅದು ಅವರ ಪ್ರಾರಬ್ಧ ಅಷ್ಟೇನೆ. ಹೀಗಾಗಿ ನಮಗೆ ಎಷ್ಟೋ ಬಾರಿ ಈ ತರ ಪ್ರಶ್ನೆಗಳು ಬಂದು ಆ ಒಂದು ಪೌರಾಣಿಕ ಸ್ಥಿತಿಗಳನ್ನೆಲ್ಲ ಪರಮಾರ್ಥದ ಸ್ಥಿತಿ ಅಂತ ಭಾವಿಸಿಕೊಂಡು ಹೋಗ್ತೀವಿ. ಗುಂಡಪ್ಪನವರು ದೇವರ ಕಲ್ಪನೆ ಏನು ಅಂತ ಅವರು ಒಂದು ಕಡೆ ಹೇಳ್ತಾರೆ. ಯಾವುದು ಒಳಿತೋ, ಯಾವುದು ಪ್ರೀತಿಯೋ, ಯಾವುದು ಅರಿವೋ, ಯಾವುದು ಇರವೋ, ಯಾವುದು ನಲವೋ ಅದು ದೇವರು ಅಂತ. ಅದನ್ನು ಪ್ರಶ್ನೆ ಮಾಡದೆ ಅದಕ್ಕೆ ಮೂರ್ತಿರಾಯರು ಒಪ್ಪುತ್ತಾರೆ. ಅದನ್ನು ನಾವು ಸಾಕ್ಷಾತ್ಕರಿಸಿಕೊಳ್ಳುವುದು ಹೇಗೆ? ಒಂದು ಆಕಾರದಿಂದ.
ಸುಬ್ಬರಾಯರ ಫೋಟೋ ಇಲ್ಲಿದೆ, ಅವರು ಸುಬ್ಬರಾಯರೆಲ್ಲ ಕಣ್ರಿ, ಅದು ಫೋಟೋಗ್ರಾಫ್ ಅಷ್ಟೇ ಅಂತಂದ್ರೆ ಅದು ಗೊತ್ತಿದೆಯಪ್ಪ ನಮಗೆ. ಆದರೆ ಅಲ್ಲಿ ಅವರ ಪ್ರತಿಛಾಯೆಯನ್ನು ನಾವು ಕಾಣ್ತಾ ಇದ್ದೀವಿ ಅಷ್ಟೇ. ಒಂದು ಸಂಕೇತ ಬೇಕು, ಒಂದು ನೆನಪು ಬೇಕು, ಅದರ ಮೂಲಕ ಬಂದ ಭಾವನೆ ಇದೆಯಲ್ಲ ಅದು ಸುಳ್ಳಾಗೋದಿಲ್ಲ. ಇದು ಪೇಪರು, ಸೆಲ್ಯುಲೋಸ್, ಅದರ ಮೇಲೆ ಇಂಕು, ಒಂದು ಕೆಮಿಕಲ್ಲು, ಅದನ್ನು ಚೆಲ್ಲಾಡಿರುವುದು ಅಕ್ಷರ. ಅಯ್ಯೋ ಇದು ಮಂಕುತಿಮ್ಮನ ಕಗ್ಗ ಅಂತಂತೀವಿ. ಇಲ್ಲೆಲ್ರಿ ಇದೆ ಮಂಕುತಿಮ್ಮನ ಕಗ್ಗ, ಇದು ಬರೀ ಪೇಪರು ಇಂಕ್ ಅಷ್ಟೇ ಅಲ್ವಾ ಅಂದ್ರೆ ಹೌದಪ್ಪ, ಅದರ ಮೂಲಕ ಅದರ ಸ್ಫುರಣೆ ನಮಗಾಗತ್ತೆ ಅಂತ. ಹೀಗೆ ಈ ದೃಷ್ಟಿಯಿಂದ ದೇವರನ್ನು ನೋಡಬೇಕು ಅನ್ನುವುದಕ್ಕೆ ಮುಂದೆ ಅವರು ಕೊಡ್ತಾರೆ ನಮ್ಮ ಸಂದೇಹಗಳನ್ನು. ದೇವರೆಂಬುದದೇನು ಕಗ್ಗತ್ತಲೆಯ ಗವಿಯೇ, ನಾವರಿಯಲಾರದ ಎಲ್ಲದರ ಒಟ್ಟು ಹೆಸರೇ. ಏನ್ ಗೊತ್ತಿಲ್ಲದರೆ ದೇವರಿಗೇ ಗೊತ್ತು ಅಂತಂದ್ಬಿಡ್ತೀವಿ. ನಮಗೆ ಗೊತ್ತಾಗದೇ ಇರೋದಕ್ಕೆಲ್ಲ ದೇವರು ಅಂತ ಕರೆಯೋದೆ. ಕಾವನ್ ವರ್ವನಿರಲ್ಕೆ ಜಗದ ಕಥೆ ಏಕಿಂತು. ಅಲ್ಲ, ಕಾಪಾಡುವನೊಬ್ಬ ಇದ್ದಾನೆ ಅಂದರೆ ನಾವು ಯಾಕೆ ಸಂಕಟ ಪಡಬೇಕು? ಅದಕ್ಕೆ ಒಂದೇ ಪ್ರಶ್ನೆ, ಅದು ನಿಮಗೆ ಸಂಕಟ, ಬೇರೆಯವರಿಗೆ ಸಂಕಟವಾಗಿ ಕಾಣಿಸೋಲ್ಲ. ಬಹಳ ಸರಳವಾದದ್ದು. ಒಬ್ರು ಹೇಳ್ತಾರೆ, ಅಯ್ಯೋ ನೋಡ್ರಿ, ಆ ವ್ಯಕ್ತಿ ನನಗೆ ಎಷ್ಟು ಹಿಂಸೆ ಮಾಡ್ತಾ ಇದ್ದಾನೆ, ಮನೆ ಬಿಡ್ತಾನೇ ಇಲ್ಲ, 5 ವರ್ಷದಿಂದ ಹಂಗೆ ಕೂತಿದ್ದಾನೆ ಅಂತ. ಆ ಬಾಡಿಗೆ ಅವ್ರು ಹೇಳ್ತಾರೆ, ಅಲ್ಲ ನಾವು ತುಂಬಾ ಹೇಳಿದ್ವಿ, ಸರಿಯಾಗಿ ರಿಪೇರಿ ಮಾಡಿಕೊಟ್ಟಿಲ್ಲ ನಮಗೆ, ನಾವು ಮನೆ ಕಟ್ತಾ ಇದ್ದೀವಿ, ನಾವು ನಿಮಗೆ ಮತ್ತೆ ಕೊಡ್ತೀವಿ ಬಾಡಿಗೆಯನ್ನ, ನೀವು ನಮ್ಮನ್ನು ಉಳಿಸಿ ಅಂತ, ನಮ್ಮನ್ನು ಬಿಡಿಸ್ಬಿಟ್ಟು ಇನ್ಯಾವುದು ಜಾಸ್ತಿ ಬಾಡಿಗೆ ತಗೊಂಡು ಹೋಗ್ಬೇಕು ಅಂತ ದುರಾಸೆನೆಲ್ಲ ಅವರಿದ್ದಾರೆ ಅಂತಂತೀವಿ. ಯಾರು ವಿಲನ್ನು? ಇವರು ಮೂಗಿಂದ ನೋಡಿದ್ರೆ ಅವರು, ಅವ್ರ ಮೂಗಿಂದ ನೋಡಿದ್ರೆ ಇವರು ಅಂತಂದಾಗ ಹೊರಗಿಂದ ನೋಡುವವರಿಗೆ ಬೇರೆ ಚಿತ್ರವೇ ಸಿಗಬಹುದು. ಈ ತರ ಇದ್ದಾಗ ಯಾತಕ್ಕೆ ಈ ರೀತಿಯಾದ ಕಷ್ಟ ಬಂತು ಅಂತ ಓನರ್ ಹೇಳಿದ್ರೆ, ಯಾತಕ್ಕೆ ಈ ರೀತಿ ಕಷ್ಟ ಬಂತು ಅಂತ ಟೆನೆಂಟ್ ಹೇಳ್ತಾನೆ. ಇವರಿಬ್ಬರ ಜಗಳದಲ್ಲಿ ನಮಗೆ ಯಾತಕ್ಕೆ ಕಷ್ಟ ಬಂತು ಅಂತ ಅಕ್ಕಪಕ್ಕ ಮನೆಯವರು ಹೇಳ್ತಾರೆ. ಅಂದ್ರೆ ಕಷ್ಟ ನಿಜವಾಗಿ ಎಲ್ಲಿರುವಂಥದ್ದು? ಹಾಗಾಗಿ ದೇವರಿಂದ ಕಷ್ಟವಾದದ್ದಲ್ಲ, ನಮ್ಮಿಂದ ನಮಗೆ ಕಷ್ಟವಾಗುವಂಥದ್ದು. ಸಾವು ಹುಟ್ಟುಗಳೇನು, ಈ ಸಾವು ಹುಟ್ಟುಗಳು ಇದು ಏನು, ಇದರ ಹಿನ್ನೆಲೆ ಏನು? ಸಾವೇ ಇರಬಾರ್ದಾಗಿತ್ತಲ್ಲ ಅಂತ. ಸಾವೇ ಇರದೇ ಇದ್ರೆ ನಮ್ಮ ಬದುಕು ಹೀಗಿರ್ತಾ ಇರಲಿಲ್ಲ. ಪ್ರತಿಯೊಬ್ಬರೂ ಸಾವಿದೆ ಅನ್ನೋದ್ರಿಂದಲೇ ಒಂದು ವ್ಯವಸ್ಥೆ ಮಾಡಿಕೊಂಡಿದ್ದೀವಿ. ಮತ್ತೆ ಹುಟ್ಟಿಲ್ಲದಿದ್ರೆ ಜಗತ್ತಿನಲ್ಲಿ ವೆರೈಟಿ ಹೇಗಿರ್ತಾ ಇತ್ತು ನೋಡಿ. ನಮಗೆ ಮಾತ್ರ ಅಲ್ಲ ಸಾವು ಹುಟ್ಟು, ಚರಾಚರ ಜೀವಿಗಳಿಗೂ ನೋಡ್ಬೇಕಲ್ವ. ನೋಡಿದಾಗ ಅನ್ನ, ನೀರು, ಬೆಳೆ, ಹಣ್ಣು, ಕಾಯಿ ಇವೆಲ್ಲಕ್ಕೂ ಕೂಡ ಹುಟ್ಟು ಸಾವು ಇರಬಾರ್ದು. ಅಂದ್ರೆ ಒಂದು ಹಣ್ಣು ಆಪಲ್ ಹುಟ್ಟುಬಿಟ್ಟ ಮೇಲಿಂದ ಅದನ್ನು ಯಾರು ತಿಂದರೆ ಜೀರ್ಣವೇ ಆಗಬಾರ್ದು. ಸಾಯೋದು ಅಂದ್ರೆ ಅದೇ ತಾನೆ, ಅದು ವಿಘಟಿತವಾಗಬೇಕು. ಜೀರ್ಣವಾಗೋದಿಲ್ಲ ಅಂದ್ರೆ ನಮ್ಮ ಗತಿ ಏನಾಗುತ್ತೆ? ಹಾಗೇನೆ ಮೊಳಕೆ ಹಾಕಿದ್ದು ಬೆಳೆಯಲೇ ಇದೆಯಲ್ಲ, ಹುಟ್ಟು ಇರಬಾರ್ದಲ್ವ. ಹಾಗಾಗಿ ಹೊಸ ಆಹಾರ ತಯಾರಾಗೋಲ್ಲ, ಇರೋ ಆಹಾರ ಜೀರ್ಣವಾಗೋಲ್ಲ. ಆ ಸ್ಥಿತಿಗೆ ಬಂದರೆ ನಮ್ಮ ಗತಿ ಏನಾಗಬೇಕು? ಹಾಗಾಗಿ ಅಪೂರ್ಣ ದೃಷ್ಟಿಯಿಂದ ನೋಡಿದಾಗ ನಮಗೆ ಈಗ ಅನ್ಸುತ್ತೆ. ಒಂದು ಸಣ್ಣ ಕಥೆ ಉಂಟು ಈ ಬಗ್ಗೆ, ಅದನ್ನು ಹೇಳಿದ್ರೆ ಇದರ ಸ್ವರೂಪ ತಿಳಿಯಬಹುದು ಅನ್ಸುತ್ತೆ. ಒಬ್ಬ ತನ್ನ ಮಗನ ಹಣೆ ಬರಹ ತಾನೇ ಬರೀಬೇಕು ಅಂತ ಬ್ರಹ್ಮನನ್ನ ತಪಸ್ ಮಾಡ್ದ. ಬ್ರಹ್ಮ ಪ್ರತ್ಯಕ್ಷನಾದ. ಆಯ್ತಪ್ಪ, ನಿನ್ನ ಮಗುವಿನ ಹಣೆ ಬರಹ ನೀನೇ ಬರೀ, ನಿನ್ನ ಮಗು ಹುಟ್ಟಿದ ತಕ್ಷಣ ನನ್ನ ನೆನೆಸ್ಕೊ, ನಾನು ಬರ್ತೀನಿಂದ. ಮಗು ಹುಟ್ಟಿತು, ತಕ್ಷಣವೇ ಇವನು ಬ್ರಹ್ಮನ ಧ್ಯಾನ ಮಾಡಿದ. ಬ್ರಹ್ಮ ಬಂದ, ಬರಿಬೇಕು ಹಣೆ ಬರಹ ಅಂತ. ನೋಡಪ್ಪ, ನೀನು ಬರಿಬೇಕು ಅಂದ್ರೆ ನನ್ನ ಸೀಟಿಗೆ ಬಂದು ಬರಿಬೇಕು. ನೀನು ಬರೆದ್ರೆ ಅದು ಬ್ರಹ್ಮಲಿಪಿ ಆಗೋದಿಲ್ಲ, ನಿನ್ನ ಲಿಪಿ ಆಗತ್ತೆ. ನನ್ನ ಪದ್ಮಾಸನಕ್ಕೆ ಬಂದು ಕೂತ್ಕೊಂಡು ಬರಿ ಅಂತ. ಪದ್ಮಾಸನಕ್ಕೆ ಬಂದು ಕೂತ್ಕೊಂಡು ಬರೆಯೋಕೆ ನೋಡ್ದ, 1,00,000 ಮಕ್ಕಳು ಕಾಣಿಸೋದು, ಎಳೆ ಮಕ್ಕಳು ಆಗ್ತಾನೆ ಹುಟ್ಟಿರುವ. ನನ್ನ ಹಣೆಗೆ ಬರಿ, ನನ್ನ ಹಣೆಗೆ ಬರಿ ಅಂತ. ಬ್ರಹ್ಮನ ಕೆಲಸ ಎಲ್ಲ ಮಕ್ಕಳಿಗೂ ಹಣೆ ಬರಹ ಬರೆಯೋದಲ್ವೇ? ಬ್ರಹ್ಮನ ಸೀಟಲ್ಲಿ ಕೂತ ತಕ್ಷಣ ಅಷ್ಟು ಬಂದ್ಬಿಡುತ್ತಲ್ಲ. ಮಕ್ಕಳನ್ನು ಗುರುತಿಡಿಯೋದು ಕಷ್ಟ. ಆ ಕ್ಷಣ ಹುಟ್ಟಿರುವ ಮಗುವನ್ನು ಹೇಗೆ ಗುರುತಿಡಿಯೋದು? ತನ್ನ ಮಗು ಯಾವುದು ಗೊತ್ತಾಗದೆ ಒದ್ದಾಡ್ಬಿಟ್ಟ. ಆಚೆಗೆ ಬಂದು ನೋಡ್ದ, ತನ್ನ ಮಗು ಒಂದೇ ಕಾಣಿಸ್ತು. ಅದಕ್ಕೆ ಹಣೆ ಬರ ಬರೆಯೋಣ ಅಂದ್ರೆ ಬ್ರಹ್ಮನ ಸೀಟಲ್ಲಿ ಕೂತ್ಕೊಳ್ಬೇಕು. ಕೂತ್ಕೊಂಡ್ರೆ ಮಗು ಯಾವುದು ಅಂತ ಗೊತ್ತಾಗೋದಿಲ್ಲ. ಹಾಳಾಗಿ ಹೋಗ್ಲಿ ಅಂತ ಬಿಟ್ಟ. ಅಂದರೆ ನಾವು ಹುಟ್ಟು ಸಾವು ನಮ್ಮ ಸಮಸ್ಯೆಗಳನ್ನೆಲ್ಲ ನಮ್ಮದೇ ಮೂಗಿನ ನೇರದಿಂದ ನೋಡ್ತಾ ಇದ್ದೀವಿ. ವಿಶ್ವದ ದೃಷ್ಟಿಯಿಂದ ನೋಡಿದರೆ ಅದು ಒಂದು ದೊಡ್ಡ ಸಮಸ್ಯೆಯಲ್ಲ, ಅದು ಒಂದು ದೊಡ್ಡ ಗುಟ್ಟು ಅಲ್ಲ, ಅದು ಒಂದು ಹಿಂಸೆಯೂ ಅಲ್ಲ ಅಂತ ಗೊತ್ತಾಗುತ್ತೆ. ಈ ಕಡೆಗೆ ವಿಕಸನವಾಗಬೇಕು ಅನ್ನುವುದನ್ನೇ ಡಿ.ವಿ. ಜಿಯವರು ಜೀವನೋತ್ಕರ್ಷ, ಆತ್ಮವಿಸ್ತಾರ ಅಂತ ಕರೀತಾರೆ. ಮುಂದೆ ಅವನ್ನು ನೋಡೋಣ. ತತ್ಸತ್.